ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ನಮಸ್ಕಾರ ಎಲ್ಲರಿಗೂ. ಅಮ್ಮನ ಕೈ ತೂತ್ಗಿಂತ ಪಾನಿಪುರಿಯವನ್ನ ಕೈ ತೂತ್ ಜಾಸ್ತಿ ತಿನ್ನೋ ಈ ಕಾಲದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹುಟ್ಟಿ ಬೆಳೆದವ್ರನ್ನ, ಬೇರೆ ಬೇರೆ ರೂಟ್ಗಳಲ್ಲಿ ಟ್ರಾವೆಲ್ ಮಾಡೋರ್ನ ಒಂದು ಮಾಡೋ ರೂಟ್ ಅಂದ್ರೆ ಅದು ಫ್ರೆಂಡ್ಶಿಪ್. ಅಂತ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡೋದೆ ಈ ಗೋಲ್ಡನ್ ಗ್ಯಾಂಗ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಆರೋಗ್ಯ ಭರವಸೆ, ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಿಸ್ಪೆಲೋ. ನೋಡಿ, ಪ್ರತಿಯೊಬ್ರು ಗ್ಯಾಂಗ್ ಅಲ್ಲೂ ಒಬ್ಬ ನಕ್ಸೋನಿರ್ತಾನೆ. ಆದ್ರೆ ಇಡೀ ಗ್ಯಾಂಗ್ ನಕ್ಸೋರ್ ಆಗ್ಬಿಟ್ರೆ ನಕ್ಕು ನಕ್ಕು ಹೊಟ್ಟೆ ನೋವು ಬರೋದ್ಕಿಂತ ಹೊಟ್ಟೆಗೂ ನಗು ಬರೋದ್ ಕಣ್ರಿ. ಇವತ್ತು ಬರ್ತಿರೋ ಗ್ಯಾಂಗಿನ ವಿಶೇಷತೆನೆ ಇದು. ಗೆಳೆಯ ಬಾ 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 ಬರ 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 ಗೆಳೆಯ, ಇವತ್ತು ಬರ್ತಿರೋ ಗೆಸ್ಟ್ ಯಾರು ಗೊತ್ತೇನಾ? ಪ್ಯಾಷನ್ ನ ಪ್ರೊಫೆಷನ್ ಆಗಿ ತಗೊಂಡವ್ರು ಇವರು. ಇವರ ಪ್ಯಾಷನ್ನೇ ಇವರ ಮನೆಯ ರೇಷನ್ ಆಗೋಯ್ತು. ಹಿಂದಿನ ಕಾಲದಲ್ಲಿ ಆಸ್ಥಾನದಲ್ಲಿ ತೆನಾಲಿ ರಾಮ, ಬೀರ್ಬಲ್ ಅಂತವ್ರು ಇದ್ರೆ, ನಮ್ಮ ಕಾಲಕ್ಕೆ ಅವರ ಅಪ್ಡೇಟೆಡ್ ವರ್ಷನ್ನೇ ಇವರು. ಅವ್ರು ಯಾರು ಅಂತ ನೋಡೋಣವಾ? Yes, come on. Welcome. ನಮಸ್ಕಾರ. Welcome sir, welcome sir. ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. Sir, please ಕೂತ್ಕೊಳ್ಳಿ ನಾವು ಸರ್. ಕೂರಕ್ ಮುಂಚೆ ಗೋಲ್ಡನ್ ಗ್ಯಾಂಗ್ ಅಂದ್ಮೇಲೆ ನಿಮ್ಮ ಹೆಸರೇನು? ಗಣೇಶ. ಯಾವತ್ತು ವಿಘ್ನ ಬಾರದ ಹಾಗೆ ನಾವು ನಮ್ಮ ಜನಕ್ಕೆ ಆನಂದವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿಘ್ನೇಶ್ವರನಿಗೊಂದು ಕೈ ಮುಗಿಬೇಕಾದದ್ದು ನಮ್ಮ ಧರ್ಮ. ಹೌದು. ಗಣನಾಯಕನಿಗೆ ಪ್ರಿಯವಾಗೋದು ಗರಿಕೆ, ಈ ಜನನಾಯಕರಿಗೆ ಪ್ರಿಯವಾಗೋದು ಗೊರಕೆ. ಅಂತವರನ್ನು ಹೆಚ್ಚಿಸುವುದಕ್ಕೆ ಹರಟೆ ಮಲ್ಲರಿದ್ದಾರೆ. ವಿಘ್ನೇಶ್ವರ ಗೋಲ್ಡನ್ ಗ್ಯಾಂಗ್ ಮೂಲಕ ನಮ್ಮ ಕನ್ನಡ ನಾಡಿನ ಜನಕ್ಕೆ ಕನ್ನಡದ ರಸಾಸ್ವಾದನೆಯನ್ನ ನಿಮ್ಮಂತಹ ಚೆಲುವಿನ ಚಿತ್ತಾರನ ಮೂಲಕ ಈಗ ಮಾತಿನಲ್ಲಿ ಸಿಂಪಡಿಸಲಿ. ನಮಸ್ಕಾರ. ಧನ್ಯವಾದಗಳು ನಮ್ಮ ಕನ್ನಡದ ಪೂಜಾರಿಗೆ. ಸಿರಿಗನ್ನಡಂ ಕೆಳಗೆ, ಸಿರಿಗನ್ನಡಂ ಬಾಳಿಗೆ. ಕನ್ನಡದ ಅದ್ಭುತ ವಾಗ್ಮಿಗಳಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಗೋಲ್ಡನ್ ಗ್ಯಾಂಗ್ಗೆ ನಿಮ್ಮ ಗ್ಯಾಂಗ್ ಬಂದಿರೋದು ನಮ್ ಎಲ್ರಿಗೂ ಬಹಳ ಖುಷಿಯಾಗಿದೆ. ಗಣೇಶ್, ನಾವು ಈ ಹರಟೆ ಗ್ಯಾಂಗ್ ಇದೆಯಲ್ಲ, ನಮ್ಮ ಗ್ಯಾಂಗಿನ ಪರಿಚಯ ಮಾಡ್ತೀನಿ. ಬಹಳ ಹಿಂದೆ ಈ ಹರಟೆ ಸಂದರ್ಭಕ್ಕೆ ಅಂತ ಒಂದು ಹಾಡು ಬರೆದಿದ್ದೆ. ಇದು ನಣಕವಾಡು. ಒರಿಜಿನಲ್ ಹಾಡು ಕನ್ನಡ ನಾಡಿನ ವೀರರಮಣೀಯ. ಆ ಹಾಡು: ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ. ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ. ಹಿರೇಮಗಳೂರು ಕೋದಂಡರಾಮ, ಕನ್ನಡ ಪೂಜಾರಿ ಕಣ್ಣನ್ ಮಾಮ, ನಾಲಿಗೆ ಮೇಲೆ ಸರಸ್ವತಮ್ಮ, ನಾಟ್ಯವಾಡುವಳು ತಿಳಿಯೋ ತಮ್ಮ. ಹರಟೆ ಮಲ್ಲರಿಗೆ ಇವರೇ ಗುರು, ಮಾತಾಡಿದರೆ ಹರಟೆ ಶುರು. ಬೆಂಗಳೂರಿನ ರಿಚರ್ಡ್ ಲೂಯಿಸ್ಸು, 60 ಇವರ ವಯಸ್ಸು, ಹಿಡಿದರೆ ಗ್ಲಾಸು 90+. ಹರಟೆಯಿಂದಲೇ ವರ್ಲ್ಡ್ ಫೇಮಸ್ಸು. ನಾಟಕ ಸಿನಿಮಾ 1/2, ಹಾಸ್ಯೋತ್ಸವದಲ್ಲಿ ಫುಲ್ ಟೈಟು. ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ. ಸುತ್ತಮುತ್ತಲೂ 10,000 ಜನ ಮುತ್ತಿರಲು, ಗಂಗಾವತಿ ಪ್ರಾಣೇಶ್ ನಗೆ ಹಬ್ಬ ನಡೆಸಿರಲು, ಮತ್ತವನ ಸತಿಯೊಂದು ಮೆಸೇಜು ಕಳಿಸಿದಳು. ಕೆಣಕಿದಳು, ಕುಟುಕಿದಳು, ನಿಮಗೆ ಸಂಸಾರ ಅನ್ನೋದು ನೆನಪಿದೆಯಾ ಎಂದು ಬೈದಳು. ಕೈಗೆ ಸಿಕ್ಕಿದ ಮೈಕು ಹಿಡಿದಳು, ವೀರನಾರಿಯ ಪೋಸು ಕೊಟ್ಟಳು. ದುರ್ಗಿಯಂತೆ ನಾಲಿಗೆಯ ತೆರೆದಳು, ಕಾಲು ಕೆರೆದು ಜಗಳಕ್ಕೆ ನಿಂತಳು. ಯಾರವಳು ಯಾರವಳು? ವೀರವನಿತೆ ಸುಧ ಬರಗೂರು. ಕೆಲಸ ಕಮ್ಮಿ ಬರಿ ಬಾಯ್ ಜೋರು. ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ.
ಕನ್ನಡ ಮೇಷ್ಟ್ರು ಕೃಷ್ಣೇಗೌಡ, ಇವನ ಸವಾಸ ಬೇಡವೇ ಬೇಡ, ಮಾತಿನ ಮಲ್ಲ ಉಪಯೋಗ ಇಲ್ಲ, ಒಡೆದರು ಬೆಲ್ಲ ಬಾಯಿ ಮುಚ್ಚಲ್ಲ, ಮಾತಿಗೆ ಮಾತು ಸವಾಲು, ಹರಟೆ ಶುರುವಾಯ್ತು ಹೊಡಿಡೋಲು, ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ, ಪರಿಚಯ ನಾನು ಮಾಡುವೆ, ಪರಿಚಯ ನಾನು ಮಾಡುವೆ. ಸೂಪರ್ ಸರ್, ಸೂಪರ್. ಎಂತ ಪರಿಚಯ ಸರ್. ಸರ್, ಈ ತರ ಸರಸ್ವತಿ ಪುತ್ರರು ಎಲ್ಲಾರು, ಸುಧಾ ಮೇಡಮ್, ಲೂಯಿಸ್ ಸರ್, ಕೃಷ್ಣೇಗೌಡ್ರು, ಮಾಮ, ಪ್ರಾಣೇಶ್ ಸರ್ ಎಲ್ಲ ಬೇರೆ ಬೇರೆ, ಚಿಕ್ಕಮಂಗ್ಳೂರು, ಗಂಗಾವತಿ, ಉತ್ತರ ಕರ್ನಾಟಕ, ಬೆಂಗಳೂರು, ಮಂಡ್ಯ, ನೀವೆಲ್ಲ ಎಲ್ಲಿ ಸೇರಿದ್ರಿ, ಹ್ಯಾಕ್ ಸೇರಿದ್ರಿ, ಯಾಕೆ ಪ್ರೊಫೆಷನ್ ಇದ್ರು ಕೂಡ ಈ ತರದೊಂದು ಮಾಡ್ಬೇಕು ಅನ್ಸ್ತು ಅನ್ನೋದು ಕುತೂಹಲ. ಅದು ನಾನ್ ಸೇರಿದ್ ಹೇಗೆ ಅಂದ್ರೆ KMF ಅಲ್ಲಿ ವಿಶ್ವನಾಥ್ ಅಂತ ಅವ್ರೇನ್ ಮಾಡ್ತಿದ್ರು, ಈ ಹರಟೆದು ಕೋಆರ್ಡಿನೇಟ್ ಮಾಡ್ತಾ ಇದ್ರು. ಗಾಯನ ಸಮಾಜದಲ್ಲಿ ಪ್ರೋಗ್ರಾಮು, ಇವರೆಲ್ಲ ಪ್ರೋಗ್ರಾಮ್ ಬಂದಿದ್ದಾರೆ, ಯಾರೋ ಬರ್ಬೇಕಾಯ್ತು, ಬಂದಿಲ್ಲ. ಆ ವಿಶ್ವನಾಥನ್ಗೆ ನನ್ನ ಹೆಸರು ಹೊಳಿತು, ನನ್ಗೆ ಫೋನ್ ಮಾಡ್ದ. ಅವತ್ತೇನೋ ನಾನು ಅಪರೂಪಕ್ಕೆ ಮನೇಲಿದ್ದೆ. ನೋಡೋ ಗಾಯನ ಸಮಾಜದ ಪ್ರೋಗ್ರಾಮ್ ಇದೆ ಬಾ ಅಂತ. ಏನು ಒಂದು ಹರಟೆ ಪ್ರೋಗ್ರಾಮ್. ನಾನು ಪ್ರೋಗ್ರಾಮೇ ನೋಡಿಲ್ಲ ಗುರು ಅಂತ. ಏನಿಲ್ಲ ಗುರು, ನೀನ್ ರೆಗ್ಯುಲರ್ ಆಗಿ ಮೆಟ್ಲ್ ಮೇಲೆ ಕಾಲಲ್ಲಿ ಎತ್ತಿರ್ತೀಯಲ್ಲ ಎಲ್ಲರಿಗೂ, ಅದನ್ನೇ ಇಲ್ಲಿ ಮಾಡಬೇಕು ಅಂತ. ಸರಿ, ನಾವು ಬಾಡಿಗೆ ಪ್ಲೇಯರ್ ಎಲ್ಲ ಹೋದೆ. ಕಣ್ಣನ್ ಮಾಮ ಅಂತ ಹಿರೇಮಗ್ಳು ಪೂಜಾರಿ ಅಂತಂದ್ರು. ಇವ್ರ ಕಾಸ್ಟ್ಯೂಮ್ಗೂ ನಮ್ ಎಂಟ್ರಿಗೆ ಏನಾದ್ರು ಸಂಬಂಧ ಇದೆಯಾ? ನಾವು ಗುಟ್ಟಾಳಿ ಹುಡುಗರು, ಈ ವಯ್ಯನ್ ಜೊತೆ ನಾವೇನ ಮಾತಾಡೋದು ಅನ್ನಿಸ್ತು. ನೆಕ್ಸ್ಟ್ ಶೋ ಆಗಿದ ತಕ್ಷಣ ನನ್ ಬಂದು ತಪ್ಕೊಂಡ್ಬಿಟ್ರು. ಬಾಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಸರ್ ಅಂತೆಲ್ಲ ಹೇಳಿ ನನ್ನ ಮನೆಗೆ ಬಂದ್ರು. ಆ ಒಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲಿವರೆಗೂ ನಮ್ಮನ್ನು ತಗೊಂಡ್ ಬಂದಿದೆ ಅಂದ್ರೆ ಇವತ್ತು ಇಲ್ಲಿವರೆಗೂ ತಗೊಂಡ್ ಬಂದಿದೆ. ಪ್ರಾಣೇಶ್ ಸರ್, ನೀವು ಯಾವಾಗ ಗಂಗಾವತಿಯಿಂದ ಈ ಕಡೆ? ನಾನು 2007ರಲ್ಲಿ ಬೆಂಗಳೂರಿಗೆ ಬಂದೆ. ಹರಟೆಗೆ ಬಂದದ್ದು ಹೇಗೆ ಅಂದ್ರೆ ಚಕ್ರವರ್ತಿ ಅಂತ ಅವರು ಇವ್ರಿಗೆ ಹೇಳಿದ್ರಂತೆ, ಗಂಗಾವತಿಲಿ ಒಬ್ಬ ಪ್ರಾಣೇಶ್ ಅಂತಿದ್ದಾನೆ, ಅವ್ರು ಊರೂರು ಸುತ್ತ ಮಾತಾಡ್ತಾನೆ, ನೀವು ನಿಮ್ ಹರಟೆಗೆ ಹಾಕೊಳ್ಳಿ ಅಂತ. ಸರಿ, ಒಂದ್ ಸಾರಿ ಬನ್ನಿ ಅಂತ ಧೈರ್ಯ ಮಾಡಿ ನನ್ನ ಹರಟೆಗೆ ಹಾಕೊಂಡ್ರು. ಅವತ್ ನಾನು ಹೊಡೆದಿದ್ದು ಒಂದೇ ಪಂಚು, ಬುದ್ಧ ನೀನೇಕೆ ಮಧ್ಯರಾತ್ರಿ ಎದ್ದೆ, ಬಹುಶಃ ಮಗು ಮಾಡಿದ್ದೀತು ಹಾಸಿಗೆ ಒದ್ದೆ ಅಂತ. ಅದು ತುಂಬಾ ಫೇಮಸ್ ಆಗಿ ಅದನ್ನೇ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸಿ ಜನ ಎಲ್ಲ ಅದ್ರ ಕಾದು ಕೊಡುವಂತಾದ್ರು. ಅವತ್ತಿನಿಂದ ಇವತ್ತಿನವರೆಗೂ 150ಕ್ಕೂ ಹೆಚ್ಚು ಹರಟೆಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಆ ಕೀರ್ತಿ ಕಣ್ಣನ್ ಮಾಮನಿಗೆ ಮತ್ತು ಬೆಂಗಳೂರಿನ ಕಲಾವಿದರಿಗೆ ಸಲ್ಲಬೇಕು ಅಂತ ಹೇಳ್ತಾ ನಾನು ಧನ್ಯವಾದ. ಹರಟೆಯ ಮೂಲ ಸ್ವರೂಪಕ್ಕೆ ನಾವು ಹಾಕಿಕೊಂಡಿದ್ದ ಮಾತು, ನಾವು ಕೇವಲ ಜೋಕರ್ ಅಲ್ಲ, ಸ್ಪೀಕರ್. ಮಸಾಜ್ ವಿತ್ ಮೆಸೇಜ್ ಅನ್ನುವುದನ್ನ ಇದರ ಮೂಲಕ ಕೊಡಬೇಕು ಅಂತಕ್ಕಂಥದ್ದು ಮಂಕುತಿಮ್ಮನ ಕಗ್ಗದ ಮೂಲಕ ಹೊರಟಿವಿ. ನಗು ನಗುವ ಕಣ್ಗೆ ಹೊಗೆಯ ನೂದಲು ಬೇಡ, ಜಗವು ಸುಡುಗಾಡೆಂಬ ಕಠಿಣ ತಪಸ್ಸು ಬೇಡ, ಮಗುವು ತಾಯಿ ತಂದೆ ಮುಂದೆ ನಲಿವಂತೆ ನಲಿಯೋ, ಮಿಗಚಿಂತೆ ತಲಹರಟೆ ಮಂಕುತಿಮ್ಮನ್. 1999ರಲ್ಲಿ ಮೊಟ್ಟ ಮೊದಲ ಒಂದು ಹರಟೆಯ ಪ್ರಯೋಗ ನಮ್ಮ ಹರಟೆ ಮಲ್ಲರ ಮೂಲಕ ಆರಂಭಿಸಿಕೊಂಡಂತಹ ಒಂದು ಮಾತು. ಒಂದು ರಾಷ್ಟ್ರೀಯ ಸಂಸ್ಕೃತಿಯಲ್ಲಿ ವಿಶ್ವಮಾನವತ್ವಕ್ಕೆ ಇದು ನಮಗೆ ದಾರಿ ತಂದು ಕೊಟ್ಟಿದೆ. ಅದರಿಂದ ನಾನೇ ಮಾತಾಡಬಾರದು. ನನ್ನ ಸುಧಾ ಬರ್ಗೂರು ಅವಳಿಗೆ ಎಷ್ಟೋ ಸತಿ ಹರಟೆಲ್ ಹೇಳಿದ್ದೆ, ಹೇಳ್ತಿದ್ದಂಗೆನೆ ಆಗಲೇ ವೀರರ ಕಿತ್ತೂರು ರಾಣಿ ಚೆನ್ನಮ್ಮಂದು ಹೇಳಿದ್ರ ಹಂಗೆ ಶುರು ಮಾಡ್ಬಿಡೋರು. ನಮ್ಮಲ್ಲಿ ನಿಜವಾಗ್ಲೂ ಆ ಹರಟೆ ಅನ್ನೋ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಯಾರಿಗೂ ಗೊತ್ತಿರ್ಲಿಲ್ಲ ಇಷ್ಟು ವರ್ಷ ಅದು ನಡಿಬಹುದು, ಈ ತರ ನಾವು ಜನನ್ ತಲುಪಬಹುದು ಅನ್ನೋ ಕಲ್ಪನೆನೇ ಯಾರಿಗೂ ಇರ್ಲಿಲ್ಲ. ನನಗೂ ಅಷ್ಟೇ, ಇದೇ KMF ವಿಶ್ವನಾಥ್ ಮತ್ತೆ ಶೈಲಜಾ ಸಂತೋಷ್ ಉದಯ ಟಿವಿಗೆ ಪರಿಚಯ ಮಾಡಿದ್ದು. ಆ ತರ ಶುರುವಾಗಿದ್ದು ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಒಂದು ಸ್ನೇಹ ವಿಶ್ವಾಸ ಅಂದ್ರೆ, ಪರಸ್ಪರ ನಾವು 2 ವರ್ಷ ನಿಜವಾಗ್ಲೂ ಒಬ್ರಿಗೊಬ್ರು ಮಿಸ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ಇದೆಲ್ಲವನ್ನ ನಮ್ಗೆ ವಾಪಸ್ ಮತ್ತೆ ಇನ್ನೊಂದ್ಸಲ ಮರುಕಳಿಸ್ಕೊಂಡು ನೆನಪು ಮಾಡ್ಕೊಳಕ್ಕೆ ಗೋಲ್ಡನ್ ಗ್ಯಾಂಗ್ ಅವಕಾಶ ಮಾಡ್ಕೊಟ್ಟಿದೆ ಇವತ್ತು. ಇದಕ್ಕೆ ತುಂಬಾ ಖುಷಿ ಆಯ್ತು ಗಣೇಶ್ ನಮ್ಗೆ. ಈ ಮಾತಿನ ಮಲ್ಲರ್ನ ಒಗ್ಗೂಡಿಸಿದಂತಹ ಶೈಲಜಾ ಸಂತೋಷ್ ಅವರು ಏನ್ ಮಾತಾಡಿದಾರೆ ನೋಡೋಣ. ಎವಿ ಪ್ಲೀಸ್. ಮಾತಿನಲ್ಲೇ ಮೋಡಿಯನ್ನ ಸೃಷ್ಟಿ ಮಾಡಿ ಬಿಡಬಲ್ಲಂತಹ ಮಾತಿನ ಮಾಂತ್ರಿಕರೆಲ್ಲರಿಗೂ ನಮಸ್ಕಾರ. 20 ವರ್ಷಗಳ ಹಿಂದೆ ನಮ್ಮೆಲ್ಲರ ಕಾಮನ್ ಫ್ರೆಂಡ್ ವಿಶ್ವನಾಥ್ ಅವರು ಒಂದಿನ ನನ್ನ ಹತ್ರ, ನಾವೆಲ್ಲ ಹಬ್ಬದ ದಿನ ಕೂತು ಮನೇಲಿ ಹರಟೆ ಹೊಡಿತೀವಿ ಅಂತಂದ್ರು. ಏನ್ ಹರಟೆ ಹೊಡಿತೀರಾ? ಹೀಗೆ ಯಾರಾದ್ರೂ ಒಬ್ರು ಒಂದು ಟಾಪಿಕ್ ಎತ್ತಾರೆ, ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸುತ್ತಲೂ ಕೂತ್ಕೊಂಡು ಒಬ್ಬೊಬ್ರು ಮಾತಾಡ್ತಾ ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರು. ಇದನ್ನ ಕೇಳಿದಾಗ ಈ ಒಂದು ಕಾನ್ಸೆಪ್ಟ್ ಅನ್ನ ವಿಜುವಲಿ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಯೋಚನೆ ನನಗ್ ಬಂತು. ಹಾಗೆ ಆರಂಭ ಆಯ್ತು ಈ ಹರಟೆಯ ಪಯಣ. ಈ ಎಲ್ಲ ಹರಟೆಯ ಮಲ್ಲರು ಕನ್ನಡ ಸಾಹಿತ್ಯವನ್ನ ಮತ್ತು ಕನ್ನಡದ ಕಾವ್ಯವನ್ನ ಅದ್ಭುತವಾಗಿ ಓದ್ಕೊಂಡಿದ್ದಾರೆ. ಅದನ್ನ ಹಾಗೆ ಅವರು ಉದ್ಗರಿಸ್ತಾರೆ, ಅದು ಅದರ ಬ್ಯೂಟಿ. ಸರ್, ನಿಮ್ದೇ ಆದ ಒಂದು ಶೈಲಿ ಇರುತ್ತೆ. ಕಣ್ಣನ್ ಮಾಮ ಅವರು ಕವನ ಕಟ್ಟಿ ಹಾಡ್ತಾರೆ,
ಕೃಷ್ಣ ಸರ್ ಅವರು ಜಾನಪದನ ಎಷ್ಟು ಸೊಗಸಾಗಿ ಮಿಕ್ಸ್ ಮಾಡಿ ಹೇಳ್ತಾರೆ ಅಂದ್ರೆ ಜಾನಪದ ಗೊತ್ತಿಲ್ದವನು ಕೂಡ ಹಳ್ಳಿಗೆ ಹೋಗ್ಬಿಟ್ಟು ಕಲ್ತ್ಬಿಟ್ಟು ಬರ್ಬೇಕು ಅನ್ಸುತ್ತೆ, ಅಷ್ಟು ಸೊಗಸಾಗಿ ಹೇಳ್ತಾರೆ. ಪ್ರಾಣೇಶ್ ಅವರು, ನೀವು ಎಲ್ಲರೂ. ಸೊ ಆ ಝಲಕ್ನ ನೀವು ನಮ್ಮ ಆಡಿಯನ್ಸ್ಗೆ ಯಾಕೆ ತೋರಿಸಬಾರ್ದು? ಓಕೆ, ಫಸ್ಟ್ ನಾವು ಮೇಡಮ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಮೇಡಮ್, ಈ MLA ಆಗಿರ್ತಾರಲ್ಲ, MLA ಫಾಲೋಯರ್ಸ್ ಒಂದ್ ಗ್ಯಾಂಗ್ ಇರುತ್ತೆ. ಸೊ ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್, ಅವ್ರದ್ದೊಂದು ಭಾಷೆ ಇರುತ್ತೆ. ಅವ್ರ ಹೆಂಗೆ ಅಂದ್ರೆ ಅಣ್ಣ ಎಲೆಕ್ಷನ್ ನಿಲ್ತಾರೆ ಅನ್ನೋ ತನಕನೂ ಒಂದು ಲ್ಯಾಂಗ್ವೇಜ್ ಬೇರೆ, ಗೆಲ್ತಿದ್ದಂಗೆ ಅಣ್ಣ ಇನ್ನೂ ಸಿಂಪಲ್ ಆಗ್ತಾರೆ. ಬಟ್ ಅಣ್ಣನ ಗೆಲ್ಸಿದ ಗ್ಯಾಂಗ್ ಇದೆಲ್ಲ ಇವರಿಗೆ ಒಂದು ಬಿಲ್ಡಪ್ ಶುರು ಆಗುತ್ತೆ. ಆ ತರದ್ ಒಂದ್ ಗ್ಯಾಂಗು ನಾನು ಅಮೆರಿಕಾಗ್ ಹೋಗಿದ್ದೀನಿ, ನಮ್ಮ ಮನೆಗ್ ಬಂದಿದೆ. ನಿಮಗ್ ಗೊತ್ತು, ನಮ್ಮ ಯಜಮಾನ್ರು ಕನ್ನಡ ಮೇಷ್ಟ್ರು. ಕನ್ನಡ ಮೇಷ್ಟ್ರು ಅಂದ್ರೆ ಏನ್ ಹೇಳಿ ಗಣೇಶ್, ಅವರಿಗೆ ಗ್ಲಾಮರ್ಗಿಂತ ಗ್ರಾಮರ್ ಮುಖ್ಯ. ನಾನ್ ಅಮೆರಿಕಾಗ್ ಹಾರಿದ್ದೀನಿ, ಒಂದ್ ಗ್ಯಾಂಗ್ ಬಂದ್ ಇಳಿತು ಅಂದ್ರೆ 16 ಹುಲಿ ಉಗುರುಗಳು ನಮ್ಮ ಮನೆ ಬಾಗ್ಲಿಗೆ ಬಂದಿದೆ. ಬಂದ್ ಎಲ್ಲ ಡಣ್ 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 ಇಳಿದ್ರು. ಮೇಡಮ್ ಅವ್ರು ಇಲ್ವಾ, ಆ ಟೋನ್ ಹಂಗಿರುತ್ತೆ ಅವ್ರು. ಇವ್ರಿಗೆ ಭಯ, ಬಡ್ಕಂತೀನಿ ನನ್ನ ಹೆಂಡತಿಗೆ, ಹಾಳಾದವಳೆ ಬೈಕ್ ಸಿಕ್ಕಲ್ ಭಾಷಣ ಹೊಡಿಬೇಡ ಅಂತ. ಅದ್ ಎಲ್ಲಿ ಹೋಗಿ ಏನ್ ಮಾತಾಡದ್ಲೋ, ಯಾವ ಪಾರ್ಟಿ ಅವ್ರ ಮನೆಗೆ ಒಟ್ಟಿಸ್ಕೊಂಡ್ ಬಂದಿದಾರ ಹೊಡಿಯಕ್ಕೆ ಅಂತ ಭಯ ನನ್ ಗಂಡಂಗೆ. ಬಟ್ ಒಂದ್ ಸಣ್ಣ ಧೈರ್ಯ, ಹೆಂಡತಿ ಊರಲ್ಲ ದೇಶದಲ್ಲೇ ಇಲ್ವಲ್ಲ. ಇಲ್ರಪ್ಪ, ಮೇಡಮ್ ಫಾರಿನ್ಗೆ ಹೋಗಿದ್ದಾರೆ, ನೋಡಿರಿ ಒಳಿಕೆ. ನಮ್ಮ ಯಜಮಾನ್ರು ಕರೀಲಿಲ್ಲ, ನಮ್ಮ ಮನೆ ಒಳಗೆ 16 ಹುಲಿ ಉಗ್ರು ಅವ್ರನ್ನ ಕರ್ಕೊಂಬಂತು. ಆಮೇಲೆ ಒಂದು ಹುಲಿ ಉಗ್ರು ಬಾಯ್ ಬಿಟ್ಟು, ಏನಿಲ್ಲ ಸಾರ್, ನಮ್ಮ ಅಣ್ಣಾರು MLA ಸಾಹೇಬ್ರು ನಿಮ್ ಹೆಂಡ್ರನ್ನ ಶಾನೆ ಮೆಚ್ಕೊಂಡ್ಬಿಟ್ಟವ್ರೆ, ಹೆಂಗಾರು ಮಾಡಿ 28ನೇ ತಾರೀಕಿಗೆ ಬುಕ್ ಮಾಡ್ಕೊಂಡ್ ಬಂದ್ಬಿಡ್ರು ಅಂತ ಕಳ್ಸವ್ರೆ. ಆಡೋ ಭಾಷೆನ ಇದು, ಅದು ನನ್ ಗಂಡನ ಹತ್ರ ಬಂದು ಹಿಂಗಿರ್ಬೇಕು ಯೋಚನೆ ಮಾಡಿ. ಅಷ್ಟೊತ್ತಿಗೆ ಇನ್ನೊಂದು ಹುಲಿ ಉಗ್ರಗ್ ತಡ್ಕೊಳಕ್ ಆಗ್ಲಿಲ್ಲ. ಸಾರ್, ಅಣ್ಣಂಗ್ ನಾನೇ ಸರ್ ರೈಟ್ ಹ್ಯಾಂಡು, ಅಣ್ಣ ನಂಗೆ ಪರ್ಸನಲ್ ಆಗಿ ಕರ್ದು ಹೇಳವ್ರೆ ಸರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲಂತೆ, ನಿಮ್ ಹೆಂಡ್ರೆ ಬೇಕಂತೆ. ಇದು ನನ್ನ ಗಂಡನಿಗೆ ಸಿಟ್ಟೇರಿಸ್ಬಿಡ್ತು. ನಾನು ಒಳಗಡೆ ಬಂದ್ ಫೋನ್ ಮಾಡಿದ್ರು, ರೀ ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಬೆಳೆಸಿರೋ ಜನ ಅವರು, ಅವರ ಭಾಷೆ ಎಡವಟ್ಟ ಹೊರತು ಭಾವನೆಗಳು ನಿಷ್ಕಲ್ಮಶವಾಗಿದೆ ರೀ. ಪ್ರೋಗ್ರಾಮ್ ಬುಕ್ ಮಾಡಕ್ ಬಂದಿದ್ದಾರೆ, ಬಾಯಿ ಮುಚ್ಕೊಂಡು ಅಡ್ವಾನ್ಸ್ ಇಸ್ಕೊಂಡು ಒಪ್ಕೊಂಡು ಕಳಿಸಿ ಪರವಾಗಿಲ್ಲ ಅಂದೆ. ಈ ತರದ್ ಬಹಳಷ್ಟು ಅನುಭವಗಳು ನಮಗ್ ಮಾತಾಡೋಕೆ ಸ್ಟಫ್ ಕೊಟ್ಟಿದೆ. ನನ್ನ ಟ್ರಂಪ್ ಕಾರ್ಡು ಬಿಡ್ಬಿಡಿಕೆ. ಅದು ಯಾವಾಗ್ಲೂ ನಮ್ ಪ್ರೋಗ್ರಾಮ್ ಅಲ್ಲಿ ಕ್ಲೈಮ್ಯಾಕ್ಸ್. ಅದು ಏನೇ ಹೇಳ್ಕೊಂಡ್ ಬಂದ್ರು ಕೊಡಕ್ ಬಿಡ್ಬಿಡ್ಕೆ ಹೇಳ್ಬೇಕು. ಅಕಸ್ಮಾತ್ ನಾವು ಬೇಕಂತಾನೆ ಅದು ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ದೆ, ಕೇಳಲಿ ಅಂತ ಜನ. ಅವಾಗ ಅವ್ರು ಕೇಳೋರು, ನಮ್ಗೂ ಒಂಥರ ಸಂತೋಷ, ಕೇಳ್ತಾ ಇದಾರೆ ಅಂತ. ನನಗೆ ಬಹಳ ಮುಖ್ಯವಾದ ಏನು ಅಂದ್ರೆ, ಆ ಬುಡ್ಬುಡ್ಕೆ ರಸ್ತೆಯಲ್ಲಿ ಹೋಗೋರು ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರ. ಗೌಡ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ ಕಟ ಅಂತ ಉಂಟಾ ಇಲ್ವ? ನಿಜಾನು ಸುಳ್ಳನ್ನು ಸುಳ್ಳು ತಟಪಟ ಬ್ಯಾಣಿಗೆ ಬಿಡುಬಿಡಿಕೆ ರಾಮಳೆ ಸಾಲ. ನಮ್ಮೂರು ದೂರ ಅಲ್ಲ, ದೇಶ ಅಲ್ಲ, ಮೀಸಲು ಬಿಡ್ಕಡ ಕಡಪ, ಅದು ಕಲ್ಲೂರು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿತ್ರ, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರು ಕೊಟ್ಬಿಡು, ನಾಳೆ ಬಂದು ಕಂಠ ಕೊಡದು ಕೊಡ್ತೀವಿ. ಅರ್ಥ ಆಯ್ತಾ? ಅವನಿಗೇನು ಅರ್ಥ ಆಗಿರುತ್ತೆ ಪಾಪ. ಬಹಳ ದೊಡ್ಡ ಮನಸ್ಸು. ನಿಮ್ಮ ಅಪ್ಪ ಒಂದು ಊದುಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ. ಬಹಳ ದೊಡ್ಡ ಮನಸ್ಸಿನ ಮಗ ನೀನು. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋರು, ಅವ್ರು ಕೇಳಿದ್ರೆ ಬಂಗಾರ ಕೇಳೋದಿಲ್ಲ. 3 ಸಲ ಬೆಳ್ಳಿ, 3 ಸಲ ಬಂಗಾರ, 3 ಸಲ ಕಬ್ಬಿಣ ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ನಿನ್ನ ಮಲೆಗೆ ರೆಟೆಗೆ ಕಟ್ಬಿಡ್ತೀನಿ. 3 ಸಲ ಬೆಳ್ಳಿ, 3 ಸಲ ಬಂಗಾರ, 3 ಸಲ ಕಬ್ಬಿಣ ಅಂದ್ರೆ ಎದೆ ಒಳ್ಳೆ ಶಾಬಡಪ್ಪ ಗೌಡ. 3 ಸಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ, 3 ಸಲ ಬಂಗಾರ ಅಂದ್ರೆ 3 ಅರಿಶಿನ ಕೊನೆ, 3 ಸಲ ಕಬ್ಬಿಣ ಅಂದ್ರೆ 3 ಸಲ ಇದ್ರು ತಂದು ಕೊಟ್ಬಿಡು, ಗಟ್ಟಿ ಅಂತ ಮಾಡಿ ನಿನ್ನ ಬಲಗೆ ರೆಟೆಗೆ ಕಟ್ಬಿಡ್ತೀನಿ. ಬಕ್ಕನ ನಮ್ಗೆ ನಿನ್ನ ವೈರಿ ಮುಂದಿನ ಅಮಾವಾಸ್ಯೆ ಒಳಗೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಬಂದು ಮಠ ಮಧ್ಯಾಹ್ನದಲ್ಲಿ ಪಕ್ಕ ಅಂತ ರಕ್ತ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡ್ಕೆ ರಾಮನ ಮಾತು ಏನಾಯ್ತು ಅಂತ ಹೇಳಿ ಮುಂದಿನ ಸಲ ನಾನು ಈ ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, ಒಂದು 100 ರೂಪಾಯಿ, ಒಂದು ಫಲ ಭತ್ತವ, ರಾಗಿ, ಜ್ವಾಳ ಕೊಟ್ಟು ಕಳಿಸಿ. ಇಲ್ಲ ಅಂದ್ರೆ ನಾಮರದ ಮಗನೇ ನನ್ನ ಮನೆ ಗಳಿಸ್ಬೇಡ, ತೂ ಅಂತ ಊದ್ ಕಳಿಸ್ಬಿಡ್ತೀವಿ ಕೂಡ ನೀ ಮಾತಾಡಬೇಡ. ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ, ನಾನು ಇನ್ನು ಮುತ್ತು ರತ್ನ ವಜ್ರ ವೈಡೂರಿ ಕೇಳಿದಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ಜ್ವಾಳನೋ, ರಾಗಿನೋ, ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನಿಂದ ಯಾವ್ದಾರ ಒಂದು ಹಳೆ ಸರ್ಟು, ಕೋಟು, ಪ್ಯಾಂಟ್ ಇದ್ರೆ ಕೊಟ್ಬಿಡು. ನಿನ್ನ ಹೆಸರಲ್ಲಿ ಊರೂರಿನಲ್ಲಿ ಮೆರವಣಿಗೆ ಮಾಡಿಬಿಡ್ತೀನಿ. ಅರ್ಥವಾಯ್ತು? ಕನ್ನಡ ಮೇಷ್ಟ್ರೇ, ಮೇಷ್ಟ್ರೇ, ನೀವು ಮಾತಾಡ್ತಿದ್ದೀರಾ, ನಮಗ್ ಉಸಿರು ಕಡ್ತು. ಏನ್ ಮೆಮೊರಿ, ಪ್ರಾಸ. ಆಮೇಲೆ ಇವ್ರು ಮೇಷ್ಟ್ರ ಹಾಕಿಂತ ಮುಂಚೆ ನನಗೆ ಸಾಮಾನ್ಯವಾಗಿ ತಮಾಷೆ ಮಾಡ್ತಿದ್ದೇನು ಅಂದ್ರೆ, ಅಕಸ್ಮಾತ್ ಏನಾದ್ರು ಕೆಲಸ ಹೋದ್ರೆ ಬದುಕ್ತೀಯ ಬಿಡು, ಏನ್ ತೊಂದರೆ ಇಲ್ಲ. ಬಟ್ ಮೆಮೊರಿ, ಕನ್ನಡ ಪೋಣಿಸೋದು, ಪದಗಳನ್ನ ಅರ್ಥ ಆಗೋ ರೀತಿಯಲ್ಲೇ ಹೇಳೋದು, ಆ ಸ್ಪಷ್ಟತೆ, ಅದ್ರಲ್ಲೂ ಒಂದು ಹಾಸ್ಯ, ಒಂದು ನಮ್ಮ ಜಾನಪದ ಎಲ್ಲ ಮಿಕ್ಸ್ ಮಾಡಿ ಹೇಳೋದಿದೆಯಲ್ಲ, ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ಆಮೇಲೆ ಅದೊಂದೇ ಅಲ್ಲ ಗಣೇಶ್, ಅವರ ವಿಶೇಷತೆ ಅಂದ್ರೆ ಅವರು ಒಳ್ಳೆ ಅದ್ಭುತ ಹಾಡುಗಾರ ಕೂಡ. ಬರೆಯೋದು ಎಷ್ಟು ಚೆನ್ನಾಗಿ ಬರೀತಾರೋ ಅಷ್ಟೇ ಚೆನ್ನಾಗಿ ಹಾಡಕ್ಕೂ ಬರುತ್ತೆ ಅವರಿಗೆ. ಸಾಮಾನ್ಯವಾಗಿ ನಾನು
ಸುಧಾ ಬರ್ಗು ರಿಚರ್ಡ್ ಲೂಯಿಸ್ ನನ್ನ ಎದುರಿಗೆ ಕೂತಿರ್ತಾರೆ ಯಾವಾಗ್ಲೂ ನಾವು ಜೊತೆಯಲ್ಲಿ ಇದ್ರೆ ಗಿಟ್ಟದಿಲ್ಲ ಅದು ಅಂತ ಅನ್ಕೋತಾರೆ. ನಮ್ಗೆ ಜಗಳ ಆಗ್ಲೇಬೇಕು ಅಂತ. ಸಾಮಾನ್ಯವಾಗಿ ಒಬ್ರಿಗೊಬ್ರು ಕಾಲ ಹೇಳ್ತಿರ್ತೀವಿ. ಸುಧಾ ಒಂದು ಜೋಕ್ ಹೇಳ್ತಾರೆ. ಎಲ್ಲೋ ಒಂದು ದೊಡ್ಡ ಹಾಸ್ಯೋತ್ಸವ ನಗೆ ಹಬ್ಬ ನಡೆದಿತ್ತು. ಇವ್ರು ಸ್ಟೇಜ್ ಮೇಲೆ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ರು. ಇವ್ರ ಮನೆಯವರು ಒಳಗ್ ಬರ್ಬೇಕು, ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟಿದೆ, ಒಳಗ್ ಬಿಡ್ತಾ ಇಲ್ಲ. ಗೇಟ್ ಅಲ್ಲಿ ಎಲ್ಲರೂ ತಡಿತಾ ಇರ್ತಾರೆ. ಅವ್ರು ಹೇಳ್ತಾರೆ ಇವ್ರಿಗೆ ಯಜಮಾನ್ರು, ಅಪ್ಪ ಸುಧಾ ಬರ್ಗೂರ್ ಇದಾರಲ್ಲಪ್ಪ ಅಲ್ಲಿ ಮಾತಾಡ್ತಿದಾರಲ್ಲ ಅವ್ರ ಮನೆಯವರು ನಾವು ಒಳಗ್ ಬಿಡೋದು. ಅದಕ್ಕೆ ಅವ್ನು ಗೇಟ್ ಕೀಪರ್ ಹೇಳ್ತಾರೆ, ಸ್ವಾಮಿ ಹಂಗ ಹೇಳ್ಕೊಂಡು ಈಗಾಗಲೇ 4 ಜನ ಹೋಗೋರು ಹೋಗಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಅವನು 2ನೇವನಿಗೆ ಅಲ್ಲಿ ಹೇಳ್ಬೇಕಾಗಿತ್ತು, 4 ಜನ ಯಾಕೆ ಬಿಟ್ಟ? ಇಲ್ಲ, ನನಗೆ ತುಂಬಾ ಅನುಭವ ಕೊಟ್ಟಿರೋದು ಅಂದ್ರೆ ಬೆಂಗಳೂರು ಕಾರ್ಯಕ್ರಮ. ನಾನು ತುಂಬಾ ನಮ್ ಕಡೆ ಆಡಿಟೋರಿಯಂ ಕಾರ್ಯಕ್ರಮಗಳಲ್ಲಿ ಸೆಲೆಕ್ಟೆಡ್ ಆಡಿಯನ್ಸ್, ಎಜುಕೇಟೆಡ್ ಇರಬೇಕು, ಸ್ವಲ್ಪ ಸಾಹಿತ್ಯ ಓದೋರು ಇರ್ಬೇಕಂತೆಲ್ಲ ಕಂಡೀಷನ್ ಹಾಕಿ ಹೋಗ್ತಿದ್ದೆ. ಈ ತರ ಕಂಡೀಷನ್ ಹಾಕಿ ನನಗೆ 1 ವರ್ಷಕ್ಕೊಂದು ಕಾರ್ಯಕ್ರಮ ಬರೋದು. ನಾನು ಇದನ್ನೇ ಪ್ರೊಫೆಷನ್ ಅಂತ ನಂಬ್ಕೊಂಡವನು. ನನಗೆ ನಿತ್ಯ ಕಾರ್ಯಕ್ರಮ, ನಿತ್ಯ ದುಡ್ಡಾದ್ರೆ ಒಳ್ಳೇದಲ್ಲ, ಇದು ಉದ್ಯೋಗ ಅಂತ ಆರಿಸ್ತವನು. ಎಲ್ಲದಕ್ಕೂ ಒಪ್ಕೊಳ್ಳಕ್ ಶುರು ಮಾಡಿದೆ. ಈಗ ಎಲ್ಲಾ ತರದ ಸಾಹಿತ್ಯ ಓದಿದೆ. ಆಗ ನನಗೆ ಬಂದಿದ್ದೆ ಬೆಂಗಳೂರಿನ ಒಂದು ಕಾರ್ಯಕ್ರಮ, ಮಾರ್ಥಹಳ್ಳಿ. ಅಲ್ಲಿ ಕಾರ್ಯಕ್ರಮ ಬಂತು. ನನಗೆ ಹೆಗಲಿಗೆ ಚೀಲ ಹಾಕದೆ ಹೋದೆ. ಸ್ಟೇಜೇ ಇಲ್ಲ. ಸಾಯಂಕಾಲ 5 ಗಂಟೆ ಮೇಲೆ 2 ಟ್ರ್ಯಾಕ್ಟರ್ಗಳನ್ನ ತಂದು ಅದ್ರ ಟ್ರಾಲಿಗಳನ್ನ ಜೈಂಟ್ ಮಾಡಿದ್ರು. ಗೇಟ್ಗಳೆಲ್ಲ ತೆಗೆದ್ರು, ಅದ್ರ ಸೈಡ್ ಗೇಟ್, ಅದೇ ಸ್ಟೇಜ್. ಅದ್ರ ಮೇಲೆ ನಿಂತ್ಕೊಂಡೆ ನಾನು. ಅಲ್ಲೊಂದು ಮರಕ್ಕೆ ಬಲ್ಬ್ ಕಟ್ಟಿ ನನ್ನ ಮುಖಕ್ಕೇನೆ ಇಳಿಬಿಟ್ರು. ಅದೇ ಲೈಟ್. ಜನ ಬಂದ್ರು ಹೇಳ್ತೀನಿ. ಫುಲ್ 2,500-3 ಸಾವಿರ ಜನ. ಏನಿದು ಅಂತ ಕೇಳಿದೆ. ಅಣ್ಣಮ್ಮ ಅಂದ್ರು. ನನಗೆ ಗೊತ್ತೇ ಇಲ್ಲ. ನಮ್ ಕಡೆ ಗಾಳಮ್ಮ, ದುರ್ಗಮ್ಮ ಅಂತಿದ್ದಾರೆ. ಇಲ್ಲಿ ಅಣ್ಣಮ್ಮ ಅವರು ಅಕ್ಕಂಗಿರು ಅಂತ ತಿಳ್ಕೊಂಡು ಸರಿ. ಏನ್ ಕಾರ್ಯಕ್ರಮ ಏನೂ ಇಲ್ಲ. ಶುರು ಮಾಡಿದೆ. ನಾನು ಬೀಚಿ ಅಂತಕ್ಕಂಥ ಒಬ್ಬ ಸಾಹಿತಿ ಇದ್ರು. ಅವರು ವಿಡಂಬನಾತ್ಮಕವಾಗಿ ಈ ತರ ಹೇಳ್ತಾ ಇದ್ರು. ಹೆಸರಿಗೆ ಹೆಸರು ಎಂದು ಹೆಸರಿಟ್ಟವನ ಹೆಸರುವಾಸಿಯಾದ ಹೆಸರೇ ಎಂದು ಹೆಸರಿಲ್ಲದಂತಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾರಿಗೂ ತಿಳಿಲಿಲ್ಲ. ಪ್ರಸಾದ ಹಂಚಿರೋ ಅಂದ್ರು. ಅಲ್ಲ ಪ್ರಸಾದ. ಅಲ್ಲೇ ಪ್ರಸಾದ ತಿನ್ನಕ್ ಶುರು ಮಾಡಿದ್ರು. ಕಾರ್ಪೊರೇಟರ್ ಬಂದ್ಬಿಟ್ಟ. ಪಟಾಕಿ ತಂದಿದೀವಿ ಅವ್ನು ಬಂದಾಗ ಹಚ್ಚು ಅಂತ. ಪಟಾಕಿ ಹಚ್ಚರು ಅಂದ್ರು. ಅವನ್ ಕಾರ್ ಡೋರ್ ನಿಂದ ನನ್ನ ಕಾಲ್ ಕೆಳಗಿನವರೆಗೂ ಒಂದೇ ಒಂದು ಸರ. ಅಲ್ಲಿಂದ ಡಮ 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 ಅಂತ ಬಂತು. ನನಗೆ ಸ್ಫೋಟ ಆಗ್ತೀನಿ ನಾನಂತ ನಾನು ಹಿಂದೆ ಸರ್ವೆ. ಇದ್ರ ಮಧ್ಯೆ ಆ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅವರಿಬ್ರು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಮಧ್ಯೆ ನಿಂತಿದ್ದೀನಿ. ಅವನ್ ಆ ಕಡೆ ಹೊಡೆಯೋದು, ಈ ಕಡೆ ಹೊಡೋದು. ಏನ್ ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ನಂದು ಬ್ಯಾಲೆ ನೃತ್ಯನೇ ಆಗ್ಬೇಕು. ನಿಂತಿದಾರ ಅಂದ ತಕ್ಷಣ ಮತ್ತೆ ಯಾರು ದುಡ್ಡು ಕೊಟ್ಟು ಆ ಟ್ರ್ಯಾಕ್ಟರ್ನ ಜೈಂಟ್ ಮಾಡಿದ್ರು. ಸರಿ, ಕಾರ್ಯಕ್ರಮ ಶುರುವಾಯ್ತು. ಏನ್ ಹೇಳ್ತಾರೆ ಏನು ತಿಳಿತಾರ ಅವ್ರಿಗೆ. ಪಟಾಕಿ ಆಯ್ತು. ಕಡೆಗೆ ಆ ಜನರ ಗಲಾಟೆ ಸಾಕಲ್ಲ, ಸುಮ್ನೆ ಕೂತ್ಬಿಟ್ಟೆ. ಆ ಏರಿಯಾ ಗೂಂಡ ಬಂದ. ಮೈಕ್ ಕೊಡ್ರ. ಅಣ್ಣ ಬಾಳ ಫೇಮಸ್ಸು, ಅಣ್ಣ ಬಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳಿದಿರೋರು ಕರ್ನಾಟಕದಲ್ಲಿ ಯಾರು ಇಲ್ಲ ಗೊತ್ತಾ? ಅಣ್ಣ ನಿನ್ನ ಹೆಸರೇನಣ್ಣ? ನಾನು ಪ್ರಾಣೇಶ್ ಕಣ್ಣ. ಅಣ್ಣ ಪ್ರಾಣೇಶ್ ಅಣ್ಣ. ಎಲ್ಲಾ ಟಿವಿನಾಗ ಬರ್ತಾನೆ, ರೇಡಿಯೋದಾಗ ಬರ್ತಾನೆ. ಅಣ್ಣ ಬಾಳ ಫೇಮಸ್ಸು. ಅಣ್ಣ ಈಗ ನಮ್ನೆಲ್ಲ ಉದ್ದೇಶಿಸಿ, ಅಣ್ಣ ಆಡ್ತೀಯ, ಡ್ಯಾನ್ಸ್ ಆಡ್ತೀಯ ಅಣ್ಣ? ನಾನಂದೆ, ನಾನ್ ತಗೊಂಡ್ ಬಂದಿರೋದು ಬೀಚಿ ಸಾಹಿತ್ಯದಲ್ಲಿ ಹಾಸ್ಯ ಅಂತ. ಎಲ್ಲಿಗೆ ಬಂದಪ್ಪ ದೇವ್ರೆ ನಾನಿದು? ಏನ್ ಗತಿ ನಂದು? ಯಾವ ಲೆವೆಲ್ಗೆ ನಾವು ಮಾತಾಡಬೇಕು, ನಮಗೆ ತಿಳಿದದ್ದನ್ನ ಹೇಳಬಾರ್ದು, ಜನರಿಗೆ ಬೇಕಾದನ್ನ ಹೇಳಬೇಕು ಅನ್ನೋದನ್ನ ಕಲ್ತಿದ್ದೆ ನಾನು ಬೆಂಗಳೂರಿನ ಕಾರ್ಯಕ್ರಮಗಳಿಂದ. ಸಿಟಿಲಿ ಇರೋರು ಇವ್ರ ಆಡಿಟೋರಿಯಂಗಳೆಲ್ಲ ಚೆನ್ನಾಗಿ ಮಾತಾಡೋದು. ಇಂಥವ್ರ ಮಧ್ಯೆ ಬಂದು ಸೇರ್ಕೊಂಡ್ವಲ್ಲ ನಾವು. ಅದಕ್ಕೆ ಕಾರಣ ನಮ್ಮ ಚಾನಲ್ಗಳು. ಹರಟೆ ಮುಖಾಂತರ ಇರ್ಬೋದು, ಹಾಸ್ಯ ದರ್ಬಾರ್ಗಳ ಮುಖಾಂತರ ಇರ್ಬೋದು, ಅನೇಕ ಕಾರ್ಯಕ್ರಮದ ಟಿವಿಲಿ ಬಂದ್ಮೇಲೆ ಇವತ್ತು ಇಂಥವ್ರದೇ ಒಂದು ಹಾಸ್ಯ ಬ್ರ್ಯಾಂಡ್ ಆಗೋದಕ್ಕೆ ಇವತ್ತು ಜನ ಎಜುಕೇಟೆಡ್ ಅನ್ನು ಸೇರಿಸ್ತಾರೆ, ಆಡಿಟೋರಿಯಂಗಳಲ್ಲಿ ಮಾಡ್ತಾರೆ. ಇದು ನಮ್ಮ ಸಾಹಿತ್ಯ ಯಾತ್ರೆ. ಇವರಷ್ಟು ಸುಖವಾಗಿ ನಾವು ಬಂದಿಲ್ಲ. ನಾವು ಬಂಡಿಯಲ್ಲಿ ಬಂದಿದೀವಿ. ನನ್ನ ಮೆರವಣಿಗೆ ಆದದ್ದು ಹೆಣದ ಮೆರವಣಿಗೆ ತರ ಸರ್. ಚಕ್ಕಡಿ ಒಂಟೆತ್ತಿನ ಅದು ನನ್ನ ಮೆರವಣಿಗೆ ಮಾಡ್ಬೇಕು, ಊರಲ್ಲಿ ತೋರಿಸ್ಬೇಕು ಪ್ರಾಣೇಶನ್. ಹೇಗೆ ತೋರಿಸೋದು? ಏನು ವೆಹಿಕಲ್ಗಳಿಲ್ಲ, ಒಂದು ಚಕ್ಕಡಿ, ಒಂಟೆತ್ತಿನ ಬಂಡಿ ಅಂತಾರೆ. ಒಂದೇ ಎತ್ತು, ಅದು ಟೈಟ್ ಇರುತ್ತೆ ಇಷ್ಟೇ. ಅದ್ರ ಮಧ್ಯೆ ಒಂದು ಚೇರ್ ಹಾಕಿ ನಾನು ಕೂರಿಸಿದ್ರು. ಚೇರ್ ಹಾಕಿ ಕೂರಿಸಿ ಈ ಕಡೆ ಅದ್ರ ಬೊಂಬುಗಳು, ಮಧ್ಯೆ ಚೇರು ಸಿಕ್ಕೊಂಡ್ಬಿಟ್ಟೆ ನಾನು. ನನಗೆ ಹಾರ ಹಾಕಿದ್ರು. ಇವತ್ತಿಲ್ದ ಹೆಂಗ್ ಕರ್ಕೊಂಡು ಹೋಗ್ಬೇಕಂತ ವಿಭೂತಿ ಹಚ್ಚಿದ್ರು, ಕುಂಕುಮ ಹಚ್ಚಿದ್ರು. ಮೆರವಣಿಗೆ ಸ್ಟಾರ್ಟ್. ಮುಂದೆ ಭಜನೆ ಮಾಡಕ್ ಶುರು ಮಾಡ್ಬಿಟ್ರು. ನೋಡಿದ್ರಲ್ಲ ಹೆಣ ಬಂತು. ಮಾಲೆ, ಹಣೆಯಲ್ಲಿ ವಿಭೂತಿ, ಕುಂಕುಮ. ಆ ಗೋಡು ಏನ್ ಸಾ ನಿಮ್ ಜನ ಹೆಣ ಅಂತ ತಿಳ್ಕೊಂಡ್ರೆ, ನಿಮ್ ಪ್ರಾಣೇಶ ಅಂತ ಯಾರು ಗುರ್ತಿಡ್ತಿಲ್ಲ. ಕಳ್ಳನ ಮಗನೇ ಮೊದ್ಲು ಹಾರ ತೆಗಿ, ಇವತ್ತಿ ಎಳಸು, ಇವನ್ನೆಲ್ಲ ಬಿಡು. ಆವಾಗ ಎದ್ ನಿಂತು ಕೈ ಮಾಡಿದೆ, ಬದುಕ್ಯಾನಲೆ ಅಂತ. ಈ ತರ ಇಡೀ ಊರಿನಲ್ಲಿ 3 ಗಂಟೆಗಳ ಕಾಲ ಮೆರವಣಿಗೆ ಆದ್ಮೇಲೆ ನಮ್ಮ ಕಾರ್ಯಕ್ರಮ ಶುರುವಾದಾಗ ರಾತ್ರಿ 2 ಗಂಟೆ. ಇನ್ನೇನು ನಾನು ಮಾತಾಡಬೇಕು ಅನ್ನೋ ತಕ್ಷಣ ಸನ್ಮಾನಗಳು. 3 ಹಾರ 30 ಜನರಿಗೆ ಹಾಕಿದಾರೆ. ನಾನು ಹಾರ ಹಾಕಿದ ತಕ್ಷಣ ಇಟ್ಕೊಂಡ್ಬಿಡ್ತೀನಿ. ಮತ್ತೆ ಬೇರೆ ಯಾರಿಗೂ ಹಾರಬಾರ್ದು. ಅದ್ರ ಸರಿ ಸಾರ್ ಅಂತ ಇಸ್ಕೊಳ್ಳೋದು. ನನ್ನ ಪಕ್ಕದಲ್ಲಿ ಚೇರ್ಮನ್ಗೆ ಹಾಕೋದು. ಚೇರ್ಮನ್ ಇಸ್ಕೊಳ್ಳೋದು, ಸೆಕ್ರೆಟರಿಗೆ ಹಾಕೋದು. ಸ್ಟೇಜ್ ಮೇಲೆ 24 ಜನ, ಅವ್ರಿಗೆಲ್ಲ ಚೇರು, ನನಗೊಂದು ಸೀಮೆ ಎಣ್ಣೆ ಡಬ್ಬ.
ಇಷ್ಟೆಲ್ಲ ಆಗಿ ಈಗ ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆ ಅಂದಾಗ ನಂದೇ ಗಡಿ ನೋಡ್ಕೊಳ್ತೀನಿ ಸರ್. ಬೆಳಗಿನ ಜಾವ 4 ಗಂಟೆ ಹಾಸ್ಯ ಸಂಜೆ ಹಾಸ್ಯ ಸಂಜೆ ಅದು. ರಾತ್ರಿಯಾಗಿ ಸಂಜೆಯಾಗಿ ಬೆಳಕರಿದ್ ತಿರುಗಿ ಹಾಸ್ಯ ಸಂಜೆ ಹಾಸ್ಯ ಸಂಜೆ. ಕರೆಕ್ಟ್ ಹಾಸ್ಯ ಸಂಜೆ. ಅಷ್ಟೊತ್ತಿಗೆ ಆ ಊರಿನ ಹೆಣ್ಮಕ್ಳೆಲ್ಲ ಬಂದು ಮಲಗಿದ ಗಂಡಂದ್ರನ್ನ ಮಕ್ಕಳನ್ನ ಅವಂಗೊಂದು ಬುದ್ಧಿ ಇಲ್ಲ ನಿಮಗೊಂದು ಬುದ್ಧಿ ಇಲ್ಲ ಎದ್ದು ಬರಲಿ ಅಂತ ಒದ್ದು ಎಬ್ಸಿಕೊಂಡು ಹೋಗಿಂದ ಭಾಷಣ ಮಾಡದೆ ಊರಿಗೆ ಬಂದೆ. ಆ ಅನುಭವಗಳೇ ಇವತ್ತಿನ ಇಂಥ ವೇದಿಕೆ ಅಂತ ನನ್ನ ಭಾವನೆ. ಆ ಅನುಭವಿಸೋ ಹೊರತು ಕಷ್ಟಗಳ ಅನುಭವಿಸೋ ಹೊರತು ಇಂಥ ಬೆಳಕಿನ ಕಾರ್ಯಕ್ರಮ ಸಿಗಲ್ಲ. ಕತ್ತಲನ್ನ ನೋಡಿದವನಿಗೆ ಬೆಳಕಿನ ಅನುಭವ ಆಗ್ತಾ ಇರೋದಕ್ಕೆ ನನ್ನ ಇಡೀ ಜೀವನದ 3,500 ಕಾರ್ಯಕ್ರಮದ ಜೀವನವೇ ಒಂದು ಉದಾಹರಣೆ. ಪ್ರತಿಯೊಬ್ಬರದು ಹಾಗೆ ಗಣೇಶ್, ಒಂದೊಂದ್ ಕಾರ್ಯಕ್ರಮಕ್ಕೆ ಹೋದಾಗ ಒಂದೊಂದ್ ಅನುಭವ ಆಗಿರುತ್ತೆ. ಈಗ ನನ್ಗೊಂದ್ ಸನ್ಮಾನಕ್ಕೆ ಕರೆದಿದ್ರು, ಕರೆದ್ರೆ ಬಂಧುಗಳೇ ಅಕ್ಕ ಬಂದಾಳ, ಅಕ್ಕ ಎಷ್ಟು ಫೇಮಸ್ ಅಂದ್ರ ಅಣ್ಣ ಹಜಾರ್ ಭಾರತದಾಗ ಎಷ್ಟು ಫೇಮಸ್, ಅಕ್ಕ ಬಜಾರಿ ಕರ್ನಾಟಕದಲ್ಲೂ ಅಷ್ಟೇ ಫೇಮಸ್ ಅದಾಳ. ಅವ್ನು ಹೊಗಳದ್ನ ಬೈದ್ನ ಅರ್ಥ ಆಗಿಲ್ಲ ನನ್ಗೆ ಅಕ್ಕ ಬಜಾರಿ ಅಂತ. ನಾನು ಕೆಲವು ಮಕ್ಕಳು ತಾಯಿ ಹೊಟ್ಟೆಯಿಂದ ಕಾಲ್ ಮುಂದಾಗ ಹುಡ್ತಾವ, ಕೆಲವು ತಲಿ ಮುಂದಾಗ ಹುಡ್ತಾವ, ಅಕ್ಕ ಬಾಯಿ ಮುಂದೆ ಮಾಡ್ಕೊಂಡೆ ಹುಟ್ಟುಬಿಟ್ಟ ನೋಡ್ರಿ. ಈ ಅನುಭವಗಳಿದೆ ಅಲ್ಲ, ಇದು ನಾವೆಲ್ಲ ನಮ್ಮ ವಿಶೇಷತೆ ಏನ್ ಗೊತ್ತಾ, ಕಾರ್ಯಕ್ರಮ ಆದ್ಮೇಲೆ ನಮ್ ಗ್ಯಾಂಗ್ ಇದೆಯಲ್ಲ ಇದನ್ನ ಹಂಚ್ಕೋತೀವಿ ನಾವು. ಮೋಸ್ಟ್ಲಿ ಇದೇ ನಮ್ಮ ಈ ಗ್ಯಾಂಗ್ ಅನ್ನ ಇಷ್ಟು ಗಟ್ಟಿ ಮಾಡಿದೆ, ಹರಟೆ ಗ್ಯಾಂಗ್. ನಾನಂತೂ ಬಹಳ ಸ್ನೇಹಿತರಿಗೆ ಹೇಳ್ತಿದ್ದೆ ನೋಡಿ, ಎಲ್ಲಾ ಟ್ರೆಂಡ್ 10 ವರ್ಷ ಇರುತ್ತೆ. 10 ವರ್ಷಕ್ಕೆ ಜಾಸ್ತಿ ಇರಲ್ಲ. ನೀವು 10 ವರ್ಷಕ್ಕಿಂತ ಜಾಸ್ತಿ ಇರ್ತೀರಿ ಅಂತ ಯಾರು ನಿರೀಕ್ಷೆ ಮಾಡಬೇಡಿ ಅಂತ. ಆದ್ರೆ ವಿ ಆರ್ ಫಾರ್ಚುನೇಟ್. 20 ವರ್ಷ ತುಂಬಿಸಿದೀವಿ, ಇನ್ನೂ ಕ್ಷೇತ್ರದಲ್ಲಿ ನಾವು ಹಳಸಲಾಗಿಲ್ಲ. ಹೌದೌದು, ಇನ್ನೂ ನಡೆಸ್ತಿದೀವಿ. ನನ್ಗೆ ಅದು ಆಶ್ಚರ್ಯ ಅಂತ ಕೂಡ ಅನ್ಸುತ್ತೆ. ಆದ್ರೆ ಸತ್ಯವಾಗಿಯೂ ನಾವು ಬಯಸೋದು ನಮ್ಮನ್ನ ದಾಟಿ ಮುಂದಕ್ಕೆ ಹೋಗುವಂತ ಕಲಾವಿದರು ಬರ್ಬೇಕು. 20 ವರ್ಷ ಈ ಗ್ಯಾಂಗ್ ಅನ್ನ ಒಟ್ಟುಗೂಡಿಸಿ ಇಟ್ಟಿದೆಯಲ್ಲ, ಆ ಮಾತು, ಈ 20 ವರ್ಷದ ಜರ್ನಿ, ಈ ನಿಮ್ಮ ಗ್ಯಾಂಗ್ಗೆ ನಮ್ಮ ದೊಡ್ಡ ಚಪ್ಪಾಳೆ. ಓ ಯಾರೋ ಬಂದ್ರು ಮೇಷ್ಟ್ರೆ, ಈ ಮನೆ ನಿಮ್ದು, ಯಾರೋ ಗೆಸ್ಟ್ ಬಂದಿದ್ದಾರೆ ಸರ್, ನೋಡ್ಬೋದಾ? ದಯವಿಟ್ಟು ಕರ್ಕೊಂಬನ್ನಿ ಸರ್. 20 ವರ್ಷ ಆ ಹಾಸ್ಯದ ಮಾತು, ಆ ಬೇರೆ ಬೇರೆ ತರದ ಹಾಸ್ಯ, ಜನರನ್ನ ನಗಿಸ್ಬೇಕು ಅನ್ನೋ ರೀತಿ ನಿಮ್ಮನ್ನ ಒಂದು ಒಗ್ಗೂಡಿಸಿಟ್ಟಿದೆಯಲ್ಲ, ಈ ನಿಮ್ಮ ಗ್ಯಾಂಗ್ಗೆ ನಮ್ಮ ದೊಡ್ಡ ಚಪ್ಪಾಳೆ. ಮೇಷ್ಟ್ರೆ, ಯಾರೋ ಗೆಸ್ಟ್ ಬಂದಿದ್ದಾರೆ ಸರ್, ನೋಡ್ಬೋದಾ? ದಯವಿಟ್ಟು ಕರ್ಕೊಂಬನ್ನಿ ಸರ್. ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಗ್ಯಾಂಗ್ ಸರ್ ವೆಲ್ಕಮ್ 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 ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ನಮಸ್ಕಾರ. ಸರ್ ನಮ್ಮ ಗೋಲ್ಡನ್ ಗೂಡ್ಗೆ ವೆಲ್ಕಮ್. ನಿಮಗೆ ಪ್ಲೀಸ್ ಕೂತ್ಕೊಳ್ಳಿ ಸರ್, ಪ್ಲೀಸ್. ಸರ್ ನಿಮ್ಮ ಮತ್ತು ಇವರ ಪರಿಚಯ ಹೇಗಾಯ್ತು ಸರ್? ಸರ್ ಬೇಸಿಕಲಿ ರೈಟರು ನಾನು. ಹಾಗೆ ನೋಡಕ್ಕೋದ್ರೆ 1999 ಆ ಸುತ್ತಮುತ್ತ ಮೊದಲ ಹರಟೆ ನಡೆಯಿತು. ಮಾಮ ಹೇಳಿದ್ರೆ ಅದು ರಾಷ್ಟ್ರಕಥನ ಪರಿಷತ್ತಲ್ಲಿ ಮೊದಲ ಹರಟೆ ಚಾಮರಾಜಪೇಟೆ, ಬೆಂಗಳೂರು. ಅದು 13ನೇ ಲೋಕಸಭಾ ಎಲೆಕ್ಷನ್ಸ್ ನ ರಿಸಲ್ಟ್ ಇತ್ತಲ್ಲ, ಕೌಂಟಿಂಗ್ ಹಿಂದಿನ ದಿನ ಆ ಟೆನ್ಷನ್ ತಡ್ಕೊಳ್ಳಾರದೆ ಅವರು, ಟೆನ್ಷನ್ ಇರ್ತಲ್ಲ, ಹೀಗೆ ಎಲ್ಲಾರನ್ನು ಕೂರಿಸ್ಬಿಟ್ಟು ಒಂದು 300 ಜನ, ಈ ಕಡೆ ನಾನು, ಕಣ್ಣನ್ ಮಾಮ, ಅಷ್ಟಾವಧಾನಿ ಗಣೇಶ್ ಅವರು, SR ರಾಮಸ್ವಾಮಿ ಉತ್ಥಾನ ಸಂಪಾದಕರು, ನಾವು ಕುತ್ಕೊಂಡು ಎಲ್ಲರಿಗೂ ಕಳ್ಳೆಕಾಯಿ ಮತ್ತು ಬೆಲ್ಲ, ಆಡಿಯನ್ಸ್ಗೆಲ್ಲ ಕುತ್ಕೊಂಡು. ಡಿಸಿಪ್ಲಿನ್ ಜಾಸ್ತಿ. ನಿಮ್ ಕಳ್ಳೆಕಾಯಿ ಬೇಕಾದ್ರೆ ಕೇಳಂಗಿಲ್ಲ, ಹಿಂಗ್ ತೋರಿಸ್ಬೇಕು, ಬೆಲ್ಲ ಬೇಕಾ ಹಿಂಗನ್ಬೇಕು. ಅಷ್ಟು ಸ್ಟ್ರಿಕ್ಟ್ ಅವರು. ರಿಚರ್ಡ್ ಲೂಯಿಸ್ ಬಗ್ಗೆ ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತ ಕೇಳಿದೀವಿ. ಹೌದೌದೌದು, ನಾವಿಬ್ರು ಸಾಕಷ್ಟು ಟ್ರಾವೆಲ್ ಮಾಡಿದೀವಿ ಬಿಡಿ. ಸರ್ ಈಗ ಜರ್ನಿ ಮಾಡ್ತಿರ್ತೀರಿ, ಉತ್ತರ ಕರ್ನಾಟಕದ ಕಡೆ ಹೋಗ್ಬೇಕು, ಮಂಗಳೂರು ಅಲ್ಲಿ ಇಲ್ಲಿ ಹೋಗ್ಬೇಕು. ಈ ಜರ್ನಿಯಲ್ಲಿ ನಿಮ್ಗೂ ಅದ್ಭುತವಾದ ಅನುಭವಗಳು ಆಗಿರುತ್ತೆ. ಭಾಷೆ ಬಗ್ಗೆ ಆಗಿರ್ಬೋದು, ಇಲ್ಲ ಕೆಲವೊಂದು ಜೋಕ್ ಬೆಂಗಳೂರಲ್ಲಿ ಕ್ಲಿಕ್ ಆಗುತ್ತೆ, ಮಂಗಳೂರಲ್ಲಿ ಕ್ಲಿಕ್ ಆಗಲ್ಲ. ಸೊ ಆ ತರದ ಅನುಭವ ಏನ್ ಸರ್? ಪ್ರಾಣೇಶ್, ನಾನು, ನರಸಿಂಹಮೂರ್ತಿಯವರು, ರಿಚರ್ಡ್, ಸುಧಾ ಒಂದೇ ವೆಹಿಕಲ್ ಅಲ್ಲಿ ಹೋಗ್ತೀವಿ. ನಾವು ಎಷ್ಟು ಜನ ಸಂತೋಷ ಪಡಿಸ್ತಿದ್ವಿ ಅನ್ನೋದು ಸೆಕೆಂಡರಿ, ನಾವ್ ಹೆಚ್ಚು ಸಂತೋಷ ಪಡ್ತಾ ಇದ್ವಿ. ನಮ್ ಜರ್ನಿ ಇದೆಯಲ್ಲ, ದಿ ಬೆಸ್ಟ್ ಪಾರ್ಟ್ ಆಫ್ ಹಾಸ್ಯೋತ್ಸವ ಅದು. ನಮ್ಮೆಲ್ಲಾ ಹಾಸ್ಯೋತ್ಸವನ ಅಲ್ಲೇ ತಯಾರಾಗ್ತಾ ಇದ್ವಿ. ನಾವು ಆಡೋ ಮಾತುಗಳೆಲ್ಲ ಅಲ್ಲೇ ತಯಾರಾಗ್ತಾ ಇದ್ವಿ. ಮತ್ತೆ ಹಿಂದೆ ಹಾಡಿದ್ರ ಬಗ್ಗೆ ಒಂದು ಸಣ್ಣ ಕ್ರಿಟಿಸಿಸಮ್ ನಮ್ ನಡುವೆ ಅಲ್ಲೇ ಇರುತ್ತೆ. ಬಹಳ ಒಳ್ಳೊಳ್ಳೆ ಹಾಡುಗಳು ಅವೆಲ್ಲ ಬರ್ತಾ ಇದ್ವು ಅವಾಗ. ರಾತ್ರಿ 2 ಗಂಟೆ ಮೇಲೆ ಡ್ರೈವ್ ಮಾಡುವಾಗ ಹಾಡ್ತಾ ಇದ್ವಿ, ಇವಾಗ ಹಾಡಿಸ್ತಾ ಇದ್ವಿ. ಡ್ರೈವರ್ ಮಲಗಬಾರ್ದು. ಸುಧಮ್ಮನ ಕೆಲ ಆಡ್ಸಿದ್ರೆ ಎಲ್ರೂ ಮಲಗ್ ಬಿಡೋರು. ಅಲ್ಲ, ಇಳಿದೋಗ್ಬಿಡೋ. ಇಲ್ಲ, ಅವನಿಗೆ ಇಳಿದ್ರೆ ಇವರೆಲ್ಲ ಏರ್ಸ್ಕೊಂಡಿರೋರಲ್ಲ. ಅದು
ಒಂದಾಯ್ತು ಗಣೇಶ್, ಏನಂದ್ರೆ ನಾವು ಈ ಹರಟೆನಲ್ಲಿ ಭಾಗವಹಿಸ್ತಾ ಇದ್ವಲ್ಲ, ಸುಮ್ನೆ ನಮ್ಗೊಂದೊಂದು ಟ್ರಂಪ್ ಬೇಕಾಗಿತ್ತು ಅಷ್ಟೇ, ಟ್ರಂಪ್ ಕಾರ್ಡ್ ಬೇಕಾಗಿತ್ತು. ರಿಚರ್ಡ್ ಲೂಯಿಸ್ ಬಹಳ ಕುಡುಕ ಅಂತಾನು, ತುಂಬಾ ಸಲ ಕುಡಿದು ಬೀದಿಲ್ ಬಿದ್ದಿರ್ತಾರೆ, ಅದು ಗಟಾರದಲ್ಲಿ ಬಿದ್ದಿರ್ತಾರೆ, ನಾವ್ ಎತ್ಕೊಂಡೋಗಿ ಮನೆಗೆ ಹಾಕ್ತಿವಿ ಅನ್ನೋ ತರಾನು ನಾವ್ ಮಾಡ್ಬಿಟ್ವಿ. ಪಾಪ ಅವ್ರು ಕುಡಿಯೋದೇ ಇಲ್ಲ. ಆಕ್ಚುಲಿ ಇಲ್ಲ, ನಿಜ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೇಳ್ತಾರೆ, ಯಾಕೋ ಅವ್ರು ನೀನ್ ಯಾವಾಗಲೂ ಕುಡ್ಕ ಜನ ಎಲ್ಲ ನೀನು ತುಂಬಾ ಕುಡ್ಕ ಅಂತ ಅನ್ಕೊಂಡ್ಬಿಡ್ತಾರೆ ಕಣೋ, ರುಚಿ ನೀನ್ ಜಾಸ್ತಿ ಕುಡಿಯ, ನಾನು ಕುಡಿತೀನಿ ಅಷ್ಟೇ. ನಮ್ಗೆ ಎಲ್ಲಿ ನಿಲ್ಸ್ಬೇಕು ಅಂತ ಗೊತ್ತು. ಆದ್ರೂ ಇವ್ರೇನು ಅನ್ನೋದು, ಅವ್ರು ಬೇರೆ ಕಣ್ಣನ್ ಮಾಮ ರಿಚರ್ಡ್ ವೈನು, ನಾನು ಡಿವೈನ್, ವೈನು ಡಿವೈನು. ಯಾವಾಗ್ಲೂ ನಾನು ತುಂಬಾ ದಿವಸ ಕೇಳಿದೆ, ಇದು ಯಾಕೋ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಕತೆ ಹೇಳಿದೆ. ನೋಡಿ, ಕಣ್ಣನ್ ಮಾಮ ಒಬ್ಬ ಬೌದ್ಧ ಭಿಕ್ಷು ತನ್ನ ಶಿಷ್ಯರ ಜೊತೆ ನದಿ ದಾಟ್ತಾ ಇದ್ದಂತೆ. ಅವಳೊಂದು ಹೆಣ್ಮಗಳಿದ್ದಂತೆ. ಅವಳು ಆ ಭಿಕ್ಷು ಕೇಳಿದ, ನನ್ನೂ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡಿದ್. ಎಲ್ಲರೂ ಬ್ರಹ್ಮಚಾರಿಗಳು, ಹೆಂಗ ಅವಳನ್ನ ಮುಟ್ಟೋದು? ಒಬ್ಬ ಹುಡುಗ ಹೇಳಿದಂತ ಒಬ್ಬ ಶಿಷ್ಯ, ಅಯ್ಯೋ ಬಿಡಿ ಗುರುಗಳಂತ ಹೆಗಲ್ ಮೇಲೆ ಕೂರ್ಸ್ಕೊಂಡು ನದಿ ದಾರಿಸ್ಬಿಟ್ಟ. ಈ ಗುರುಗಳಿಗೆ ಏನಾಯ್ತು, ರಾತ್ರಿ ನಿದ್ದು ಬರ್ಲಿಲ್ಲ. ಈ ಗುರು ಶಿಷ್ಯನ್ ಕರೆದು, ಅಲ್ಲಪ್ಪ ನೀನ್ ಕೂರ್ಸ್ಕೊಂಡು ಹೋಗ್ತಿದ್ಯಲ್ಲ ಆ ಹುಡುಗಿನ, ನಿನ್ಗೇನು ಅನ್ಸ್ಲಿಲ್ವ ಅಂತ. ಆಗ ಅವನಂತೆ, ಗುರುಗಳೇ ನಾನು ಹುಡುಗಿನ ಅಲ್ಲೇ ಇಳಿಸ್ಬಿಟ್ಟೆ, ನೀವಿನ್ನೂ ಇಳಿಸ್ಲಿಲ್ವಾ? ಅದು ಕಣ್ಣನ್ ಮಾಮನ್ಗೆ ಏಟು, ಕಣ್ಣಲ್ ಮಾವನ್ಗೆ ಏಟು. ನಾನು ವೈನ್ ಕುಡಿತೀನಿ, 24 ಗಂಟೆ ವೈನು ವೈನು ಅಂತಾನೆ. ಒಂದ್ಸಲ ಬಂದ್ಬಿಡಿ, ಕುಡಿದ್ಬಿಡಿ, ಅದೇನು ಅಂತ ನೋಡ್ಕೊಂಡ್ಬಿಡಿ. ಅದಕ್ಕೆ ಅಮೆರಿಕ ಯಾತ್ರೆ ಅನ್ಬೇಕಾದ್ರೆ ತುಂಬಾ ಮಡಿನಾ ಅಂತ ಕೇಳಿದ್ರು ರಿಚರ್ಡ್. ಯಾಕಂಗ್ ಕೇಳ್ತೀಯ ಅಂದೆ. ಇಲ್ಲ, ಸಾಧಾರಣ ಈ ಪೂಜೆ ಮಾಡೋರೆಲ್ಲ ತುಂಬಾ ಮಡಿ, ಮುಡ್ಸ್ಕೊಳಲ್ಲ, ಬಹಳ ದೂರ ಇರ್ತಾರೆ ಅಂತ. ಅದಕ್ಕೆ ಅವನ ಜೊತೆಲೆ ಒಂದು ಚುಟಕ ಹಾಕು ಮುಂದೆ ನರಸಿಂಹಮೂರ್ತಿಗಳು ಹಲವು ಕಡೆ ಹೇಳ್ತಾರೆ ಅದನ್ನ. ರಿಚರ್ಡ್ ಲೂಯಿಸ್ ಜೊತೆ ಕನ್ನಡ ಪೂಜಾರಿ ಕಣ್ಣನ್ ಅಮೆರಿಕಕ್ಕೆ ವಿಮಾನ ಹತ್ತಿ ಬಿಟ್ಟರು. ವಿಮಾನದಲ್ಲಿ ಓಡಾಡುವಾಗ ಪ್ಯಾರಿಸ್ ಗಗನ ಸಖಿಯರು ರಿಚರ್ಡ್ ಲೂಯಿಸ್ ಅನ್ನ ಬಿಟ್ಟು ಕಣ್ಣ ಭಟ್ಟರನ್ನೇ ಮುಟ್ಟಿಬಿಟ್ಟರು. ಒಡನೆ ರಿಚರ್ಡ್ ಲೂಯಿಸ್ ಕೇಳಿಯೇ ಬಿಟ್ಟರು, ಕಣ್ಣ ಭಟ್ಟರೇ ಮೈಲಿಗೆ ಆಯಿತೆ. ಒಡನೆ ಕಣ್ಣ ಭಟ್ಟರು ಹೇಳಿಯೇ ಬಿಟ್ಟರು, ಛೇ ಇಲ್ಲಪ್ಪ, ಅಂತರಿಕ್ಷದಲ್ಲಿ ಪ್ಯಾರಿಸ್ ಗಗನ ಸಖಿಯರು ದೇವತೆಗೆ ಸಮಾನ ಎಂದು ಬಿಟ್ಟರು. ನಾವು ಕಾಯ್ಕೊಂಡಿದ್ದೀವಿ, ಅವ್ರು ಕಾಯ್ಕೊಂಡಿದ್ದಾರೆ, ಆದ್ರೂ ಬಿಡ್ಲಿಲ್ಲ. ಏನು ಕಣ್ಣ ಭಟ್ಟರೇ, ಊರಲ್ಲಿದ್ದಾಗ ಮುಟ್ಟಲಿಲ್ಲ ಕೊಕ್ಕ ಕೋಲಾ, ಅಮೆರಿಕಕ್ಕೆ ನನ್ನ ಜೊತೆ ಬರುವಾಗ ಏರ್ ಹೋಸ್ಟರ್ ಕೊಟ್ಟರೆ ಅರಗಳಿಗೂ ಬಿಡಲಿಲ್ಲ. ಒಡನೆ ನಾನಂದೆ, ನಿನಗೆ ಶಾಸ್ತ್ರವೇ ಗೊತ್ತಿಲ್ಲ, ಭೂಸ್ಪರ್ಶವಲ್ಲದ ಜಲಕ್ಕೆ ಗಗನದಲ್ಲಿ ದೋಷವಿಲ್ಲ ಅಂತ. ಕಣ್ಣನ್ ಮಾಮ ರಸಿಕರು ಅದ್ರಲ್ಲಿ ಏನಾದ್ರು ಮೋಸ ಇದೆಯಾ? ಇಲ್ಲ, ತಪ್ಪಿದೆಯಾ? ಏನ್ ಗೊತ್ತಾ ಗಣೇಶ್, ಕಣ್ಣನ್ ಮಾಮ ಅವ್ರ ವಿಶೇಷ ಅಂದ್ರೆ ಹೇಮಾ ಮಾಮಿ ತೀರ್ಕೊಂಡ್ಬಿಟ್ರು. ನಮ್ಗೆ ವಿಷಯ ಗೊತ್ತಾಯ್ತು, ಕಣ್ಣನ್ ಮಾಮಗೆ ಅವ್ರ ಫೋನ್ ಬಳಸಲ್ಲ, ನಿಮ್ಗೆಲ್ಲ ಗೊತ್ತು. ಅವ್ರನ್ನ ಹಿಡಿಯೋದೇ ಬಹಳ ಕಷ್ಟ. ಹೆಂಗೋ ಅಂತೂ ಪ್ರಯತ್ನ ಮಾಡಿ ಒಂದ್ ಫೋನ್ ಮಾಡಿ ಏನ್ ಹೇಳ್ಬೇಕು ನಮಗ್ ಗೊತ್ತಾಗಲ್ಲ. ಕಣ್ಣನ್ ಮಾಮಂಗ್ ಸಮಾಧಾನ ಹೇಳೋಷ್ಟು ನಾವು ದೊಡ್ಡವರಲ್ಲ. ಆದ್ರೆ ನಾನ್ ಬಾಲ್ಯದಿಂದ ಮಾಮಿ ನೋಡಿದ್ದೆ. ಮಾಮ ವಿಷಯ ಗೊತ್ತಾಯ್ತು ಮಾಮ, ವೆರಿ ಸಾರಿ ಅಂದೆ. ಅಯ್ಯೋ, ಸ್ಯಾರಿನೇ ಹೋದ್ಮೇಲೆ ಸ್ಯಾರಿ ತಗೊಂಡ್ ಏನ್ ಮಾಡ್ತೀಯ ಬಿಡು ಪುಟ್ಟ. ಅದಕ್ಕೆ ಹಿಂದಿನ ಘಟನೆ ಹೇಳ್ತೀನಿ. ಅದರ ಹಿಂದಿನ ದಿನ ನಾನು ಕಣ್ಣನ್ ಮಾಮ ಬೆಂಗಳೂರು ಜೊತೆಯಲ್ಲಿ ಇದ್ವಿ, ಒಂದ್ ಕಾರ್ಯಕ್ರಮದಲ್ಲಿ ಇದ್ವಿ. ಅದ್ ಯಾಕೆ ಗೊತ್ತಿಲ್ಲ, ಅದು ಕಾಕತಾಳೀಯ ಕೋಇನ್ಸಿಡೆನ್ಸ್. ಅದು ಅವತ್ತು ಮಾಮಿನೇ ಹೆಚ್ಚು ತಮಾಷೆ ಮಾಡಿದ್ರು, ಅವ್ರ ವಿಷಯನೇ ತಗೊಂಡು ತಮಾಷೆ ಮಾಡಿದ್ರು. ಅದರ ಮಾರನೆಗೆ ಬೆಳಗಿನ ಜಾವ ನನಗೆ ಫೋನ್ ಬಂತು, 4 ಗಂಟೆಗೆ ಇರ್ಬೋದು, ಮಾಮಿ ಹೋಗ್ಬಿಟ್ರು ಅಂತ. ಬೇರೆ ಸ್ನೇಹಿತರು ನನಗೆ ಫೋನ್ ಮಾಡಿದ್ರು. ನಾನು 5 ಗಂಟೆಗೆ ಟ್ಯಾಕ್ಸಿ ತಗೊಂಡು ಹಿರೇಮಗಳೂರ್ಗೆ ಹೋದೆ. ಬಹುಶಃ ನಾನು ಅಲ್ಲಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ದೆ. ಮಾಮ ಜರ್ಜರಿತರಾಗಿದ್ದಾರೆ. ಅಲ್ಲಿ ಬಂದು ಅವ್ರ ತಕ್ಷಣ ಮಾತಾಡ್ಸಿದ್ದೇನೆಂದ್ರೆ, ಯಾಕೆ ಮಾಮ ಇಷ್ಟೊತ್ತಿಗೆ ಬರೋಕ್ ಹೋದ್ರಿ? ಇದೆಲ್ಲ ಬೇಗ ಮುಗಿಯೋದಿಲ್ಲ, ನಿಧಾನಕ್ಕೆ ಬಂದಿದ್ರು ಆಗ್ತಿತ್ತು, ಅದ್ಮೇಲೆ ಬರದೇ ಇದ್ರು ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದೇನು ಗೊತ್ತಾ, ನೀವು ತಿಂಡಿ ತಿಂದಿದ್ದೀರೋ ಇಲ್ವೋ? ಅಲ್ಲಿ ಯಾರೋ ಒಬ್ಬನ್ ಕರೆದು, ಬಾಪ ಇಲ್ಲಿ ಮಾಮ ಬೆಳಗ್ಗೆನೆ ಎದ್ದು ಬಂದಿದ್ದಾರೆ, ಅವ್ರನ್ನ ಎಲ್ಲಾದ್ರೂ ಹೋಟೆಲ್ನಲ್ಲಿ ಕರ್ಕೊಂಡು ಒಂಚೂರು ತಿಂಡಿ ಕೊಡಿಸು. ನಾನು ರೇಗ್ಬಿಟ್ಟೆ ಮಾಮಂಗೆ, ನಿಮ್ ಕೆಲಸ ನೀವು ಮಾಡಿ, ನಮಗೇನು ತಿಂಡಿ ತಿನ್ನೋದು ಬಿಟ್ರೆ ಬೇರೆ ಕೆಲಸ ಇಲ್ವಾ? ಈ ಸಮಯದಲ್ಲಿ ನಾನು ತಿಂಡಿ ತಿನ್ಬೇಕಾ? ಇಂಥ ಹೃದಯವಂತ ಮಾಮ. ಇಲ್ಲ, ಕಣ್ಣನ್ ಮಾಮಂಗೆ ಸಾಟಿ ಕಣ್ಣನ್ ಮಾಮನೆ ಗಣೇಶ್. ಇದು ಉತ್ಪ್ರೇಕ್ಷೆ ಇಲ್ಲ. ಯಾಕಂದ್ರೆ ಹಿರೇಮಗಳೂರು ದೇವಸ್ಥಾನಕ್ಕೆ ಹೋದ ಪ್ರತಿಯೊಬ್ಬ ಭಕ್ತರಿಗೂ ಅನುಭವ ಆಗತ್ತೆ. ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ಲಿ, ಒಬ್ಬ ಪ್ಯೂನ್ ಬರ್ಲಿ, ಇಬ್ರನ್ನು ಸಮಾನವಾಗಿ ನೋಡುವಂತ ಮನಸ್ಥಿತಿ ಇರುವ ಏಕೈಕ ಕನ್ನಡದ ಪೂಜಾರಿ ಕಣ್ಣನ್ ಮಾಮ. ನೈಸ್. ಆಮೇಲೆ ಬಹಳ ಜನ ಕಣ್ಣನ್ ಮಾಮ ಬಗ್ಗೆ ಮಾತಾಡುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸಂಸ್ಕೃತ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ನಾನು ಸಾಮಾನ್ಯ ಒಂದು ಮಾತು ಹೇಳ್ತೀನಿ ನೋಡ್ರಿ, ಅವ್ರಿಗಿಂತ ಚೆನ್ನಾಗಿ ಕನ್ನಡ ಓದೋರು, ಕನ್ನಡ ಮಾತಾಡೋರು ಸಿಗ್ಬಹುದು ನಿಮ್ಗೆ. ಆದ್ರೆ ಅವ್ರದೇ ಬೇರೆದೊಂದು ಕ್ವಾಲಿಟಿ ಇದೆಪ್ಪ. ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಒಂಚೂರು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ. ಕಣ್ಣನ್ ಮಾಮ ಮೈಂಡ್ ಮಾಡಿದ್ರೆ ಕೋಟ್ಯಾಧೀಶ್ವರ ಆಗೋದು ದೊಡ್ಡ ವಿಷಯ ಅಲ್ಲ. ಅವ್ರ ನಾಲ್ಗೆಗೆ ಶಕ್ತಿ ಇದೆ. ಆದ್ರೆ ಅವರು ನಾನು ಹಂಗೆ ಬದುಕಲೇಬಾರ್ದು ಅಂತ ಅನ್ಕೊಂಡ್ರು ಒಂದು ಪುಟ್ಟ ಮನೇಲಿ ಬದುಕ್ತಾರೆ. ಒಂದ್ 4 ಪ್ಲಾಸ್ಟಿಕ್ ಚೇರ್ ಇರ್ತವೆ. ಆ ಮನೆಗೆ ಸುಧಾಮೂರ್ತಿ ಬಂದು ಕೂತ್ಕೋತಾರೆ.
ಯಾವಾಗ್ಲೂ ಕಣ್ಣನ್ ಮಾಮ ನಮ್ಮ ಮನೆ ಚಿಕ್ಕದು, ಈ ಚೇರ್ ಚೆನ್ನಾಗಿಲ್ಲ ಅಂತ ಅನ್ನೋದಿಲ್ಲ. ಯಾಕಂದ್ರೆ ಅವರಿಗೆ ಈ ಮನೆ ಚಿಕ್ಕದು ಅಂತ ಯಾವತ್ತೂ ಅನ್ಸಿಲ್ಲ, ಅಥವಾ ನನಗೆ ಇನ್ನಷ್ಟು ಹಣ ಬೇಕು ಅಂತ ಅನ್ಸಿಲ್ಲ ಅವ್ರಿಗೆ ಯಾವತ್ತು. ಯಾರಾದ್ರೂ ಹಣ ಕೊಟ್ರೆ ಅವ್ರ ಎದುರಿಗೆ ಅದನ್ನ ದೇವಸ್ಥಾನಕ್ಕೆ ಹಾಕ್ಸಿ ಅಥವಾ ದೇವಸ್ಥಾನದ ರಶೀತಿ ಹಾಕ್ಸಿ ಅವ್ರಿಗೆ ಕಳಿಸ್ಬಿಡ್ತಾರೆ. ಸರ್, ಈಗ ಎಲ್ಲರೂ ಹೇಳ್ತಿದ್ದಾರೆ ಜರ್ನಿ ಬಗ್ಗೆ. ನೀವು ಉತ್ತರ ಕರ್ನಾಟಕದ ಬೆಂಗಳೂರು ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತೀರಿ, ಈ ಜರ್ನಿಲಿ ನಡೆಯೋ ತಮಾಷೆ ಏನ್ ಸರ್? ನನಗೆ ಮೊದಲು ಈಗ ಮಾಮಿ ವಿಷಯ ಬಂದ್ರಿಂದ ಸ್ವಲ್ಪ ವಾತಾವರಣ ಗಂಭೀರ ಆಗಿದೆ, ಕಣ್ಣನ್ಸು ಒದ್ದೆ ಆಗಿದೆ ಎಲ್ಲರಿಗೂ. ಇವ್ರ ಬಗ್ಗೆ ನಡೆದ ಒಂದು ಹಾಸ್ಯ ಪ್ರಸಂಗ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಹಿರೇಮಗಳಿಗೆ ಹೋದದ್ದು. ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಕಂಠಯ್ಯ ಅಂತಿದ್ರು, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ನವರು, ಬಹಳ ಅದ್ಭುತವಾದಂತಹ ಹಾಸ್ಯ ಅವರು, ಹಿರಿಯರು. ಅವ್ರು ಬಂದಿದ್ದಾರೆ, ನಾವು ಬಂದಿದೀವಿ ಫಸ್ಟ್ ಸಾರಿ ಅಂತೇಳಿ ಇಡೀ ದೇವಸ್ಥಾನದ ಇತಿಹಾಸ ಎಲ್ಲ ಹೇಳಿದ್ರು. ನಮ್ ಎದುರಿಗೇನೆ 1 ಗಂಟೆ 15 ನಿಮಿಷ ನಿಂತುಕೊಂಡು ನಮ್ಮನ್ನು ನಿಲ್ಲಿಸಿ ಮಾತಾಡ್ರು. ನಾವು ಇವ್ರಿಗೆ ಸ್ಟ್ರೇನ್ ಆಗುತ್ತೆ, ತುಂಬಾ ಮಾತಾಡ್ತಿದ್ದಾರೆ ಪಾಪ, ಇನ್ನು ಬೇರೆ ಜನ ಭಕ್ತರು ಕಾಯ್ತಾರೆ ಅಂದ್ರೆ, ಹಾ ಸರ್ ನಾವು ನಿಮ್ ತಂದೆ ನೋಡಕ್ ಇಷ್ಟಪಡ್ತೀವಿ, ಇದಾರೆ ಅಂತಲ್ಲ, ಇನ್ನು ಅಯ್ಯೋ ಇದಾರೆ, ಹೋಗ್ ಬನ್ನಿ ಮನೆ ಅಂತ 2 ಜನ ಕಳಿಸಿ ನಾವು ಶ್ರೀಕಂಠ ಅಲ್ಲಿ ಹೋದ್ವಿ. ನಾವು ಏನ್ ಮಾಡಿದ್ವಿ, ಇವ್ರ ಮಾತಿನ ಹೋಗ ತಡಿಬೇಕು, ವಿಷಯ ಮುಗಿಯಲ್ಲ ಇವ್ರ ಹತ್ರ, ನಮಗ್ ಕೇಳೋ ತಾಕತ್ತಿಲ್ಲ, ಸ್ಟಾಕ್ ಮಾಡೋ ತಾಕತ್ತಿಲ್ಲ ಅಂತ ಇವ್ರನ್ನ ತಪ್ಪಿಸ್ಕೊಂಡು ಅಲ್ಲಿಗೆ ಹೋದ್ವಿ. ತಂದೆ ನೋಡೋಣ ಯಾವ ಮಾಡಿ. ಅವರು ಸೌವ್ಯಸಾಚಿ ಅಂತ ಇವ್ರು ತಂದೆಯವರು ಭೀಷ್ಮನ್ ತರ ಮಲಗಿದ್ರು. ಅವರು ನಮ್ಮನ್ನ ನೋಡಿ ಎದ್ದು ಕೂತು ಅವರು 1.5-2 ಗಂಟೆ ಅವ್ರು ಮಾತಾಡಿದ್ರು. ನಾವು ಇವರು ಬಹಳ ಮಾತಾಡ್ತಾರೆ ಅಂತ ಹೋದ್ರೆ ಅದಕ್ಕೆ ಶ್ರೀಕಂಠಯ್ಯ ಏನಂದ್ರು, ಅವ್ರಪ್ಪ ಅಲ್ವಾ, ಅವ್ರಪ್ಪ ಇವರು, ನಾವು ಅಲ್ಲಿಂದ ತಪ್ಸ್ಕೊಂಡ್ ಬರಬಾರ್ದಾಗಿತ್ತು. ಟೋಟಲ್ ಇಡೀ ಫ್ಯಾಮಿಲಿನೇ ಅತ್ಯಂತ ವಾಗ್ಮಿಗಳು. ಮತ್ತೇನು ಕಾಡ್ ಹರಟೆ ಅಲ್ಲ, ನಮ್ ಕಡೆ ಉದ್ರಿ ಹರಟೆ ಅಂತಾರೆ, ಹರಟೆ ಅಲ್ಲ, ಉದ್ರಿ ಹರಟೆ ಅಲ್ಲ, ಕಾಡ್ ಹರಟೆ ಅಲ್ಲ. ವಿಷಯ ಇವ್ರ ಜೊತೆ ಮಾತಾಡ್ತಿದ್ರೆ ಒಂದು ಪೆನ್ನು ಪೇಪರ್ ಇರಲೇಬೇಕು. ಅವ್ನು ಬರ್ಕೊಳ್ಳುವಂಥದ್ದು ಸಂಗ್ರಹಿಸುವಂತ ವ್ಯಕ್ತಿ ಆಗಿದ್ರೆ ಅದನ್ನ ಇಟ್ಕೊಳ್ಳೇಬೇಕು. ನನ್ನ ಜೀವನದಲ್ಲಿ ಇಂಥವ್ರ ಜೊತೆ ಅಡ್ಡಾಡದೆ ಒಂದು ದೊಡ್ಡ ಅನುಭವ. MSN ಬಹುಶಃ ನಾವು ಧರ್ಮರಾಯನ್ ನೋಡಿಲ್ಲ, ಹೀಗಿದ್ನೇನೋ ಅಂತ ನಮಗೆ ಒಂದು ಕಲ್ಪನೆ MSN ನೋಡಿದ್ರೆ. ಆಮೇಲೆ MSN ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ಆ ವ್ಯಕ್ತಿ ಜೊತೆಗಿದ್ರೆ ಒಬ್ಬ ತಾಯಿ ಒಬ್ಬ ಅಕ್ಕ ಜೊತೆಗಿದ್ದಾಗೆ. ಇಲ್ಲಿಂದ ಮೈಸೂರಿಗೆ 3-3.5 ಗಂಟೆ ಪ್ರಯಾಣ. ಎಲ್ರಿಗೂ ಚಾಕ್ಲೇಟ್ ತಗೊಳ್ಳಿ, ಒಂದೊಂದೇ ಚಾಕ್ಲೇಟ್ ಮುಚ್ಚಿಟ್ಕೊಳ್ಳೋದು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕೋಡ್ಬಳೆ ಅವೆಲ್ಲ ತಂದು ಎಲ್ಲರಿಗೂ ಒಂದೊಂದೊಂದೇ ಕೊಡೋದು. ಎಲ್ಲ ಮೆತ್ತಗ್ ತಿನ್ನು, ಚಕ್ಲಿ ಜಾಸ್ತಿ ಶಬ್ದ ಮಾಡಿ ತಿನ್ನೋ ಆಗಿಲ್ಲ, ಮೆತ್ತಗ್ ತಿನ್ನು, ಶಬ್ದ ಮಾಡಬಾರ್ದು ತಿನ್ಬೇಕಾದ್ರೆ ಅಂತ. ಚಕ್ಲಿ ನುಂಗಕ್ಕಾಗತ್ತೇನ್ರಿ? ಆ ಶಬ್ದ ಕೂಡ ಅವ್ರಿಗೆ ಹಾರ್ಶು, ಶಬ್ದ ಮಾಡಬಾರ್ದು. ಇನ್ನೂ ಒಂದು ಆಶ್ಚರ್ಯ ಗಣೇಶ್ ನಿಮ್ಗೆ ಹೇಳ್ತೀನಿ. ನಾವು ವ್ಯಾನ್ ಅಲ್ಲಿ ಕೂತಿರ್ತೀವಿ, ಪಕ್ಕದಲ್ಲಿ ಒಂದು ಲಾರಿ ಹೋಗುತ್ತೆ, ಇವ್ರು ವ್ಯಾನ್ ಒಳಗಡೆ ಹಿಂಗ್ ಸೈಡ್ ಕೊಡ್ತಾರೆ. ರಿಚರ್ಡ್, MSN ನೀವು ವೆಹಿಕಲ್ ಇದೀರಿ, ಸೇಫು, ಅದು ರಸ್ತೆಯಲ್ಲಿ ಹೋಗ್ತಿದೆ, ಇಲ್ಲ ಆದ್ರೂ ನಮ್ ಜವಾಬ್ದಾರಿ ನಾವು ಇರ್ಬೇಕಲ್ವಾ ಅಂದು ವ್ಯಾನ್ ನಲ್ಲಿ ಸೈಡ್ ಕೊಡೋರು. ಅದಕ್ಕೆ ಅಷ್ಟು ಸೌಮ್ಯ ಸ್ವಭಾವ. ಇಲ್ಲಿ ಈ ಹರಟೆಗೆ ಏನ್ ಹೋಗ್ತಿದ್ದಿಲ್ಲ, ಒಂದೊಂದು ಅವತಾರಗಳು ಅಂತ ಭಾವಿಸ್ತೀನಿ ನಾನು. ಬಟ್ ನಮ್ಮನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಳ್ಳೋರು MSN ಸರ್. ಆಮೇಲೆ ಅವರು ಪೇಮೆಂಟ್ ಹಂಚಿಕೆನೋ ಹಂಗೆ ಅಲ್ವಾ ಪ್ರಾಣೇಶ್? ಹೆಂಗೆ ಸರ್ ಪೇಮೆಂಟ್ ಹಂಚಿಕೆ ಹೆಂಗೆ? ಒಂದು 10 ಕವರ್ ತಂದಿರೋದು, ಆ ಕವರ್ನಲ್ಲಿ ಅದನ್ನಿಟ್ಟು ಅವ್ರವ್ರ ರೂಮ್ಗೆ ಹೋಗೋದು. ಆ ರೂಮ್ ನಲ್ಲಿ ಕೊಟ್ಟು ಇರ್ಲಿದೆ, ಆಮೇಲೆ ಎಣಿಸ್ಕೊಳ್ಳಿ, ನನ್ನ ಮುಂದೆ ಬೇಡ, ನಿಮ್ಗೆ ಸರಿ ಆಗಷ್ಟು ಕೊಟ್ಟಿದ್ದಾರೆ ಅಂತ ಹೇಳೋರು. ಸಮವಾಗಿ ಹಂಚೋರು. ಒಂಥರ ಕುಂತಿ ತರ. ಧರ್ಮರಾಯನಿಂದ ಕುಂತಿ ಮಾಡಿದ್ರಿ. ನಾವು ಇವ್ರು ಎಲ್ಲಾರ್ಗು ಕವರ್ ತಗೊಂಡೋಗಿ ಕೊಟ್ರಲ್ಲ, ಅದಕ್ಕೆ ಇವ್ರಿಗೆ ಕೌರವೇಶ್ವರ. ಏನೇನು ಹೆಸರು ಸರ್? ಧರ್ಮರಾಯ, ಕುಂತಿ, ಕೌರವೇಶ್ವರ. ಇನ್ನೂ ಒಂದೇನು ಅಂದ್ರೆ, ಎಲ್ಲಾ ರೂಮ್ಗೆ ಇಂಡಿವಿಜುವಲ್ ಆಗಿ ಬಂದು ನಿಮ್ದೇ ಸೂಪರ್ ಇವತ್ತು ಚೆಚ್ ಹಾಕ್ಬಿಟ್ರಿ ಅನ್ನೋದು. ಹೌದು, ಎಲ್ರಿಗೂ. ನಾನು ಫಸ್ಟ್ ಟೈಮ್ ಟೀಮ್ ಜೊತೆ ಹೋದಾಗ ನನಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಲಿಲ್ಲ, ಆದ್ರೂ ಇವ್ರು ಬಂದು, ಪ್ರಾಣೇಶ್ ಚೆಚ್ ಹಾಕ್ಬಿಟ್ರಿ ಇವತ್ತು, ನಿಮ್ ಭವಿಷ್ಯ ಓಪನ್ ಆಯ್ತು ಇವತ್ತು, ನಿಮಗೆ ಇನ್ಮೇಲೆ ಬೆಂಗಳೂರು ಮೈಸೂರಿಗೆ ನೀವು ಬರೋದು ಕಾಯಂ ಆಗೋಯ್ತು, ಇಲ್ಲೊಂದು ಮನೆ ಮಾಡ್ಬಿಡಿ ನೀವು ಅನ್ನೋರು. ಪ್ರತಿಯೊಬ್ಬರಿಗೂ ಚೆಚ್ ಹಾಕಿದ್ರಿ, ಚೆಚ್ ಹಾಕ್ಬಿಟ್ರಿ ಮಾತ್ರ ಅಲ್ಲ, ಎಲ್ಲೋ ಹೋಗ್ಬಿಡ್ತು ಸರ್ ಕೆಲವರಿಗೆ. ಅದು ಹಾಗಾದ್ರೆ ನಿಮ್ ಪ್ರೋಗ್ರಾಮ್ ಎಲ್ಲೋ ಹೋಗ್ಬಿಡ್ತು ಸರ್. ಗಣೇಶ್, ನಾನು ಆತರ ಹೇಳಕ್ಕೆ ನನ್ನ ಮೇಸ್ಟ್ರುಗಳು ನನ್ನ ಕಾರಣ. ನನ್ನ ಮೇಸ್ಟ್ರು ನಾನು ಏನ್ ಅನ್ಕೊಟ್ಟಿದ್ದಾರೆ ಅಂದ್ರೆ, ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡು ಅಂತ. ದಿಸ್ ಈಸ್ ಬ್ಯಾಡ್, ಡೂ ಇಟ್ ಗುಡ್ ಒಂದ್ ಸ್ಟೇಜ್. ದಿಸ್ ಈಸ್ ಗುಡ್, ಡೂ ಇಟ್ ಬೆಟರ್, ಅದು 2ನೇ ಸ್ಟೇಜ್. ಸೊ ಅದಕ್ಕೆ ಹೋಗು, ನೀನು ಚೆನ್ನಾಗ್ ಮಾತಾಡಿದ್ಯಾ, ಇನ್ನೂ ಚೆನ್ನಾಗ್ ಮಾತಾಡು, ಅದನ್ನ ನಾನು ಹೇಳ್ತಾ ಇದ್ದೆ ಅಷ್ಟೇ. ದಿಸ್ ಈಸ್ ಗುಡ್, ಡೂ ಇಟ್ ಬೆಟರ್ ಅಂತ ಎಷ್ಟು ತೋಪಾಗಿದೆ ಅಂತ ನನ್ಗೆ ಗೊತ್ತಿರ್ತಾ ಇತ್ತು. ನೀವು ಮಾತಿನ ಮಲ್ರು, ಮಾತಲ್ಲಿ ಸೋಲ್ಸಕ್ಕೆ ನಿಮ್ಮನ್ನ ಯಾರಿಂದನೂ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಯಾವ ಸಬ್ಜೆಕ್ಟ್ ಕೊಟ್ರು ನೀವು ಅದ್ಭುತವಾಗಿ ಮಾತಾಡ್ತೀರಾ, ನಿಮ್ಮ ಮಾತುಗಾರಿಕೆನ ಯಾರು ಮೀರ್ಸಕ್ಕಾಗಲ್ಲ ಅಂತ. ಈಗ ಒಂದು ಟಾಸ್ಕ್ ಮಾಡೋಣ ಸರ್, ಒಂದಷ್ಟು ಪದಗಳನ್ನ ನಾವು ತೋರಿಸ್ತೀವಿ. ಓಕೆ, ಈ ಆಟದ ಹೆಸರು ಟೈಮ್ ಬಾಂಬ್ ಅಂತ. ಅದಕ್ಕಿಂತ ಮುಂಚೆ ನಾನು ಇದು ಪ್ರಾಪರ್ಟಿ ತರಿಸ್ಬಿಡ್ತೀನಿ.
ಇಲ್ಲಿ ಇಷ್ಟೊಂದು ರೋಲ್ಸ್ಗಳನ್ನ ಇಟ್ಟಿದೀವಿ ನಾವು, ಪೇಪರ್ ರೋಲ್ಸ್ ನ. ಇದರಲ್ಲಿ ನನ್ನ ಪ್ರಕಾರ ಸಾವಿರಾರು ವಿಚಾರಗಳ ಬಗ್ಗೆ ಇಲ್ಲಿ ಪೇಪರ್ ರೋಲ್ಸ್ ನ ಇಟ್ಟಿದೀವಿ. ಯಾವ ಚೀಟಿಲಿ ಯಾವ ವಿಚಾರ ಬರುತ್ತೆ ನನಗೆ ಗೊತ್ತಿಲ್ಲ ಸರ್. ಒಂದು ಚೀಟಿನ ಎತ್ತುತ್ತೀನಿ, ಆ ವಿಚಾರದ ಬಗ್ಗೆ ಹೇಳ್ತೀನಿ, ಯಾರಿಗೆ ಅಂತ ಹೇಳ್ತೀನಿ. ಆ ವಿಷಯನ ನೀವು ಮೈಕ್ ಮುಂದೆ ನಿಂತ್ಕೊಂಡು ಒಂದು 2 ನಿಮಿಷ ಈಗ ಮಾಡೋದು ಬೇಡ, 2 ನಿಮಿಷ ಏನೇ ವಿಷಯ ಬಂದ್ರು 2 ರಿಂದ 3 ನಿಮಿಷದಲ್ಲಿ ಮುಗಿಸ್ಬೇಕು. ಓಕೆ, ರೆಡಿ ನಾಣ? ಓಕೆ, ಫಸ್ಟ್ ಯಾರು? ನರಸಿಂಹಮೂರ್ತಿ ಸರ್. ಓಕೆ, ತಗೊಳ್ಳ ಸರ್. ವಿಷಯ ಇಲ್ದೇನೆ ಮಾತಾಡ್ತಾರೆ, ಅದಕ್ಕೆ ಅವ್ರಿಗೆ ಬಂದಿದೆ ಮಾತು ಅಂತ. ಮಾತೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮಾತು ಮಾನ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹಳೆ ಗಾದೆ ಇದೆ. ಹಾ ಸರ್. ನಾವು ಹೊರಟೆ ಕೂತಾಗ ಎಷ್ಟೋ ಸಲ ಮಾತಿಗೆ ವಿಷಯನೇ ಸಿಗೋದಿಲ್ಲ, ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೊಂದು ಟ್ರಿಕ್ ಎಲ್ಲರಿಗೂ ನಾ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಹೊಳಿಲಿಲ್ವಾ? ನಿಮ್ಮ ಹತ್ರ ಮಾಸ್ಟರ್ ಕೀ ಇದ್ರೆ ಎಲ್ಲಾ ಕೀಗಳು ನೀವು ಓಪನ್ ಮಾಡಬಹುದಲ್ಲ, ಹಂಗೆ ಮಾಸ್ಟರ್ ಪದ್ಯಗಳು ಕೆಲವಿದೆ DVG ಅವ್ರದ್ದು. ಆ ಪದ್ಯವನ್ನ ನೀವು ಪ್ರಯೋಗ ಮಾಡ್ಬಿಟ್ರೆ ನೀವು ಎಂತ ಸ್ಟೇಜ್ ಅಲ್ಲಿ ಕೂಡ ಮಾತಾಡ್ಬೋದು. ಉದಾಹರಣೆಗೆ ಬದುಕು ಬಂತು ಅಂತ ಇಟ್ಕೊಳ್ಳಿ. ಹೆಂಗ್ ಮಾತಾಡ್ತಿರಂದ್ರೆ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವ ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗಿಂದ ಕಡೆಗೋಡು. ಸರಿ, ಅದನ್ನ ಶುರು ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಲಿಂಕ್ ಮಾಡ್ಕೊಂಡು ಮಾತ್ಕೊಂಡು ಹೋಗ್ಬಿಡ್ಬೋದು. ಮಾತಾಡ್ಬೇಕು, ಮಾತಾಡ್ತಾ ಇದ್ರೆ ನೀವು ಹೆಂಗೆ ನೀವು ಟೈಮ್ ನೋಡಿದಂಗೆ ನೀವು ಮಾತಾಡ್ಬೇಕು. ಅಂತಹ ಮಾತಲ್ಲಿ ಪಂಚ್ ಇರಬೇಕು, ಡೈಲಾಗ್ ಇರಬೇಕು. ಚಿಕ್ಕದು 1-2 ಇಂಚು, ಕಡೆಯಲ್ಲಿ ಇರಲೇಬೇಕು ಅನಿರೀಕ್ಷಿತ ಪಂಚು. ಪಂಚಿದ್ರೆ ಜನ ನಗ್ತಾರೆ, ಉಳಿಯುತ್ತೆ ಕವಿಯ ಮಾನ. ಪಂಚೇ ಇಲ್ಲ ಅಂದ್ರೆ ತುಂಬಾ ಅವಮಾನ, ಪಂಚೇ ಇಲ್ಲ ಅಂದ್ರೆ ತುಂಬಾ ಅವಮಾನ. ನಮಸ್ಕಾರ. 2 ನಿಮಿಷ ಪರ್ಫೆಕ್ಟ್. 2 ನಿಮಿಷ ಪರ್ಫೆಕ್ಟ್. ಓಕೆ, ಕರೆಕ್ಟ್ 2 ನಿಮಿಷ ಸರ್. ಕರೆಕ್ಟ್. ಅವ್ರು ಹೇಳಿದ್ನಲ್ಲ ಶಿಸ್ತು. ರೆಡಿನಾ ಸರ್? ಎಸ್ ಮಾಮ ರೆಡಿ. ಓಕೆ, ಗುಲಾಬಿಲಿ ಬಂದಿದೆ ಕಸನ. ಮಾಮ ಸ್ಟಾರ್ಟ್. ಹೆಸರೆಂಬುದೇನ್ ಕಸರು ಬೀಸುವ ಗಾಳಿ, ಹಸ ಎಂದು ನಮಗೇಕೆ ಬ್ರಹ್ಮಪುರಿಯೊಳಗೆ, ಕಸದೊಳಗೆ ಕಸವಾಗಿ ಹೋಗುವವರು ನಾವು, ಕಸಪೊರಕೆಯಾಗೋಣ ಇಳೆಗೆ ನಾವು ಮಂಕುತಿಮ್ಮ. ಚವರಿ ಹಿಡಿದರೆ ಮೇಲೆ, ಪೊರಕೆ ಹಿಡಿದರೆ ಕೀಳೆ, ಮೊದಲು ಪೊರಕೆ ದೇವರಿಗೆ ನೈವೇದ್ಯವಾಗಿ. ಆದ್ದರಿಂದ ಈ ನಾಡಿನ ಸ್ವಚ್ಛತೆಗೆ, ಪ್ರತಿನಿತ್ಯವೂ ಕೂಡ ನಮ್ಮ ನಾಡಿಯ ಸ್ವಚ್ಛತೆಗೆ, ನಮ್ಮ ಮನೋನಾಡಿಯ ಸ್ವಚ್ಛತೆಗೆ ನಮ್ಮ ಕೈಯಲ್ಲಿ ಇರಲಿ ಯಾವಾಗಲೂ ಪೊರಕೆ. ಹೀಗೆಂದೇ ಬಾಪೂಜಿ ಹೇಳಿದರು ನಮಗೆ ಹರಕೆ. ಇನ್ನಾದರೂ ನಾವು ರಸ್ತೆಯಲ್ಲಿ ಕಸ ಹಾಕುವುದಾಗಲಿ, ಮನೆಯಲ್ಲಿ ಕಸ ಹಾಕುವುದಾಗಲಿ ಆ ರೀತಿ ಮಾಡದೆ ಕಸದ ವಿಂಗಡಣೆಯ ಮೂಲಕ ನಾಡು ನುಡಿಯನ್ನು ರಸವಾಗಿರಿಸಿಕೊಳ್ಳೋಣ ಅನ್ನತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕಳೆಕಳಿ. ನೆಕ್ಸ್ಟ್ ಮೇಡಮ್ ನೆಕ್ಸ್ಟ್ ಬನ್ನಿ ಮೇಡಮ್. ಆಹಾ, ಎಂಥ ಸಬ್ಜೆಕ್ಟ್ ಬಂತು ಗೊತ್ತಾ ಸರ್? ಎಷ್ಟು ಚೆನ್ನಾಗಿದೆ ಸಬ್ಜೆಕ್ಟ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ಮೇಡಮ್, ನಿಮ್ ಸಬ್ಜೆಕ್ಟ್ ಬಂದು ಕೊರೋನಾ ಲಾಕ್ಡೌನ್. ಸ್ಟಾರ್ಟ್ ಮೇಡಮ್. ನಮಸ್ಕಾರ. ಕೊರೋನಾ ಲಾಕ್ ಡೌನ್ ಇಂದ ಬಹಳಷ್ಟು ಜನ ಬಸವಳೆದಿದ್ದೀರಾ, ಅರ್ಥ ಆಗ್ತಾ ಇದೆ. ನಮ್ಮ ಮನೆ ಇರೋದು ಪೊಲೀಸ್ ಸ್ಟೇಷನ್ ಹತ್ರ ರೀ, ಚನ್ನಮ್ಮನ್ಕೆರೆ ಅಚ್ಚಕಟ್ಟು. ಆ ಪೊಲೀಸ್ನವ್ರ ಮೇಡಮ್ ಅವರೇ, ನಮ್ ಕರ್ಮ ಯಾರಿಗೂ ಬೇಡ ಮೇಡಮ್ ಅವರೇ. ಅಲ್ಲ, ಹೊಡೆದ್ ಬಿಟ್ರೆ ನಾವು ಒಂದಿನ ಹೊಡೆದಿರ್ತೀವಿ ಮೇಡಮ್ ಅವರೇ. ಲಾಕ್ ಡೌನ್ ಅಲ್ಲಿ ಹೊರಗ್ ಬಂದ್ರೆ ಈ ಟಿವಿನವರು ದಿನ ಹೊಡೆದ್ರು ಅಂತ ತೋರಿಸ್ಬಿಡ್ತಾರೆ ಮೇಡಮ್ ಅವರೇ. ಹೊಡಿಬಾರ್ದು ಸರ್ ಅಂದ್ರೆ ಬಿಟ್ಬಿಟ್ವಿ ಅಂತ ಇಟ್ಕೊಳ್ಳಿ. ಮತ್ತೆ ಇದೇ ಟಿವಿ ನ್ಯೂಸ್ ಅವರು ಬಿಟ್ಬಿಟ್ರು ಅಂತ 9 ದಿನ ತೋರಿಸ್ಬಿಡ್ತಾರೆ ಮೇಡಮ್ ಅವರೇ. ನಮ್ ಪಾಡಿ ಯಾರಿಗೂ ಬೇಡ. ನಾ ಹೇಳಿದೆ ಸರ್, ನೀವು ಹೊಡಿಬಾರ್ದು ಸರ್. ಬಿಡ್ಬೇಕಾ ಮೇಡಮ್? ಬಿಡಬಾರ್ದು ಸರ್. ಮತ್ತೆ ಏನ್ ಮಾಡ್ಬೇಕು ಮೇಡಮ್? ಏನು ಮಾಡಬೇಡಿ ಸರ್. ಲಾಕ್ ಡೌನ್ ಅಲ್ಲಿ ಯಾರ್ಯಾರು ಹೊರಗೆ ಬರ್ತಾರೋ ಅವ್ರನ್ನ ಹಿಡೀರಿ. 4 ಬೇದಿ ಮಾತ್ರೆ ನುಂಗ್ಸಿ. ಬಡ್ಡಿ ಮಕ್ಕಳು ಮನ್ಲು ಇರ್ತಾರೆ, ಕೈಯು ತೊಳಿತಿರ್ತಾರೆ. ಹಾಗಾಗಿ ಬೇಜಾರ್ ಮಾಡ್ಕೊಳ್ಬೇಡಿ, ಡಿಸ್ಟೆನ್ಸ್ ಕಾಪಾಡಿ, ಮಾಸ್ಕ್ ಹಾಕೊಳ್ಳಿ, ನಗ್ತಾ ಇರಿ, ಗೋಲ್ಡನ್ ಗ್ಯಾಂಗ್ ನೋಡ್ತಾ ಇರಿ. ನೈಸ್ ಮೇಡಮ್, ವೆರಿ ನೈಸ್. ಈಗ ನಮ್ಮ ಗೌಡ್ರು ಸರ್. ಎಸ್ ಸರ್. ಯಾವ ಕಲರ್ ಬೇಕು ಸರ್? ನಮ್ಗೆ ಗ್ರೀನ್ ಸರ್. ನೆಕ್ಸ್ಟ್ ನಿಮ್ ಫೇವ್ರೇಟ್ ಬಂದಿದೆ. ಏನದು ಫೇವ್ರೇಟ್ ಅಂದ್ರೆ? ಕನ್ನಡ. ಸರ್ ಶುರು ಸರ್. ಬೆನಗಲ್ ರಾಮರಾವ್ ಅಂತ ಒಬ್ರು ಬಹಳ ಹಿಂದಿನ ವಿದ್ವಾಂಸರು ಅವರೊಂದು ಪದ್ಯ ಬರೀತಾರೆ. ಬಹಳ ಸೊಗಸಾದ ಪದ್ಯ ಅದು. ಆ ಪದ್ಯ ನನಗೆ ಬರ್ಕೊಟ್ಟಂಗಿದೆ. ಆ ಪದ್ಯ ಏನ್ ಹೇಳುತ್ತೆ ಅಂದ್ರೆ, ಕನ್ನಡವನ್ನುಳಿದನೆಗೆ ಅನ್ಯ ಜೀವನವಿಲ್ಲ, ಕನ್ನಡವನ್ನುಳಿದನೆಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ. ಅಕ್ಷರಸ್ಥರ ಕಾವ್ಯ ಬರೆಯೋದು ಬಹಳ ದೊಡ್ಡದು. ಆದ್ರೆ ಯಾರೋ ಅನಕ್ಷರಸ್ಥರು ಮಾತಾಡುವಾಗ ನಿನ್ ಗಂಡನ ಹೆಸರು ಹೇಳಯ್ಯವ್ವ, ಏನ್ ಚಂದ ಹೇಳ್ತಾಳ ಅವಳು, ವನ್ನ ನಾರಿ ವನಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು 35 ಸರಿಗಿಡ್ದು ಕೇಳುವಾಗ ನಾನೇನ್ ಹೇಳಿ ನಮ್ಮ
ರಾಯರ ಹೆಸರು. ಕಣ್ಣಾಗವ್ರೆ, ಕಣ್ವಾರಿಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂಸ್ಕೊಂಡು ಹಸಿಲ್ಡೆ ವಂಚಿಸ್ತಾರೆ ನಮ್ಮ ಯಜಮಾನ್ರು ಇಂಥವ್ರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಚಿಕ್ಕ ಒಲೆ ಉಡಿ, ಚಿನ್ನ ತಪ್ಪಲೆ ಮಡಗಿ, ಊರ್ಗಡ್ಡಿ ಉರಿಯಾಕಿ, ಅವಲಕ್ಕಿ ಅನ್ನ ಮಾಡಿ, ಸಕ್ಕರೆ ಸಾರು ಮಾಡಿ, ಪನ್ನೀರ್ ಗಿಂಡಿ ತಗೊಂಡು ಪಯಣ ಹೋಯ್ತಾರೆ ನಮ್ಮ ಯಜಮಾನ್ರು. ಏನ್ ಚೆನ್ನಾಗಿ ಹೇಳ್ತಾಳೆ. ಗಂಡನ ಯಾವಾಗಲೂ ರೇಗಿಸ್ಬೇಕು ಅಂತ ಅನಿಸುತ್ತೆ. ಅವಳೇ ಹೇಳ್ತಾಳೆ, ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಹೆಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರು ಇಲ್ಲ ಸಂತೆ ವ್ಯಾಪಾರಕ್ಕೆ ಹೋಯ್ತಾನೆ ಎಡಮಟ್ಟ ನನ್ನ. ಅವ್ರಿಗೇನು ಕೇಳ್ತಾರೆ, ನಿನ್ಗೆ ಹೆಂಡತಿ ಹೆಸರು ಹೇಳ್ತಮ್ಮ. ಅವ್ರು ಹೇಳ್ತಾರೆ, ಬೀದಿಲ್ ನೋಡಿ ಸಗಣಿ, ಗಾಡಿ ಮೇಲೆ ಸಿಗಣಿ, ತಿಕ್ ನೋಡಿದ್ರೆ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತ. 7,000 ಭಾಷೆಗಳಿವೆ, 4,500 ಭಾಷೆಗಳು ಜೀವಂತವಾಗಿವೆ. ಆ ಯಾವ ಭಾಷೆಗಳಿಗೆ ಹೋಲಿಸಿದ್ರು ಕನ್ನಡ ಯಾವುದಕ್ಕೂ ಎರಡನೆಯದಲ್ಲ. ಒಂದು ಅದ್ಭುತವಾದ ಭಾಷೆ. ಆ ಭಾಷೆಯ ಪರಂಪರೆಯಲ್ಲಿ ನಾವಿದ್ದೀವಿ. ಇಲ್ಲಿಯ ತನಕ ನಮಗೆಲ್ಲ ಪುಣ್ಯಾತ್ಮರು ಕೊಟ್ಟು ಹೋದ ಭಾಷೆಯನ್ನು ನಮ್ಮ ನಾಲಿಗೆ ಮೇಲೆ ಧರಿಸಿದೀವಿ. ಮತ್ತು ಆ ಭಾಷೆಯ ಶ್ರೀಮಂತಿಕೆಗೆ ನಾವು ವಾರಸುದಾರರು ಅನ್ನೋದು ನಮ್ಮ ಹೆಮ್ಮೆ. ಜೈ ಕರ್ನಾಟಕ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಸರ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್ ಇದೆ ಸರ್. ಎಸ್ ಸರ್. ಓಕೆ, ಬರ್ಲಿ ಗಿಫ್ಟ್. ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಇದು ನಮ್ಮ ಕಡೆಯಿಂದ, ಸ್ಪರ್ಶ್ ಮಸಾಲಾ ಕಡೆಯಿಂದ ನಿಮಗೆ ಒಂದು ಪುಟ್ಟ ಗಿಫ್ಟ್. ಅಂಡ್ ನಿಮ್ ಜೊತೆ ಮಾತಾಡ್ತಾ ಇನ್ನೊಂದು ಐಡಿಯಾ ಬಂತು ಗೌಡ್ರೆ ನನಗೆ. ನೀವು ಫಾರಿನ್ಗೆ ಹೋಗ್ತಿರಲ್ಲ, ಅಲ್ಲೇನಾಗಿರಲ್ಲ ಎಡವಟ್ಗಳು, ತಮಾಷೆಗಳು. ಮೇಡಮ್ ಹೇಳಿ, ಆತರ ಏನಾಗಿದೆ? ನಮಗೆ ಫಾರಿನ್ ಹೋಗ್ಬೋದು ಅನ್ನೋ ಒಂದ್ ಕಲ್ಪನೆನೇ ಇರ್ಲಿಲ್ಲ ಗಣೇಶ್. ಯಾಕೆಂದ್ರೆ ನಾವೆಲ್ಲ ತುಂಬಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಸೊ ಫಸ್ಟ್ ಟೈಮ್ ನನ್ನ ಕರೆದ್ರು ಅಮೆರಿಕಾಗೆ. ಫುಲ್ ಥ್ರಿಲ್ಲು. ಸರಿ, ಎಲ್ಲಾ ಜರ್ನಿ ಮಾಡ್ಕೊಂಡು ಹೋದೆ. ಆಮೇಲೆ ಅವ್ರು ಹೋದ ತಕ್ಷಣ ಪಾಪ ಅವ್ರಿಗೆ ಹೇಳಿದ್ವಿ, ನಾವು ಮನೆಯಲ್ಲೇ ಇಟ್ಕೊಳ್ಳಿ ನಮ್ಮನ್ನ, ಹೋಟೆಲ್ ಬೇಡ ಅಂತ, ಯಾಕಂದ್ರೆ ಮನೆ ಫುಡ್ ಬೇಕು. ಆಯ್ತು ಅಂದಿದ್ರು. ಆಮೇಲೆ ನಾವು ಹೋದ ತಕ್ಷಣ ಅವ್ರು ಜರ್ನಿ ಹೆಂಗಿತ್ತು ಅಂದ್ರು. ಹೆಂಗಿತ್ತು ಅಂತ ಹೇಳ್ಬೇಕು, 23-24 ಗಂಟೆ ಆಗೋಗಿದೆ, ಸಾಕಾಗೋಗ್ಬಿಟ್ಟಿದೆ. ಇಲ್ಲ ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ಹೋಗಿದ್ದೀನಿ. ನಮ್ಗೆ ಏನು ಅಂದ್ರೆ ಏನೋ ಗೊತ್ತಿಲ್ಲ. ನಾವು ಅಪ್ಪಟ ಹಳ್ಳಿಯವರು, ಕನ್ನಡ ಮೀಡಿಯಂ, ಹವಾಯಿ ಚಪ್ಪಲಿ ಅವರು. ಮೇಡಮ್ ಸೀರಿಯಲ್ ತಿಂತೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೀರಿಯಲ್ ನೋಡ್ತೀವಿ, ಚೆನ್ನಾಗಿದ್ರೆ, ತಿನ್ನೋ ಅಭ್ಯಾಸ ಇಲ್ಲ ನಮ್ಗೆ ಅಂತ. ಆಮೇಲೆ ಅವ್ರು ಹೇಳೋ ಸೀರಿಯಲ್ ಬೇರೆ, ಆ ಕಲರ್ ಡಬ್ದಲ್ಲಿ ಹಾಕಿಟ್ಟಿರ್ತಾರಲ್ಲ, ಅದು ಅಂತ ಗೊತ್ತಿಲ್ಲ ನಮ್ಗೆ. ನಾ ಹೇಳಿದೆ, ಇಲ್ಲ ಫಸ್ಟ್ ತಿಂಡಿ ತಿನ್ಬಿಡ್ತೀನಿ, ಆಮೇಲೆ ಟೈಮ್ ಪಾಸ್ಗೆ ಊಟದ ತನಕ ಬೇಕಾಕೊಡಿ ತಿಂತೀವಿ ಅಂತ. ಬೆಳಗ್ಗೆ ಅವ್ರ ಮಗಳಿಗೆ, ಚಿಕ್ಕ ಹುಡುಗಿ ಅದು, ಅವಳಿಗೊಂಚೂರು ಡ್ರೆಸ್ ಮಾಡ್ಕೊಳಕ್ ಹೆಲ್ಪ್ ಮಾಡಿ ಆಯ್ತಾ ಅಂದಿದ್ರು. ಆಯ್ತು ಅಂದೆ. ನಾನ್ ಎಲ್ಲೋದ್ರು ಗಣೇಶ್, ಯಾವ ದೇಶಕ್ಕೆ ಹೋಗ್ಲಿ ಅಲ್ಲಿರೋ ಕನ್ನಡಿಗರ ಮಕ್ಕಳನ್ನ ಕನ್ನಡದಲ್ಲೇ ಮಾತಾಡ್ಸದ್ ನಾನು. ಅಲ್ಲಿರೋ ಮಕ್ಕಳಿಗೆ ಒಂದ್ ಸಮಸ್ಯೆ ಏನಂದ್ರೆ, ಅವ್ರಿಗೆ ಕನ್ನಡ ಅರ್ಥ ಆಗತ್ತೆ, ಬಟ್ ಇಂಗ್ಲಿಷ್ ನಲ್ಲಿ ರಿಪ್ಲೈ ಮಾಡ್ತಾರ ಅವ್ರ ಪಾಪ. ಸರಿ, ಈ ಹುಡುಗಿ ಬೆಳಗ್ಗೆ ಬಂತು. ನನ್ಗೆ ಈ ಬರ್ಗೂರ್ ಅಂತ ಹೆಸರಿರೋದ್ರಿಂದ ಅಮೆರಿಕನ್ ಮಕ್ಕಳು ಬಾಯಲ್ಲೆಲ್ಲ ನಂದು ಬರ್ಗರ್ ಆಂಟಿ ಆಗ್ತಿದ್ರು. ಸರಿ, ಇಲ್ಲಿ ಈ ಹುಡುಗಿ ಬಂತು ಬೆಳಗ್ಗೆ, ಬರ್ಗರ್ ಆಂಟಿ ಇಂಗ್ಲಿಷ್ ಇವು. ಇನ್ನು ಅವ್ರ ಆಕ್ಸೆಂಟ್ ನಂಗೆ ಹೆಂಗ್ ಗೊತ್ತಾಗ್ಬೇಕು? ನಾನು ಏನೇ ಅಂದೆ. ನಾನು ನಂಗೆ ಅರ್ಥನೇ ಆಗ್ಲಿಲ್ಲ. 5-10 ನಿಮಿಷ ಬರೀ ಇದೇ ನಡೀತು. ಆಮೇಲೆ ಡೌಟ್ ಬಂತು, ರೇಷ್ಮೆ ಲಂಗ ಹಾಕೊಂಡಿದ್ದಾಳೆ, ಬ್ಲೌಸ್ ಹಾಕೊಂಡಿದ್ದಾಳೆ, ಹುಕ್ಸ್ ಹಾಕ್ಬೇಕೇನೆ ಅಂದೆ. ಅಯ್ಯ ಗೋಬೆ ತಿರ್ಗೆ ಲೈ ಅಂತ. ಸರಿ, ಹುಕ್ಸ್ ಹಾಕ್ಬಿಟ್ಟೆ. ನನ್ನ ಗ್ರಾಚಾರಕ್ಕೆ ಅದು ನೆನಪಿಟ್ಕೊಂಡು ಹೋಗಿ ಅವ್ರ ಅಮ್ಮಂಗೆ ಹೇಳಿದೆ. ಅವ್ರ ಅಮ್ಮನ್ಗ, ದಟ್ ಬರ್ಗರ್ ಆಂಟಿ ಕಾಲ್ ಮೀ ಗೂಬೆ, ವಾಟ್ ಡಸ್ ಇಟ್ ಮೀನ್? ಸರಿ, ಆಮೇಲೆ ಆ ಅಮ್ಮ ಕೇಳಿದ್ರು. ನಾನ್ ತಕ್ಷಣ ಮೆಲ್ಲ ಕನ್ನಡ ಬಂದ್ರೆ ಹೆಂಗೆ ಜಯಿಸ್ಕೋಬಹುದು ಅನ್ನಕ್ ನಾನು ಹೇಳ್ದೆ, ರೀ ನಿಮ್ ಮಗಳನ್ ನಾನು ಗೊಂಬೆ ಅಂದೆ, 0 ಮಿಸ್ ಮಾಡ್ಕೊಂಡು ಗೂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ನೋಡ್ರಿ, ಕನ್ನಡ ಕಲಿಸ್ರೆ ಉದ್ಧಾರ ಆಗ್ತಾರೆ. ಅವ್ರ ಹೆಸರೇನು? ಆಕೆ ಹೆಸರು ಮೋಸ್ಟ್ಲಿ ಸುರೇಖಾ ಅಂತ ಕಾಣ್. ಸುರೇಖಾ ಅವರೇ, ಗೊತ್ತಾಯ್ತಲ್ಲ, ಅದು ಗೊಂಬೆ ಅಲ್ಲ, ಗೂಬೆನೆ. ಇದು ಫಿಟ್ಟೇಶ, ಡೌಟೇಶನ್ ಇಲ್ಲ, ಫಿಟ್ಟೇಶ ಅಂತ. ಸುರೇಖಾ ಅದು ಗೂಬೆ ಅಲ್ಲ, ಗೊಂಬೆನೆ. ಈಗ ನಿಮ್ಮ ಗೆಳೆಯರೊಬ್ರು ನಿಮ್ಗಳ ಬಗ್ಗೆ ಮಾತಾಡಿದ್ದಾರೆ, ಅವರು ಸಹ ಫಾರಿನ್ ಟ್ರಿಪ್ ಬಗ್ಗೆ ಹೇಳಿದ್ದಾರೆ. ನೋಡೋಣ, ಎವಿ ಪ್ಲೇಸ್. ಇವತ್ತು ಸಂತೋಷದಿಂದ ಹೃದಯ ಬರ್ತಾ ಇದೆ. ಕೆಲವು ಹಳೆ ವಿಷಯಗಳು ನೆನಪು ಬರುತ್ತೆ. ಪ್ರತಿ ಸತಿ ಸುಧಾ ಬರ್ಗೂರ್ ನಿಮ್ಗೆ ನೆನಪಿದೆಯಾ? ನೀವು ಯಾವುದೇ ಕಾರ್ಯಕ್ರಮ ಬೇಕಾದ್ರೆ, ಎಲ್ಲಿ ಕಾರ್ಯಕ್ರಮ, ಯಾವ ಕಂಪನಿದು, ಯಾವ ಇದರದು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕಣ್ಣನವರು ನಮ್ಮನ್ನ ಹೆಂಗ್ ನೋಡ್ತಾ ಇದ್ರು ಅಂದ್ರೆ, ಒಡ ಹುಟ್ಟದವ್ರನ್ನ ನೋಡ್ದಂಗೆ ನೋಡ್ತಾರ. ಅವರ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಅವರು ಈ ಹಾಸ್ಯದ ದೇವಸ್ಥಾನಕ್ಕೆ ಬಂದ್ರು ಅಷ್ಟೇ. ಅವ್ರ ತ 1-2 ನಿಮಿಷ ಮಾತಾಡಿದ್ರೆ ಒಂದು ದಿವಸಕ್ಕೆ ಬೇಕಾದಷ್ಟು ಊರ್ಜ ಸಿಕ್ಬಿಡುತ್ತೆ ನಮಗೆ. ಒಬ್ಬ ಸಣ್ಣ ತಮ್ಮ ಅಂತ ನಿಜವಾಗ್ಲೂ ನಿಮ್ ಬಗ್ಗೆ ಹೇಳಬೇಕು ಅಂದ್ರೆ, ನಿಮಗೆ ಎಂತಹ ದೊಡ್ಡ ಪ್ರಶಸ್ತಿಗಳು ಕೊಟ್ಟರು ಕಮ್ಮಿ ಕಣ್ಣನ್ ಸರ್. ಇನ್ನು ಕೃಷ್ಣೇಗೌಡರು ನಾನು ಅಮೆರಿಕಾದಲ್ಲಿ ಹಲವಾರು ಬಾರಿ ಸಿಕ್ಕಿದ್ದೀವಿ. ಅವರ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಡೆದು, ಸಾಯಂಕಾಲ ನಾನು ಕಾರ್ಯಕ್ರಮ ಮಾಡಿದ್ದು ಉಂಟು. ಇವತ್ತಿಗೂ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಮಗೆ ಖುಷಿ ಆಗುತ್ತೆ. ಇನ್ನು ಪ್ರಾಣೇಶು, ನಮ್ಮ ರಿಚರ್ಡ್, ಅಮೆರಿಕಾದಲ್ಲಿ ನೆನಪಿದೆಯಾ ನಿಮಗೆ? ಒಂದು ದಿನ
ನಾವು 3 ಜನ ಕಾರ್ಯಕ್ರಮಕ್ಕೆ ಒಂದ್ ಕಡೆ ಹೋಗಿದ್ದೀವಿ. ಮಧ್ಯಾಹ್ನ 1:30-2 ಗಂಟೆಗೆ ಅಲ್ಲಿ ತಲುಪಿದ್ದೀವಿ ಏರ್ಪೋರ್ಟ್ ಅಲ್ಲಿ. ನಾವು ಊಟ ಮಾಡಿಲ್ಲ, ಹಲ್ಲುಜ್ಜಿಲ್ಲ, ಯಾವ ನಿತ್ಯ ಕರ್ಮಗಳು ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ದೇಶದ್ದು ಟೈಮ್ ಬೇರೆ ಇತ್ತು. ನಾವಲ್ಲಿ ರೀಚ್ ಆದಾಗ ನಮ್ಗೆ ಯಾವ ಕೆಲಸನೂ ಆಗಿಲ್ಲ. ಆದ್ರೆ ಆಡಿಟೋರಿಯಂ ಫುಲ್ ಜನ ಸೇರ್ಬಿಟ್ಟಿದ್ರು. ನಮ್ಗೆ ಊಟ ಕೊಟ್ಬಿಟ್ಟು ಕಾರಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಸ್ಟೇಜಲ್ಲಿ ಹೋಗೋಷ್ಟ್ರಲ್ಲಿ ಊಟ ಮುಗಿಸಿ ಅಂದ್ರೆ ಒಳಗಿರೋದೇ ಆಚೆ ಹೋಗಿಲ್ಲ. ಇನ್ನು ಒಳಗಡೆ ಎಲ್ಲಿಂದ ತುಂಬಲಿ? ನಾವು 3 ಜನನು ತಟ್ಟೆಯಲ್ಲಿ ಹಿಂಗ್ ಊಟ ಹಿಡ್ಕೊಂಡು ಆ ಸಿಟಿನಲ್ಲಿ ಹಿಂಗೆ ಬಂದ್ರೆ ಏನ್ಕ್ರಿ ಊಟ ಮಾಡಿಲ್ಲ ಅಂತಂದ್ರೆ 15-20 ನಿಮಿಷ 30 ನಿಮಿಷ ಟ್ರಾವೆಲ್ ಮಾಡೋ ಟೈಮಲ್ಲಿ ಊಟ ಮಾಡಬೇಕಾಯ್ತು, ನಾನು, ಪ್ರಾಣೇಶು, ರಿಚರ್ಡು. ಆದ್ರೆ ನಾವು ಮಾಡಲಿಲ್ಲ. ಯಾಕ್ರಿ ಅಂದ್ರೆ ಇಲ್ಲ ಸರ್, ಔಟ್ ಗೋಯಿಂಗ್ ಕಾಲೇ ಹೋಗಿಲ್ಲ, ಇನ್ಕಮಿಂಗ್ ಹೆಂಗೆ ನಮಗೆ ಅಂದ್ವಿ. ಆಮೇಲೆ ಎಷ್ಟೋ ಸತಿ ಊಟ ಮಾಡದೆ ಅಲ್ಲೋಗಿ ರೀಚ್ ಆಗಿದ್ದೀವಿ. ಅಲ್ಲದೆ ಇನ್ನೂ ಕಷ್ಟ ಏನಿದೆ ಅಂದ್ರೆ ನಮಗೆ ನಿದ್ರೆ ಬರ್ತಾ ಇದೆ, ಆದ್ರೆ ಜನ ರೆಡಿ ಇದ್ದಾರೆ. ಯಾಕೆಂದ್ರೆ ಟೈಮ್ ಚೇಂಜ್ ಆಗ್ತಾ ಇತ್ತು. ಆದ್ರೆ ಏನೇ ಟೈಮ್ ಚೇಂಜ್ ಆದ್ರೂ ಕನ್ನಡಿಗರ ಚಪ್ಪಾಳೆ, ಕನ್ನಡಿಗರ ನಗು, ಇದು ನಮ್ಮ ಉಸಿರಾಟ. ನಾವು ಕ್ಯಾಲೆಂಡರ್ ಅಲ್ಲಿ ಎಷ್ಟು ದಿವಸ ಬದುಕಿದ್ದೀವಿ ಅಂತ ನೋಡಲ್ಲ, ನಮ್ಮ ಕ್ಯಾಲೆಂಡರ್ ಎಷ್ಟು ಜನ ನಗಿಸಿದ್ದೀವಿ ಅಂತ ಅಲ್ವಾ? ಅದೆಲ್ಲ ನೀವು ಕೂಡ ಧನ್ಯ. ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ತಾ ಇದ್ದೀನಿ. ಪ್ರಾಣೇಶ್ ಸರ್, ಏನ್ ಸರ್ ಅದು ಎಕ್ಸ್ಪೀರಿಯನ್ಸ್ ಫಾರಿನ್ಗೆ ಹೋದಾಗ? ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಅಲ್ಲೊಬ್ರು ಮನೇಲಿ ಹೇಳ್ಕೊಂಡಿದ್ದೆ. ಅವರು ನರ್ಸ್, ಅವರು ಗಂಡು ನರ್ಸ್. ಅಲ್ಲಿ ಗಂಡಿಗೂ ಕೂಡ ನರ್ಸ್ ಅಂತಾರೆ, ನಾವಿಲ್ಲಿ ಹೆಣ್ಣು ಮಾತ್ರ ನರ್ಸ್ ಅಂತೀವಿ. ಅವ್ರ ಮನೇಲಿ ಏನಂದ್ರೆ ಅವ್ರು ಹೋದ ತಕ್ಷಣ ಶವರ್ ತಗೋತೀರಾ ಅಂದ್ರು. ಏನಾದ್ರು ಕೊಡಿ ಸರ್, ಹೊಟ್ಟೆ ಹಸುವಾಗಿದೆ ಅಂತ. ಫ್ಲೈಟೇ ಫಸ್ಟ್ ಟೈಮ್ ನಾನು ಹೋದದ್ದು. ಅದು ವ್ಯಾಕ್ಯೂಮ್ ಕ್ರಿಯೇಟರ್ ಆಗಿರೋ ಝೀ ಅಂತ ಬೀಳ್ತಲ್ಲ, ಅವಾಗ ಸತ್ನಪೋ ಅಂತ ಒದರ್ಬಿಟ್ಟಿದ್ವಿ ನಾವು. ಆಮೇಲೆ ಲಾಸ್ ವೆಗಾಸಿಗೆ ಹೋಗೋಣ, ಬಹಳ ಚೆನ್ನಾಗಿರುತ್ತೆ. ನನಗೆ ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಅಮೆರಿಕಕ್ಕೆ ಹೋದದ್ದು. ರಿಚರ್ಡ್ ನಾನು ಲಾಸ್ ವೆಗಾಸ್ ಅಲ್ಲಿ ಏನಂತ ನೋಡೋದಿಲ್ಲ, ದಾರಿಲೆಲ್ಲ ಎದುರುಗಡೆ ಜನ ಬರ್ತಿರ್ತಾರೆ ಅಂತ. ನಾವು 3 ಜನ ಹೋಗ್ತೀವಿ, ಎದುರುಗಡೆ ಎಲ್ಲ ಬಂದು ಕಾರ್ಡ್ ಕೊಡೋರು. ನಮ್ಗೆ ಏನು ಕೊಡ್ತಾರೆ, ಅದು ಕೊಟ್ಟಿದ್ದೆಲ್ಲ ಇಸ್ಕೊಳ್ಳೋ ಪದ್ಧತಿ ಅಲ್ಲ ಇಂಡಿಯಾದಲ್ಲಿ. ನಾವು ಅವ್ರು ಕಾರ್ಡ್ ಕೊಡೋರು ನಮಗೆ. ಅದು ಯಾರೋ ಲೇಡಿದ ಅಡ್ರೆಸ್, ಅದು ನಮ್ಗೆ ಅವ್ರು ಬೇಕಾದ್ರೆ ಅಲ್ಲಿ ಹೋಗ್ಬೇಕು ನಾವು. ಅದು ಕಾರ್ಡು ದಯಾನಂದ್ ಬೈಯೋರು, ಇಸ್ಕೊಬೇಡ್ರಿ ಕೊಟ್ಟದಲ್ಲಿ ಇಸ್ಕೊಬೇಡಿ. ಆಮೇಲೆ ಎದುರುಗಡೆ ಅವರೆಲ್ಲ ಬರೋರು, ಅವ್ರನ್ನ ಮಾತಾಡ್ಸಕ್ ಹೋಗ್ತಿದ್ರು. ರಿಚರ್ಡ್ ಮಾತಾಡ್ಸ್ಬೇಡಿ, ಮಾತಾಡ್ಸಿ ಮೈ ಮೇಲೆ ಬರ್ತಾರ ಅವರು ಅಂತ. ಮೈ ಮೇಲೆ ಬರ್ಲಿ ಅಂತಲೇ ಮಾತಾಡಿಸ್ತೀನಿ ಅಂತ ಇವರು. ಹೀಗೆ ಈ ಇಬ್ಬರ ಮಧ್ಯೆ ಎಷ್ಟು ಅನಾಹುತ ಆಗಿತ್ತು ಅಂದ್ರೆ ಅಲ್ಲಿನ ಇದು ಹಾಸ್ಯ. ಇನ್ನೊಂದು, ಅಲ್ಲಿನ ಕಾನೂನು ವ್ಯವಸ್ಥೆ ಆಗಿದೆ ಅಂದ್ರೆ, ನಾವ್ ಯಾರ್ದೋ ಮನೇಲಿ ನಮ್ಗೆಲ್ಲ ಅರೇಂಜ್ ಮಾಡಿ ಪಾರ್ಟಿ ಮಾಡ್ಕೊಳ್ಳಿ, ನಾವು ಡ್ಯೂಟಿ ಇದೆ ಅಂತ ಹೋಗ್ಬಿಟ್ರು. ನಾವು ಏನೋ ಫೋನ್ ಮಾಡ್ಬೇಕು, ಏನೋ ತಿರುಗಿಬಿಟ್ವಿ, ಫೋನ್ ಡಯಲ್ ಮಾಡ್ಬಿಟ್ವಿ. 10 ನಿಮಿಷ ಆಗಿದೆ ಸರ್, ಪೊಲೀಸ್ ಮನೆ ಮುಂದೆ ವ್ಯಾನ್ ಬಂದ್ಬಿಡ್ತು. ಡೋರ್ ನಾಲ್ಕು ನೋಡ್ತೀವಿ, ಪೊಲೀಸ್ ಯಾರು ಇಂಡಿಯನ್ಸ್, ಇವರೆಲ್ಲ ಇಂಗ್ಲಿಷ್ ಬರೋರು ಮಾತಾಡಿದ್ರು. ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಫೋನ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ. ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಮನೆ ಮಾಲೀಕರಿಲ್ಲ, ನಾವ್ ಇಂಡಿಯನ್ಸು ಕಮಿಟೆನ್ಸಿ ಅಂತೆಲ್ಲ ಹೇಳಿದ್ರು. ಅವ್ರು ನಂಬಲೇ ಇಲ್ಲ ಸರ್. ಸುಮ್ನೆ ಕೂತ್ಕೊಳ್ಳಿ, ನೀವು ಅಲ್ಗಾಡಬೇಡಿ ಅಂತ ನಮ್ಮನ್ನ ಗನ್ ಹಿಡ್ಕೊಂಡ್ರು. ಮೇಲ್ಗಡೆ ಹೋಗಿ ಆ ಮನೆ ಲೇಡಿ ಮಗು ಜೊತೆ ಮಲಗಿದ್ರು. ಅವ್ರಿಗೋ ಕೇಳಿದ್ರು, ಹೂ ಆರ್ ದೀಸ್ ಪೀಪಲ್? ಅವ್ರ ಗೆಸ್ಟ್ ಫ್ರಮ್ ಇಂಡಿಯಾ ಅಂದ್ಮೇಲೆ ಒಂದು ಬಿಡ್ಲಿಲ್ಲ, ಬಂದ್ ಗನ್ ಹಿಡ್ದ. ಏನಾಗಿತ್ತು ಅಂದ್ರೆ ಹೇಳ್ತೀನಿ. ದಯಾನಂದ್ ಮಗಳಿಗೆ ಫೋನ್ ಮಾಡ್ಬೇಕಿತ್ತು, 911 ಹೊಡೆದ್ಬಿಟ್ಟಿದ್ದ. ಅಲ್ಲಿಂದ ಬಿಟ್ಟಿ ಹೊಡೆದ್ ಬಿಡ್ಬೋದು ಅಂತ, ಬೆಂಗಳೂರಿಗೆ ಫೋನ್ ಹೊಡೆದ್ ಬಿಡ್ಬೋದು ಅಂತ 911 ಹೊಡೆದ್ರು. 911 ಹೊಡೆದ್ರೆ ಪೊಲೀಸ್ಗೆ. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್? ಬರೀ ಮಾತನ್ನೇ ಬಂಡವಾಳವಾಗಿ ಇಟ್ಕೊಂಡು ಹಾಸ್ಯದ ಮೂಲಕ ಜನರನ್ನ ರಂಜಿಸ್ತಾ. ಗಣೇಶ್, ನೀವು ನಂಬಲ್ಲ, ಅಮೆರಿಕಾಗೆ 6-7 ಸಲ ಹೋಗಿದೀವಿ. ಒಂದೊಂದ್ ಸಲ ಹೋದಾಗ್ಲೂ 20 ಸ್ಟೇಟ್ಗೆ ಹೋಗ್ತಿವಿ. ನನ್ನ ತಮ್ಮ ಕಳೆದ 26 ವರ್ಷದಿಂದ ಇದ್ದಾನೆ. ಅವ್ನು ಹೇಳ್ತಾನೆ, ನಾನು ಇನ್ನೂ 20 ವರ್ಷ ಇದ್ರು ನಿನ್ನಷ್ಟು ಊರ್ ನೋಡಕ್ಕಾಗಲ್ಲ. ಒಂದ್ಸಲ ಹೋದ್ರೆ 1 ತಿಂಗಳು 1.5 ತಿಂಗಳು ಟೂರಿಂಗ್ ಇರುತ್ತೆ. ಆದ್ರೆ ಅಲ್ಲಿ ಕನ್ನಡಿಗರಿಗೆ ನಾವು ಈ ಮೂಲಕ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮದ ಮೂಲಕ ಧನ್ಯವಾದ ಹೇಳ್ಬೇಕು. ಅವ್ರು ಎಷ್ಟು ಪ್ರೀತಿಯಿಂದ, ಅದೆಷ್ಟು ಮಮತೆಯಿಂದ ನಮ್ಮೆಲ್ಲರನ್ನು ಅವ್ರು ನಡೆಸ್ಕೊಂಡಿದ್ದಾರೆ ಅಂದ್ರೆ ಎಲ್ಲರ ಕಡೆಯಿಂದ ಸರ್. ಎಲ್ಲ ನಮ್ಮ ವಿದೇಶದಲ್ಲಿರೋ ಕನ್ನಡಿಗರಿಗೆ ನನ್ನ ಕಡೆಯಿಂದನೂ ನಿಮ್ಮ ಒಂದು ಕಲೆಗೆ ಏನು ಪ್ರೀತಿ ಗೌರವ ಕೊಡ್ತಿರಲ್ಲ, ಅದು ನೀವು ಕನ್ನಡದ ಕಲಾವಿದರಿಗೆ ಕೊಡೋ ಗೌರವಕ್ಕೆ ನಮ್ಮೆಲ್ಲರ ಕಡೆಯಿಂದ ದೊಡ್ಡ ನಮಸ್ಕಾರ. ಗಣೇಶ್ಗೆ ಒಂದು ಈ ತರದ ಜೊತೆಯಲ್ಲಿ ನಾನು ಹರಟೆ ಕಾರ್ಯಕ್ರಮಕ್ಕೆ ಹೋಗ್ದಿದ್ರು 5 ಸತಿ ನಾನು ಈ ಅಮೆರಿಕ, ಆಸ್ಟ್ರೇಲಿಯಾ ಸುತ್ಕೊಂಡು ಬಂದಾಗ ನಾನು ನಾಮ ಹಾಕೊಂಡು ಧಾರ್ಮಿಕತೆಯಲ್ಲಿ ಹೋದವನು. ಆದ್ರೆ ಅಲ್ಲಿ ಕನ್ನಡದ ಬಗ್ಗೆ ಅಲ್ಲಿರ್ತಕ್ಕಂಥ ಅಭಿಮಾನ ನೋಡಿದಾಗ ಮುಂದಿನ ಪೀಳಿಗೆಗೆ ಹೇಗೆ ಕನ್ನಡವನ್ನು ಉಳಿಸೋದು ಅನ್ನೋದು ನಮ್ಮ ತಲೆ ಒಳಗಿತ್ತು. ಅಲ್ಲಿಯ ಕನ್ನಡಿಗರ ಕೂಟದಲ್ಲಿ ಕೂರಿಸಿದಾಗ ಒಂದ್ ಕೇಳಿದೆ, ಪ್ರಾವರ್ಬ್ಸ್ ಅಂತ ಅವರು ಶುರು ಮಾಡ್ಕೊಂಡ್ರು. ಅದಕ್ಕೆ ಕನ್ನಡದಲ್ಲಿ ಒಗಟು ಚಿಕ್ಕದಾಗಿ ಒಂದು ವಸ್ತುವಿನ ಬಗ್ಗೆ ಹೇಳಬೇಕು. ನಾನು ಹೇಳ್ಕೊಂಬಂದೆ. ಅವ್ರು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರೋರು. ಅವರು ಹುಡುಗರಿಗೆ ಉತ್ತರ ಕೊಡೋರು. ಆ ಹುಡುಗರೆಲ್ಲ ಕುಣಿದು 3 ಪುಟಾಣಿದು ಒಂದು ಕೊಡ್ತೀನಿ ನೋಡಿ. ಎದ್ದೊಡನೆ ಮುದ್ದಾಡುವರು ಮಗುವು ತಾನಲ್ಲ, ಇದ್ದಲ್ಲೇ ಕರಗುವನು ಐಸ್ ಕ್ರೀಮು ಅಲ್ಲ, ಎದ್ದೆದ್ದು ಬೀಳ್ವ
ಇವತ್ತುಂಟನಲ್ಲ, ಮುಟ್ಟಿದರೆ ಘಮಗುಡುವ ಸೆಂಟು ತಾನಲ್ಲ, ತೊಟ್ಟರೆ ಬಟ್ಟ ಕಿತ್ತೆಸಪ ದಿಗಂಬರನು ಅಲ್ಲ, ನಿಮ್ಮಗಳ ಗಲ್ಲ ಮುತ್ತು ಕೊಡುವನಲ್ಲ, ನಾಚಿಕೆಯೇ ಇಲ್ಲ ಯಾರವನು, ಹೇಳಿದರೆ ಅವನ ಹೆಸರು ಒಂದಚ್ಚು ಬೆಲ್ಲ ಅಂತ. ಅವರು ಯೋಚನೆ ಮಾಡ್ತಾರೆ ಏನು ಅಂತ, ಬೆಲ್ಲಾಗಿಲ್ಲ ಶುರು ಮಾಡೋರು, ಶುಗರು ಅದು ಇದು. ಸೋಪು ಎದ್ದೊಡನೆ ಮುದ್ದಾಡುವರು ಮಗುವ ತಾನಲ್ಲ, ಇದ್ದಲ್ಲೇ ಕರಗುವನ ಐಸ್ ಕ್ರೀಮು ಅಲ್ಲ. ಅಲ್ಲಿ ಹಾಕಿದ ಒಗಟಿಂದ ಪುಸ್ತಕವನ್ನ ಅಲ್ಲೇ ಅವರು ಒಂದು ಲೋಕಾರ್ಪಣೆ ಮಾಡಿದ್ರು. ಹೇಳಿದರೆ ಮಲ್ಲ ಒಂದಚ್ಚು ಬೆಲ್ಲ ಅನ್ನೋದನ್ನ ಮಾಡಿದ್ರು. ಅದರಲ್ಲಿ ಅಲ್ಲಿ ಹಾಕಿದ ಒಗಟನ್ನೇ ಎಲ್ಲಿ ಹಾಕ್ತಿದ್ದೀನಿ ನಾನು. ನೀವು ಉತ್ತರ ಕೊಡ್ಬೇಕು ಅದಕ್ಕೆ, ನೀವೇ ಕೊಡ್ಬೇಕು. ಕಣ್ಣಿಗೆ ಕಾಣಲ್ಲ, ಆದರೆ ಕಣ್ಣು ನಮಗೆ ಇದೆಯಲ್ಲ, ಕಣ್ಣಿದ್ದರೂ ಕೂಡ ಕಣ್ಣಿಟ್ಟಿರುವನಲ್ಲ, ಎಲೆ ಇಲ್ಲ ಹೂವಿಲ್ಲ ಚಿಗುರು ಮೊದಲೇ ಇಲ್ಲ, ತಾನು ಮರವಂತೂ ಅಲ್ಲ, ಮರೆಯಲ್ಲೇ ಇದ್ದು ನಮ್ಮನ್ನು ಅವನು ಪತ್ತೆ ಹಚ್ಚುವನಲ್ಲ, ಯಾರವನು? ಕ್ಯಾಮರಾ. ವೆರಿ ಗುಡ್. ಎಲ್ಲಿ ಏನು ಕೇಳ್ಬಿಡ್ತಿರೋ ಅಂತ ಗಾಬರಿ ಆಗ್ಬಿಟ್ಟಿದೆ. ಈಗ ಹರಟೆ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಹರಟೆಯಲ್ಲಿ ನೀವೆಲ್ಲ ಒಂದಾದ್ರಿ. ಈಗ ನನಗೂ ಆಸೆ, ವೀಕ್ಷಕರಿಗೂ ಒಂದು ಆಸೆ, ನಿಮ್ಮ ಮಾತಿನ ಜಿದ್ದಿ ನೋಡ್ಬೇಕು. ನಾವು ಆಪೋಸಿಟ್ ಆಗಿ ನಿಂತ್ಕೊಂಡು ಮಾತಾಡ್ಬೇಕು. ಜಿದ್ದಿ ಹೇಗೆ ಅಂದ್ರೆ, ನಮ್ಮ ಕೃಷ್ಣೇಗೌಡ್ರು ವರ್ಸಸ್ ಸುಧಮ್ಮ, ರಿಚರ್ಡ್ ಸರ್ ವರ್ಸಸ್ ಪ್ರಾಣೇಶ್ ಸರ್. ಇದಕ್ಕೆ ನಮ್ಮ ಜಡ್ಜ್ ಬಂದ್ಬಿಟ್ಟು ಮಾಮ. ಒಂದ್ ಸಬ್ಜೆಕ್ಟ್ ಕೊಡ್ತೀನಿ, ಅದ್ರ ಪ್ರಕಾರವಾಗಿ ಹರಟೆ ಹೊಡಿಯೋಣ. ಬನ್ನಿ, ನಮ್ಮ ಗೋಲ್ಡನ್ ಗೇಮ್ ಏರಿಯಾ ಅಲ್ಲಿ ಮಾತಿನ ಮಹಲ್ನ ರೆಡಿ ಮಾಡಿದೀವಿ, ಬನ್ನಿ. ಗೋಲ್ಡನ್ ಗ್ಯಾಂಗ್ ಎಷ್ಟು ಚೆನ್ನಾಗಿದೆ. ಗೋಲ್ಡನ್ ಗ್ಯಾಂಗ್. ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ, ನಮ್ಮ ಗೋಲ್ಡನ್ ಗೂಡಲ್ಲಿ ಮಾತಿನ ಮಹಲ್ ಅಂತ ಒಂದು ಸೆಟಪ್ ಹಾಕಿದೀವಿ ಮಮ್ಮ. ಓಕೆ, ಈ ಕಡೆ ಒಂದು ತಂಡ, ಈ ಕಡೆ ಒಂದು ತಂಡ. ಇವರು ಅತ್ತೆ ಪರವಾಗಿದ್ದಾರೆ, ಇವರು ಸೊಸೆ ಪರವಾಗಿದ್ದಾರೆ. ವಿಚಾರ ಏನು ಅಂದ್ರೆ ಮಮ್ಮ, ಮನೆ ಅಧಿಕಾರ ಅತ್ತೆ ಕೊಡ್ಬೇಕಾ ಸೊಸೆ ಕೊಡ್ಬೇಕಾ ಅಂತ. ಸಹೃದಯ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಗೋಲ್ಡನ್ ಗೂಡಿನ ಮೂಲಕ ಮಾತಿನ ಮಹಲ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಮನೆಯ ಅಧಿಕಾರ, ಸಂಸಾರದ ನಿರ್ವಹಣೆ ಯಾರಿಗೆ, ಅತ್ತೆಗೆ ಅಥವಾ ಸೊಸೆಗೆ? ಏನೇ ಆಗಲಿ ಮನೆಯಲ್ಲಿ ಯಾವತ್ತೂ ಕೂಡ ಕೃಷ್ಣಗೌಡ್ರ ಮಾಮ ಹಿರಿಯರೇ ಮುಖ್ಯ. ಆ ಹಿರಿಯರು ಮುಖ್ಯ ಅಂತನ್ನುವಾಗ ಮನೆಯ ಅಧಿಕಾರವನ್ನ ನಡೆಸೋದ್ರಲ್ಲಿ ಯಜಮಾನಿಕೆ ಅಂತಕ್ಕಂಥದ್ದು ಅತ್ತೆಗೆ ಅಂತಕ್ಕಂಥದ್ದು ಸುಧಮ್ಮನ ವಾದ. ನೀವೇನಂತೀರಿ? ಯಜಮಾನಿಕೆ ಯಾರ ಕೈಲಿ ಇರಬೇಕು, ಅಧಿಕಾರ ಯಾರ ಕೈಲಿ ಇರಬೇಕು ಅಂತ ನೀವು ಕೇಳ್ತಿದ್ದೀರಿ. ನಾವ್ ಹೇಳೋದೇನಂದ್ರೆ, ಅತ್ತೆಗೆ ಮಾನ್ಯತೆ ಇರ್ಲಿ, ಗೌರವ ಇರ್ಲಿ, ಅದರ ಅಧಿಕಾರ ಸೊಸೆಗಿರ್ಲಿ ಅಂತ. ಯಾಕೆಂದ್ರೆ ಇವತ್ತು ಸಂಸಾರ ನಡೆಸಬೇಕಾದವಳು ಮತ್ತು ನಾಳೆ ಸಂಸಾರ ನಡೆಸಬೇಕಾದವಳು ಸೊಸೆ. ಅದರಿಂದಾಗಿ ಅಧಿಕಾರ ಸೊಸೆ ಕೈಲಿ ಇರೋದು ಒಳ್ಳೇದು, ಅತ್ತೆ ಕೈಲಲ್ಲ. ಅತ್ತೆಯ ಪಾತ್ರದಲ್ಲಿ ಕುಳಿತಿರ್ತಕ್ಕಂಥ ಇದೇ ತಾನೇ ಅತ್ತೆ ಆಗಿರುವ ನಿಮಗೆ ಕೃಷ್ಣಗೌಡ್ರ ಮಾಮ ಹೇಳ್ತಿದ್ದಾರೆ, ಸೊಸೆ ಆದವಳು ಇದೇ ತಾನೇ ಸ್ಥಾನಕ್ಕೆ ಬರ್ತಿದ್ದಾಳೆ, ನಾಳೆ ಅವಳು ಅತ್ತೆಯ ಆಸ್ಥಾನದಲ್ಲೇ ಕೂರುತ್ತಾಳೆ. ಆದ್ರೆ ಅಲ್ಲಿವರೆಗೆ ನಡೆದುಕೊಂಡು ಬರ್ತಕ್ಕಂಥ ಅಧಿಕಾರದಲ್ಲಿ ಅತ್ತೆಗೇನಿದ್ರು ಮಾನ್ಯತೆ, ಧನ್ಯತೆಯ ಬದುಕನ್ನು ನಡೆಸ್ತಕ್ಕಂಥವಳು ಸೊಸೆಗೆ ಮಾತ್ರ ಅನ್ನೋದು ಅವರ ವಾದ. ನೀವೇನಂತೀರಿ? ನಮ್ಮ ಎದುರು ಪಾರ್ಟಿಯವರು ಅದ್ಭುತವಾದ ಒಂದು ವಾಕ್ಯ ಹೇಳಿದ್ರು, ಸೊಸೆಗೆ ಎಲ್ಲೋ ನಾಲೆಡ್ಜ್ ಇರುತ್ತೆ, ಅದೇ ಕಣಣ್ಣ ವರಿ ನಮ್ಗೆ. ಈ ಎಲ್ಲಾ ನಾಲೆಡ್ಜ್ ಅಲ್ಲಿ ಇವಳು ಕಟ್ಟೋ EMI ಗಳಿದಾವಲ್ಲ, ಇದನ್ನ ಮ್ಯಾನೇಜ್ ಮಾಡಕ್ಕಾಗಲ್ಲ. ಗಂಡ ಉಡಿಸಾಗ್ಬಿಡ್ತಾನೆ. ಮಗ ಉಡಿಸಾಗ್ದಂಗ ಸಂಸಾರ ನಿಲ್ಬೇಕು ಅಂದ್ರೆ ಅತ್ತೆ ಕೈಯಲ್ಲೇ ಕುಟುಂಬದ ನಿರ್ವಹಣೆ ಇರ್ಬೇಕು. ಆಮೇಲೆ ಹಳೆ ಕಾಲದಲ್ಲಿ ನಮ್ ಸಿನಿಮಾದಲ್ಲಿ ಪಾಪ ರಮಾದೇವಿ ಅವ್ರನ್ನ ಹೆಂಗೆಂಗೋ ತೋರಿಸ್ಬಿಟ್ಟು ನಮ್ ಜನ ಅತ್ತೆ ಅನ್ಬಿಟ್ರೆ ಏನ್ ಹೊಡೆದ್ ಬಿಡ್ತಾಳೆ, ಬಡ್ದ್ ಬಿಡ್ತಾಳೆ, ಕಂಬ ಸುತ್ತಿಸ್ತಾಳೆ ಅಂತದಲ್ಲ. ಗಂಡಂಗ್ ಬುದ್ಧಿವಂತಬೇಕು. ಏನಪ್ಪಾ ಗಣೇಶ್, ಗಂಡಂಗ್ ಬುದ್ಧಿವಂತಿಕೆ ಇದ್ರೆ ನೀವೇ ಹೇಳಿ ನೋಡಿ. ಮೇಡಮ್, ನೀವು ಮಾತಾಡಿ. ಈಗ ನೀವಿಬ್ರು ಮಾತಾಡ್ತಿರೋದು ನೋಡಿ ನನಗೆ ಅನ್ಸ್ತಾ ಇದೆ, ಅಷ್ಟೊತ್ತು ಚೆನ್ನಾಗಿದ್ರಿ, ಇಲ್ಲಿ ಯಾಕಪ್ಪ ಜಗಳ ಆಡ್ತಾವ್ರೆ ಅಂತ. ನೋಡಿ, ಯಾಕೆ ಸುಮ್ನೆ ಕೂತವ್ರೆ ಅಂತ ಜನ ಯೋಚನೆ ಮಾಡ್ತಾವ್ರೆ. ಕಣ್ಣನ್ ಮಾಮಂಗ್ ಇದನ್ನ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ ನಾನು. ಹಪ್ಪಳ ಮಾಡ್ಯಾಳ ಹದ ಹಾಕಿ, ಗಂಡನು ಬಡಿದಾನ ಕದ ಹಾಕಿ ಅಂತಾರ ನಮ್ ಜನಪದದಲ್ಲಿ. ಇದ್ರ ಅರ್ಥ ಏನು? ಹೆಂಡತಿ ಒಳ್ಳೆ ಹಪ್ಪಳದ ಹಿಟ್ಟು ಎಷ್ಟು ರುಚಿ ಅದು. ಹಪ್ಪಳನ ಹದ ಮಾಡಿದ್ರೆ ಹಾಕಿದ್ರೆ ಗಂಡ ಯಾಕೆ ಹೊಡಿಬೇಕು ಅಂದ್ರೆ, ಇವಳು ಹಪ್ಪಳ ಮಾಡಿದಾಗ ಅತ್ತೆ ಮಗನ್ ಚಾಡಿ ಹೇಳದ್ಲಂತೆ, ನೋಡು ನನ್ನ ಪರ್ಮಿಷನ್ ಇಲ್ದೆ ಹಪ್ಪಳ ಮಾಡ್ಬಿಟ್ಲು ನಿನ್ ಹೆಂಡತಿ ಅಂತ. ಇವನ್ ಆ ಕಡೆ ಹೆಂಡತಿನೂ ಬಿಡಂಗಿಲ್ಲ, ಈ ಕಡೆ ಅಮ್ಮನ್ನು ಬಿಡಂಗಿಲ್ಲ. ಇವನು ರೂಮ್ಗೆ ಹೋದ, ಬಾಗಿಲ ಹಾಕ್ದ, ಒಂದ್ ದಿಂಬಿಗೆ ಮಾಡ್ತೀಯ ಹಪ್ಪಳ ಅಂತ 4 ಕೊಡದ್ನಂತೆ. ಆಗ ಅಮ್ಮಂಗೂ ಖುಷಿ, ಮಗ ನನ್ ಮಾತ್ ಕೇಳ್ದ ಅಂತ. ಹೆಂಡತಿಗೂ ಖುಷಿ, ಗಂಡ ನಾನ್ ಹೇಳ್ದಂಗೆ ಇದಾನೆ, ನನ್ ಸರ್ಗಲ್ ಇದಾನೆ. ಈ ಬ್ಯಾಲೆನ್ಸ್ ಬೇಕು. ಮಾಮ, ನಂದೊಂದು ರಿಕ್ವೆಸ್ಟ್. ಈಗ ಇವ್ರ ಸೊಸೆ ಇವ್ರ ಅತ್ತೆ ಇತ್ತು, ಒಂದ್ ಕೆಲ್ಸ ಮಾಡೋಣ, ಇವ್ರನ್ನ ಸೊಸೆ ಮಾಡ್ಬಿಡೋಣ, ಇವ್ರಿಗೆ ಅತ್ತೆ ಕೊಟ್ಬಿಡೋಣ. ಹೇಗ್ ಮಾತಾಡ್ತಾರ ನೋಡೋಣ. ಅದು ಆಗ್ಬೋದು. ಓಕೆ, ಡನ್. ಮನೆಯಲ್ಲಿ ಅಧಿಕಾರವನ್ನು ನಡೆಸ್ತಕ್ಕಂಥವಳು
ಯಾವತ್ತೂ ಕೂಡ ಇವತ್ತಿನ ಕಾಲದ ಸೊಸೆ ವಿದ್ಯಾವಂತೆ, ಅವಳಿಗೆ ವಿವೇಕತೆ ಇದೆ, ವಿಚಾರತೆ ಇದೆ, ಸಂಸಾರ ನಡೆಸ್ತಕ್ಕಂತಹ ಸಂಸ್ಕಾರತೆ ಅಂತಕ್ಕಂಥದ್ದು ಅವರ ತಂದೆ ತಾಯಿಗಳು ಕಲಿಸ್ಕೊಟ್ಟಿರ್ತಾರೆ. ಆದ್ರಿಂದ ಅಧಿಕಾರ ಅಂತಕ್ಕಂಥದ್ದು ಸೊಸೆಗಿರಬೇಕು ಅನ್ನೋದ್ರಲ್ಲಿ ನಿಮ್ಮ ಪಾತ್ರ ಏನು? ಸೊಸೆ ಆಧುನಿಕ ಹೆಣ್ಣು, ಅವಳಿಗೆ ಕಂಪ್ಯೂಟರ್ ಗೊತ್ತು, ಹೊರಗಡೆ ಮಾರ್ಕೆಟ್ ಪರಿಸ್ಥಿತಿ ಏನು ಅನ್ನೋದು ಗೊತ್ತು. ಅವಳಿಗೆ ಮಿತವಾಗಿ ಖರ್ಚು ಮಾಡೋದನ್ನ ತಾಯಿ ಮನೆಯಲ್ಲೇ ಕಲ್ತಿರ್ತಾಳೆ. ಅತ್ತೆ ಎದ್ವಾ ತದ್ವಾ ಬೆಲ್ಲ ತಗೊಂಡೆ ತರಕಾರಿ ತಂದದ್ದೆಲ್ಲ ತಗೋತಿರ್ತಾಳೆ. ಅತ್ತೆ ಅದನ್ನ ಅಷ್ಟು ಕೆಡಿಸ್ತೀರ, ಅಯ್ಯೋ ಇವತ್ತು ಮನೆಗೆ ನೆಂಟರು ಬರ್ತಾರೆ, ನೆಂಟರು ಬಂದಾಗ ನೋಡ್ಕೊಳ್ಳೋಣ, ಈಗ್ಲಿಂದ ಯಾಕೆ ಪೇರಿಸ್ತೀರ ಅವನ್ನೆಲ್ಲ, ದುಡಿಯೋ ನನ್ ಗಂಡ, ನಿಮ್ ಕಾಲ ಮುಗೀತಿವಾಗ ನಾನು ಮಿತವಾಗಿ ಮಾಡ್ತೀನಿ ಅಂತ ಮನೆಯನ್ನು ಮಿತವಾಗಿ ನಡೆಸ್ತಾಳೆ. ಇವಳು ಅಯ್ಯೋ ತುಂಬಾ ಜನ ಬರ್ತಾರೆ, ಸ್ಟಾಕ್ ಮಾಡಲ್ಲ, ಬರ್ಲಿ ಜನ, ಜೊಮಾಟೋ ಫೋನ್ ಮಾಡ್ತಾಳೆ, ಟೊಮಾಟೊ ಸಾರು ತೊಂಬ ಅಂತ ಖರ್ಚು ಉಳಿತು ಗಂಡನಿಗೆ. ಹೌದಾ? ಇವ್ ಅತ್ತೆಯೋ ಯಾವತ್ತೋ ಬೇಸಿಗೆ ಕಾಲಕ್ಕೆ ಬೇಕು ಅಂತ ಭರಣಿ ಉಪ್ಪಿನಕಾಯಿ ಹಾಕಿಡ್ತಾಳೆ, ಅದು ಹುಳ ಬೀಳ್ತದೆ. ಅತ್ತೆಗೆ ಬುದ್ಧಿ ಇಲ್ಲ, ಮೊದ್ಲಿಂದ ಇಷ್ಟು ದೊಡ್ಡ ಉಪ್ಪಿನಕಾಯಿ ಭರಣಿ ಇದೆ, ಅದು ತುಂಬಾ ಹಾಕೋ ಪದ್ಧತಿ ಅಮ್ಮ. ಈಗಿರೋರ್ ಮನೇಲಿ 3 ಜನ, ಅವಳಿಗೆ ಕಲ್ಪನೆ ಇಲ್ಲ. 11 ಜನ ಇದ್ದಾಗ ಅವಳ ಸೊಸೆಯಾಗಿ ಬಂದಿದ್ಲು, ಅವಳಿಗೆ ಕಲ್ಪನೆ ಇಲ್ಲದೆ ಪೇರ್ಸ್ ಇಡ್ತಾಳೆ. ಇವಳು ಎಷ್ಟು ಬೇಕೋ ಅಷ್ಟೇ ಅಡಿಗೆ ಮಾಡಿ ಮಾಡಿ ರಾತ್ರಿ ಉಳಿಸ್ತೀಯ. ರಿಚರ್ಡ್ ಲೂಯಿಸ್ಗೆ ಮೆತ್ತೆ ಮೇಲೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ವಿದ್ಯೆ ಇದೆ, ಅಧಿಕಾರದ ಒಂದು ವ್ಯವಸ್ಥೆ ಇದೆ, ಹಣ ಕೂಡ ಹೇಗೆ ಖರ್ಚು ಮಾಡಬೇಕು, ಸಂಸಾರ ನಿರ್ವಹಿಸಬೇಕು ಅಂತಕ್ಕಂಥದ್ದು ಅತ್ತೆಗೆ ಗೊತ್ತಾಗೋದಿಲ್ಲ, ಗೊತ್ತಾಗದೆ ಸೊಸೆಗೆ ಅಂತ ಅವರ ವಾದ. ನೀವೇನಂತೀರಿ? ಅನುಭವದ ಮುಂದೆ ಏನು ಇಲ್ಲ ಮಾಮ. ನೀವ್ ಏನೇ ಓದಿರಿ, ಏನೇ ಕ್ವಾಲಿಫಿಕೇಶನ್ ಇರ್ಲಿ, ಅತ್ತೆಗೆ ಮಗನ್ ಸಾಕಿ ಗಂಡನ್ ನಿಭಾಯಿಸ್ಕೊಂಡು ಜೀವನ ನಡೆಸೋ ಅನುಭವ ಇರುತ್ತೆ. ಆ ಅನುಭವದ ಮುಂದೆ ಸೊಸೆ ಏನೇನು ಅಲ್ಲ. ಆದ್ರೆ ಇವಳಿಗೆ ಬಳೆ ಶಬ್ದ ಇದೆಯಲ್ಲ ಸರ್, ಅತ್ತೆ ಮಾಡಿದ ಅಡಿಗೆ ಇದೆಯಲ್ಲ, ಗಂಡನ್ನು ಅಬ್ಜೆಕ್ಟ್ ಮಾಡಲ್ಲ, ಮಗನು ಅಬ್ಜೆಕ್ಟ್ ಮಾಡಲ್ಲ. ಅಮ್ಮನ್ ತಿಂಡಿ ಹೆಂಗ್ ಮಾಡಿದ್ರು ಅಮ್ಮ ಕೈ ತುತ್ತು ಅಂತಾನೆ. ಗಂಡ 30 ವರ್ಷ ತಿಂದ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅದ್ ಹೆಂಗ್ ಕೊಟ್ರು ಅದೇ ಚೆನ್ನಾಗಿದೆ ಅಂತಾನೆ. ಹೊಸಬ್ಳು ಮಾಡಿದ್ರೆ ಮಾವನ್ಗೆ ಇಷ್ಟ ಆಗಲ್ಲ, ಅತ್ತೆಗೆ ಇಷ್ಟ ಆಗಲ್ಲ, ಗಂಡ ಏನ್ ನಮ್ಮ ಅಮ್ಮನ್ ತರ ಇಲ್ಲ ಕಣೆ ಅಂತಾನೆ. ಇದೆಲ್ಲ ಕಿರಿಕಾಗಕ್ಕೆ ಕಾರಣ ಆಗತ್ತೆ. ಅದರಿಂದ ಅತ್ತೆಗೆ ಅಧಿಕಾರ ಕೊಟ್ರೆ ಎಲ್ಲರಿಗೂ ನೆಮ್ಮದಿ. ಸಹೃದಯ ಪ್ರೇಕ್ಷಕರೇ, ಸಂಸಾರದಲ್ಲಿ ಅಧಿಕಾರ ಅಂತಕ್ಕಂಥದ್ದು ಮಾತಿನ ಮಹಲ್ ಮೂಲಕ ಯಾರಿಗೆ ಕೊಡಬೇಕು ಅನ್ನುವುದರಲ್ಲಿ ಅತ್ತೆಗೆ ಅಥವಾ ಸೊಸೆಗೆ ಅನ್ನುವುದನ್ನ ಇವತ್ತು ನೀವೇನು ಚರ್ಚೆಯಲ್ಲಿ ಕೇಳಿದ್ದೀರಿ, ನಾವೊಂದು ಅರ್ಥ ಮಾಡಿಕೊಳ್ಳಬೇಕು. ಸಂಸಾರದಲ್ಲಿ ಕುಟುಂಬ ಸರಿಯಾಗಿ ಸಾಗಬೇಕಾದರೆ ತಕಡಿಯನ್ನು ನೆನಪು ಮಾಡಿಕೊಳ್ಳಿ. ತಕಡಿ ಸರಿಯಾಗಿದ್ದರೆ ವ್ಯಾಪಾರ, ಅತ್ತೆ ಸೊಸೆ ಚೆನ್ನಾಗಿದ್ದರೆ ಸಂಸಾರ. ಕಣ್ಣೆರಡು ನೋಟ ಒಂದೇ, ಕಿವಿ 2 ಶ್ರವಣ ಒಂದೇ, ಹೊಳ್ಳೆ 2 ಉಸಿರೊಂದೇ, ತುಟಿ 2 ದನಿ ಒಂದೇ, ಕೈ 2 ಕಾರ್ಯ ಒಂದೇ, ಕಾಲೆರಡು ನಡಿಗೆ ಒಂದೇ, ಶ್ವಾಸವೆರಡು ವಿಶ್ವಾಸ ಒಂದೇ. ಹಾಗೆ ಅತ್ತೆ ಸೊಸೆ ಮೂಲಕ ಯಾವತ್ತು ಸುಹಾಸ ಮೂಡಿಕೊಳ್ಳುವುದಕ್ಕೆ ವಿಶ್ವಾಸದಿಂದ ಸಂಸಾರ ಸಾಗಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತೆ ಅಂತಕ್ಕಂತ ವಿಚಾರವನ್ನ ಕೇಳಿದ್ದೀರಿ. ಮುಂದಿನ ಮಾತಿನ ಮಹಲ್ನಲ್ಲಿ ನಾವು ನೀವು ಭೇಟಿಯಾಗೋಣ. ಏನಂತೀರಿ? ನಮಸ್ಕಾರ. ಕನೆಕ್ಟ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು, ವೆರಿ ನೈಸ್, ಎಂಜಾಯ್ ಮಾಡಿದ್ವಿ ನಾವು, ಲೈವ್ಲಿ ಆಗಿತ್ತು. ನಿಮ್ಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ನಿಮಗೆ ಬರ್ಲಿ ಸರ್ಪ್ರೈಸ್. ಹಳೆ ನೆನಪಿನ ಕನ್ನಡಿ ಧೂಳು ಬರೆಸಿ ನೇತಾಕಾಣ ಇದು ಸರ್ಪ್ರೈಸ್. ಮರದಲ್ಲಿ ಜೋತಾಡೋಣ ಬನ್ನಿ. ಎಲ್ರು ಒಂದೊಂದು ಸೈನ್ ನಿಮ್ಮ ಮಿನೇಚರ್ ಕೆಳಗೆ. ನಡೆದು ಬಂದ ದಾರಿಯಲ್ಲಿ ತಿರುಗಿ ಓಡಾಡೋಣ ಬನ್ನಿ. ರೋಡ್ ಸೈಡಿನ ಹೂವು ನಕ್ಕರೆ ಹಾಯ್ ಹಲೋ ಅನ್ನಿ. ಏನ್ ಬೇಕಾರ್ ಹೊಂಟೋಗ್ಲಪ್ಪ, ಫ್ರೆಂಡ್ಶಿಪ್ ಉಳ್ಕಬೇಕು. ನೋವಿರಲಿ ನಲಿವೇ ಇರಲಿ, ಫ್ರೆಂಡ್ಸ್ ಹತ್ರ ಹೇಳ್ಕಬೇಕು. ನೀವು ನಮ್ಮ ಗೋಲ್ಡನ್ ಗ್ಯಾಂಗ್ ಬಂದಿದ್ದಕ್ಕೆ ಈ ಒಂದು ಎಪಿಸೋಡ್ ನ ನೆನಪಿಗಾಗಿ ಇದು ನಮ್ಮ ಗೂಡಲ್ಲೇ ಇದೆ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಥ್ಯಾಂಕ್ ಯು. ಬನ್ನಿ ಸರ್, ಅಲ್ಲೋ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. 20 ವರ್ಷದ ನಿಮ್ಮ ಗೆಳೆತನ, ಅದ್ರ ಬಗ್ಗೆ ಮಾತಾಡ್ತಾನೇ ಹೋಗ್ಬೋದು. ಅಷ್ಟು ಖುಷಿ ಆಯ್ತು ನಿಮ್ಮ ಅನುಭವ, ನಿಮ್ಮ ಜೊತೆಯಲ್ಲಿ ಮಾತಾಡಿ. ಯಾರೋ ಬಂದ್ರು, ಬನ್ನಿ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ವೆಲ್ಕಮ್ 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 ವೆಲ್ಕಮ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಜೋಶಿ ಅವರೇ, ಮಾಮನಿ ಅವರೇ, ಮೇಡಮ್ ಅವರೇ, ಇದ್ದವರೇ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಜೋಶಿ ಅವರೇ, ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಿ? ಅವರೆಲ್ಲ ಆಲದ ಮರ ಸರ್, ಅವರ ನೆರಳಿನಲ್ಲಿ ನಾವು ಬೆಳೆದವರು. ಇಲ್ಲಿ ಪ್ರಾಣೇಶ್ ಸರ್ ಅವರು, ಕಣ್ಣನ್ ಮಾಮ ಅವರು,
ಕೃಷ್ಣೇಗೌಡ ಸರ್ ಅವರು, ರಿಚರ್ಡ್ ಸರ್ ಅವರು, ಸುಧಾಕ್ ಅವರು. ನಂದು ಒಂದು ಘಟನೆ ಅಂದ್ರೆ ಫಸ್ಟ್ ಟೈಮ್ ಪಾಸ್ಪೋರ್ಟ್ ಬಂದು 3 ದಿನಕ್ಕೆ ನನಗೆ ಕತಾರಿಗೆ ಕರ್ಕೊಂಡು ಹೊಂಟ್ರು ಸುಧಾಬರ್ಗರು ಮೇಡಮ್ ಅವರು. ನನ್ನ ಜೀವನದಲ್ಲಿ ನಾನು ಫ್ಲೈಟ್ ಹತ್ತಿಲ್ಲ ಸರ್, ನಿಜವಾಗ್ಲು ಫಸ್ಟ್ ಟೈಮ್ ಸರ್. ಅವತ್ತು ಹತ್ತಾ ಇದ್ದಂಗೆ ಇವರು ನನಗೆ ಗೊತ್ತಾಗ್ಲಿಲ್ಲ, ಹಿಂಗ ಸುಮ್ನೆ ಅದೇನೋ ಹಿಂಗ್ ಜೋಕಾಲಿ ಹೋದಂಗ ಆಯ್ತು ಸರ್. ಸ್ಟಾರ್ಟಿಂಗ್ ಹಿಂಗ ಒಮ್ಮೆಲೆ ಹಿಂಗ ಆಗ್ಬಿಡ್ತು, ಅಕ್ಕಾರ ಅಂತ ಕೂಗ್ಬಿಟ್ಟು ಹಿಂಗ ಅವ್ರ ಬಗಲಾಗಿದ್ರಿ, ಹಂಗ ಕೂಗ್ಬಾರ್ದು ವಿಮಾನ್ಯಾಗ ಅಂದ್ರು. ನಮ್ಗೆ ಹೆಂಗ್ ಗೊತ್ತ್ರಿ ಬಹಳ ತ್ರಾಸ ಆಗ್ಬಿಡ್ತಿ ನನಗ. ಆಮೇಲೆ ವಿಂಡೋ ಸೈಡ್ ಜೋಶಿ ಈ ಕಡೆ ಬಾ ಕೂಡ ನೋಡು ಅಂದ್ರು. ಹಿಂಗ್ ನೋಡ್ತೀನ್ರಿ ಏನೇನ್ ಕಾಣವಲ್ತು. ಮುಂಬೈಗೆ ಇಳಿದ್ವಿ, ಮುಂಬೈಯಿಂದ ಮತ್ತೆ ಬೇರೆ ಫ್ಲೈಟ್ಗೆ. ಮೇಡಮ್ ಅವ್ರಿಗೆ ಅಂದೆ, ನಾ ಹೋಗ್ಬಿಡ್ತೇನ್ರಿ, ದಯವಿಟ್ಟು ಬೇಡ, ನಾನು ಕೈ ಬಿಟ್ಬಿಡ್ರಿ ಅಂದೆ. ಆಮೇಲೆ ಅವ್ರ ಪಾಸ್ಪೋರ್ಟ್ ಚೆಕ್ ಮಾಡೋಕೆ ಬಹಳ ಎನ್ಕ್ವೈರಿ ಮಾಡಿದ್ರು ಅವರು. ಹಂಗು ಹಿಂಗ ಇವರೇ ಎಲ್ಲ ಹೇಳಿದ್ರು, ಕಳಿಸ್ಬಿಟ್ರು. ಇಲ್ಲ ಅದಾಗಿದ್ದೇನಂದ್ರೆ ಫ್ಲೈಟ್ ಹತ್ತಿದ ಕೂಡಲೇ ಅವ್ರು ಬೆಲ್ಟ್ ಹಾಕೊಳ್ಳಿ ಅಂದ್ರಲ್ಲ, ಅಕ್ಕರ ನಾ ಬೆಲ್ಟ್ ತಂದಿಲ್ರಿ, ಈಕಿ ಬೆಲ್ಟ್ ಹಾಕೋ ಅಂತಳಲ್ರಿ ಅಂತ. ಆಮೇಲೆ ಎಲ್ಲಾ ಬೆರಳಿಗೂ ದೇವ್ರ ಉಂಗುರ ಹಾಕೊಂಡ್ಬಿಟ್ಟಿದ್ದಾನೆ ಅಂತಾನೆ. ಅವಳು ತಪ್ಪು ತಿಳ್ಕೊತಾಳೋ, ಬಾಳ್ ಮುತ್ತು ಕೊಡಬೇಡ ಅಂತ. ಒಂದು ಘಟನೆ ಸರ್, ಅವ್ರು ಮೇಡಮ್ ಹಂಗೆ ಕತಾರ್ಗೆ ಹೋಗಿ ಬಂದಿ. 2ನೇ ಸಲಕ್ಕ ಕೃಷ್ಣೇಗೌಡ ಸರ್ ಜೊತೆಗೆ ಕತಾರ್ಗೆ, ಮತ್ತೆ ಪ್ರಾಣೇಶ್ ಸರ್ ಜೊತೆಗಂತೂ ಅಬುದಾಬಿಗೆ ಹೋದಿರಿ. ಅಲ್ಲಿ ಒಬ್ರು ಸನ್ಮಾನ ಮಾಡಿದ್ರು ಸರ್ಗೆ. ಒಂದು ಸನ್ಮಾನ ಇದಕ್ಕ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ನಾನು ಹೇಳಿದೆ, ಶಾಲ್ ಹಾಕಕ್ಕಿಂತ ಮೊದ್ಲು ಅವ್ನಿಗೆ ಹೋಗಿ ಅವ್ರಿಗೆ ರೇಗಿಸ್ಬೇಕಲ್ಲ. ನಾ ಅಂದೆ, ಗುರುಗಳಿಗೆ ಕುಂಕುಮ ಜಾಸ್ತಿ ಹಚ್ಬೇಕು ಅಂದ್ರೆ ಖುಷಿ ಆಗ್ತಾರ. ಅದಕ್ಕೆ ನಾನು ಬಿಡು ಅಂದ. ಕುಂಕುಮ ತಗೊಂಡು ಹಣಿಗೆ ಹಚ್ಚಿಬಿಟ್ಟು ಇವ್ರು ಸಿಟ್ಟು. ನೀ ಅವ್ಲೆ ಏನ್ ಸರ್? ನನಗೆ ಗೊತ್ತಾಯ್ತು ಸರ್, ಕುಂಕುಮ ಕಡಿಮೆ ಹಚ್ಚಿದಕ್ಕೆ ನಿಮ್ಗೆ ಸಿಟ್ಟಾಗತ್ತಲ್ಲ, ತಗೊಂಡು ಹಣಿಗೆ ಹಚ್ಚಿಬಿಟ್ಟಿಂಗ. ಅದು ಹಿಂಗ್ ಹೊಡಿತಾರ ನೋಡ್ರಿ. ಇದು ಏನ್ ಹೊಡಿತಾರ? ಅದು ನಂಗೆ ಗೊತ್ತಿಲ್ಲ, ಹಿಂಗೇನು ಹೊಡಿತಾರೆ ಅದು. ಈ ಬ್ಲಾಸ್ಟ್ ಅದು ಹೊಡಬಿಟ್ಟು ಮುಖ ತುಂಬ ಎಲ್ಲ ಮಿಂಚ್ ಇವ್ರಿಗೆ ಯಾವ ಹೇಳಿದವ ಅಂತ ನಾನು ಹೇಳಿದ್ದೆ ಸರ್, ಮಿಂಚ್ ಹೊಡಿಬೇಡ ಅಂದೇನ್ರಿ, ಹೊಡೆದ್ ಬಿಟ್ಟನ್ರಿ, ಏನ್ ಮಾಡ್ಬೇಕು ಇಲ್ಲಿ ತಗೋರಿ ಅಂದೆ. ಇಂಥವೆಲ್ಲ ಅವ್ರ ಜೊತೆಗೆ ಬಹಳಷ್ಟು ಹಾಸ್ಯ ಪ್ರಸಂಗಗಳು ಹಂಚ್ಕೊಂಡ್ರಿ ಸರ್. ಮತ್ತೆ ನಮ್ಮ ಜೊತೆಗಿದ್ದಾಗ ಅವ್ರ ಜೊತೆಗೆ ಕಾರ್ಯಕ್ರಮಗಳು ಸಾವಿರಾರು ಗಟ್ಟಲೆ ಕಾರ್ಯಕ್ರಮ ಮಾಡ್ರಿ. 21 ವರ್ಷದಿಂದ ನಾನು ಗಂಗಾವತಿ ಪ್ರಾಣೇಶ್ ಅವ್ರ ಜೊತೆಲಿ ಇದ್ದೀನಿ. 4 ವರ್ಷ ಬೆಂಗಳೂರಿಗೆ ಬಂದಾಗ ನನಗ ತಮ್ಮ ಮನೆಯ ಮೇಲೆ ಇಟ್ಕೊಂಡು ಕಾರ್ಯಕ್ರಮ ಕೊಡಿಸಿದವರು ಸುಧಾಕ್ ಅವರು. ದೇಶಕ್ಕೆ ವಿದೇಶಕ್ಕೆ ಕರ್ಕೊಂಡು ಹೋಗಿ ಬಂದ ಕೃಷ್ಣೇಗೌಡ ಸರ್ ಅವರು. ಜೊತೆಲಿ ಕಾರ್ಯಕ್ರಮ ಕೊಟ್ಟವರು ರಿಚರ್ಡ್ ಸರ್ ಅವರು. ಇಲ್ಲ, ನಾನು ಹಂಗೆ ಬಿಡಲ್ಲ ಜೋಶಿ ಅವರು. ನಾನು ನಿಮ್ ತರ ಸ್ಟ್ಯಾಂಡ್ ಅಪ್ ಶೋಸ್ ನ ಮಾಡ್ತಿದ್ದೆ ಆರ್ಕೆಸ್ಟ್ರಾಗಳಲ್ಲಿ. ಚಪ್ಪಾಳೆ ಹೊಡೆದ್ರೆ 100 ರೂಪಾಯಿ ಹಾಕಿದ್ರೆ ಅದೇ ಖುಷಿ ನಮಗೆ. ಅಣ್ಣ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ನಿಮ್ಮ ಮಿಮಿಕ್ರಿ ನಂಗೆ ಬಹಳ ಇಷ್ಟ. ಇವರ ಲೇಟೆಸ್ಟ್ ಆಗಿ ಯಾರು ವಾಯ್ಸ್ ಮಾಡ್ತೀರಿ? ಈ ಕಾರ್ಯಕ್ರಮದ ಬಗ್ಗೆನೆ ರವಿ ಬೆಳಗೆರೆ ಅವರು ಮಾತಾಡಿದ್ರೆ ಏನ್ ಮಾತಾಡ್ತಾರೆ? ಪ್ಲೀಸ್ ಸರ್. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಗೆರೆ ಮಾಡುವ ನಮಸ್ಕಾರ. ಒಂದಿನ ಸಂಜೆ ಜಯನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಪಕ್ಕದಲ್ಲಿರೋ ಇನ್ನೊಬ್ಬ ಸ್ನೇಹಿತ ಬಂದು ಕೇಳ್ತೇನೆ, ಸರ್ ದುಡ್ಡು ಮಾಡೋದು ಹೇಗೆ? ಪ್ರಿಯ ವೀಕ್ಷಕರೇ, ದುಡ್ಡು ಮಾಡ್ಬೇಕಂದ್ರೆ ದುಡ್ಡೇ ಮಾಡ್ತೀರಾ, ಹೆಸರು ಮಾಡ್ಬೇಕಂದ್ರೆ ಹೆಸರೇ ಮಾಡ್ತೀರಾ. ಮಾಡೋ ಕೆಲಸವನ್ನ ನಿಷ್ಠೆಯಿಂದ, ನಿಯತ್ತಿಂದ, ಪ್ರಾಮಾಣಿಕತೆಯಿಂದ ಇವತ್ತು ಗಣೇಶ್ ಅವ್ರು ಮಾಡ್ತಾರೆ ನೋಡಿ. ಅವ್ರು ಮಾತ್ರ ಮಾಡಿದ್ರೆ ಹೆಸರು ದುಡ್ಡು ಅನ್ನೋದು ನಿಮ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ವೆರಿ ನೈಸ್. ಮಹಾಮುನಿ ಅವರು ಇವರೆಲ್ಲ ನಮಗೆ ಅನ್ನಕ್ಕೆ ದಾರಿ ತೋರಿಸಂತ ಅನ್ನ ದೇವತೆಗಳು. ನಮಗೆ ನಾವು ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಮ್ಮ ಗಂಗಾವತಿ ಪ್ರಾಣೇಶ್ವರ ಮಾತುಗಳೇ ನಮಗೆ ಸ್ಫೂರ್ತಿ ಆದದ್ದು. ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಸರ್, ನನ್ನ ಮನೆಗೆ ಕೂಡ ಪ್ರಾಣೇಶ್ ಬೀಚಿ ನಿಲಯ ಅಂತ ಇಟ್ಟಿದ್ದೀನಿ. ಒಂದು ತಿದ್ದುಪಡಿ ನಾನು ಮಾಡ್ತೀನಿ. ಬೀಚಿ ನಿಲಯ ಅಂತ ನಾನಿಟ್ಟೆ, ಇವರು ಪ್ರಾಣೇಶ್ ಬೀಚಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ರಿಜಿಸ್ಟರ್ ಅವರ ಹೆಸರಲ್ಲಾಗಿದೆ. ಅಂದ್ರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ನಂಬಿಕೊಂಡು ಒಂದು ಮನೆಯನ್ನು ಕಟ್ಟಿಕೊಂಡಂತ ಒಂದು ಕುಟುಂಬ ಸರ್. ನಿಜವಾಗಿ ಹೇಳ್ಬೇಕಂತಂದ್ರೆ ಬಹಳ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ಮನೆ ಕಟ್ಟಿಕೊಂಡು ಜೀವನ ನಡೆಸುವಂತ ಮಟ್ಟಕ್ಕೆ ತಂದು ಕೊಟ್ಟದ್ದು ಹಾಸ್ಯ. ಈ ಹಾಸ್ಯದ ದಿಗ್ಗಜ ನಿಜವಾಗಿ ಹೇಳ್ಬೇಕಂತಂದ್ರೆ ನೀವು ಗೋಲ್ಡನ್ ಸ್ಟಾರ್ ಆಗ್ಲಿಕ್ಕೆ ಕೂಡ ನಾನೇ ಕಾರಣ ಸರ್. ಮುಂಗಾರು ಮಳೆ ಏನ್ ಸರ್? ಫಸ್ಟ್ ಮುಂಗಾರು ಮಳೆ ಅವಕಾಶ ನನಗೆ ಬಂದಿದೆ. ಕರೆಕ್ಟ್ ಸರ್. ನಾನು ಆಕ್ಚುಲಿ ಹುಡುಕ್ತಿದ್ದೆ ಸರ್. ಯಾರೋ ಒಬ್ರು ಹೇಳಿದ್ರು ನನಗೆ, ಸರ್ ನೀವು ಗೋಲ್ಡನ್ ಸ್ಟಾರ್ ಆಗ್ತಿರ್ಲಿಲ್ಲ, ಮಹಾನ್ ಅವರು ಆ ಚಾನ್ಸ್ ಬಿಟ್ಬಿಟ್ರು ಸರ್, ಹಾಗಾಗಿ ನೀವು ಗೋಲ್ಡನ್ ಸ್ಟಾರ್ ಆದ್ರಿ ಅಂತ. ಆ ಮಹಾನ್ ಭಾವ ನೀವೇ ಅಂತ ನಾವು ಒಂದು ಹಾಸ್ಯ ಕಲಾವಿದರು ಒಂದು ಹಾಸ್ಯ ಸನ್ನಿವೇಶ ಸೃಷ್ಟಿ ಮಾಡಿ ಅದು ನಮ್ಮ ಮೇಲೆ ನಾವು ಹಾಸ್ಯವನ್ನು ಮಾಡಿಕೊಂಡು ನಗಿಸುವಂತ ಕಲಾವಿದರು. ನೀವು ಅದೇ ಕಲಾವಿದರು. ಆ ಮುಂಗಾರು ಮಳೆ ಫಸ್ಟ್ ನಾನು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಘಟನೆ ಸೃಷ್ಟಿ ಮಾಡಿ ಮೈಸೂರಲ್ಲಿ ಹೇಳಿದೆ. ಹೇಳಿ ಸರ್. ಫಸ್ಟ್ ಆಫರ್ ಗಣೇಶ್ ಅವರಿಗೆಲ್ಲ ಬಂದದ್ದು ನನಗೆ ಅಂತ ಹೇಳಿದೆ. ಜನ ಎಲ್ಲ ಆಶ್ಚರ್ಯ, ಅದೇ ಹೆಂಗ್ ಸರ್ ಅಂತಂದ್ರು. ಯೋಗರಾಜ್ ಭಟ್ರು ಫೋನ್ ಮಾಡಿ ಕೇಳಿದ್ರು, ಮಾಮನಿಯವರೇ ಹಿಂಗ ಮುಂಗಾರು ಮಳೆ ಅಂತೇಳಿ ಸಿನಿಮಾ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರ್ಬೇಕಂತ ಅಂದಾಗ ನಾನು ಕೇಳಿದೆ ಹೀರೋಯಿನ್ ಯಾರಂತ ಕೇಳಿದೆ.
ಪೂಜಾ ಗಾಂಧಿ ಅಂದ್ರು, ಫೋಟೋ ತೋರಿಸಿದ್ರು, ನೋಡಿದೆ, ಖುಷಿ ಆಯ್ತು, ಒಪ್ಕೊಂಡ್ಬಿಟ್ಟೆ. ಸಿನಿಮಾ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು ಸರ್, ಫಸ್ಟ್ ಸೀನು ಒಂದು ಹಾಡಿನ ಮೂಲಕ ಸ್ಟಾರ್ಟ್ ಮಾಡೋಣ ಸರ್ ಸೀನು ಅಂತಂದ್ರು. ಆಯ್ತು ಸರ್ ಅಂತಂದೆ. ಅವ್ರು ಬಂದು ಸೀನ್ ಹೇಳಿದ್ರು, ಈ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ, ಅನಿಸುತ್ತಿದೆ ಯಾಕೋ ಎಂದು ಅಂತ. ಈ ಹಾಡಿನಲ್ಲಿ ಪೂಜಾ ಗಾಂಧಿ ನಿಮ್ಮ ಎದಿ ಮೇಲೆ ಕಾಲಿಟ್ಟು ಹೋಗ್ತಾಳೆ ಅಂತಂದ್ರು. ಆಕಿ ಕಾಲಿಟ್ಟು ಹೋದ್ಲಂದ್ರೆ ನಾ ಬದುಕೋ ಚಾನ್ಸೇ ಬಹಳ ಕಡಿಮೆ ಐತಿ. ಅದಕ್ಕಿಂತ ಆ ಸಿನಿಮಾ ಬಿಡೋದು ಉತ್ತಮ ಅಂತೇಳಿ ಆ ಸಿನಿಮಾ ಬಿಟ್ಟಿನ ಅಂತ ಇವತ್ತು ಗೋಲ್ಡನ್ ಗ್ಯಾಂಗಿಗೆ ಬಂದಿನ ಅಂತ ನಾ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನೈಸ್ ನೈಸ್ ಮೇಡಮ್. ಒಂದು ಪದ್ಯ ಇದೆ, ಕವಿ ಕೆ.ಸಿ. ಶಿವಪ್ಪನವ್ರು ಬರೀತಾರೆ. ಆ ಮೂಲಕ ನನ್ನ ಮಾತಿಗೆ ಆರಂಭ ಮಾಡ್ತಾನೆ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ. ವಿಜ್ಞಾನದ ಬುದ್ಧಿ, ತತ್ವಜ್ಞಾನಿಯ ಮನಸ್ಸು, ಕವಿ ಹೃದಯ, ಈ ಮೂರು ಬೆರ್ತಿದ್ರೆ ಮಾತ್ರ ಮನುಷ್ಯ ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಆ ವಿಚಾರಕ್ಕೆ ಪೂರಕವಾಗಿ ನಾವು ತೀರ್ಥಹಳ್ಳಿಗೆ ಹೋಗಿದ್ವಿ. ಮನೆಯವರು ಡ್ರೈವ್ ಮಾಡ್ತಾ ಇದ್ರು, ಹಿಂಗ್ ಸ್ಟೇರಿಂಗ್ ಅನ್ ಹಿಂಗಂದ್ರು. ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಮಾಮ ಮೀಸಲಿಡು ಕೆಲ ನಿಮಿಷ ಸರಸ ಸಂಭಾಷಣೆಗೆ ಅಂದ್ಬಿಟ್ರು. ಮನೆಯವರಿದ್ದವ್ರು ನಾಗೋ ಕೇಳಿಸ್ಕೊಂಡ್ಯಾ ಮಾಮ ಇನ್ನೊಂದ್ಸಲ ಹೇಳಿ, ಅದನ್ನ ಅವಳಿಗೆ ಇನ್ನೊಂದ್ಸಲ ಹೇಳಿ ಅಂತಂದ್ರು. ಯಾಕೆ ಹಿಂಗ್ ಹೇಳಿದ್ರು ಅಂದ್ರೆ, ಅದೇ ನಂತರ ಒಂದ್ ಪ್ರಶ್ನೆ ಕೇಳಿದ್ರು ಮನೆಯವ್ರಿಗೂ ಮಾಮ ಅನ್ನೋದು. ಮಾಮ ಒಂದ್ ಪ್ರಶ್ನೆ ಹೇಳ್ತೀನಿ ಹೇಳಿ, ಈ ಮಿಕ್ಸಿಗೋ ಮಿಸಸ್ಸಿಗೋ ಏನು ವ್ಯತ್ಯಾಸ ಅಂತ ಕೇಳಿದ್ರು. ಎರಡೂ ರುಬ್ತಾರೆ. ಎಲ್ಲಾ ಗಂಡಂದ್ರು ಇದೇ ಹಣೆ ಬರ, ನಮ್ಮ ಮನೆಯವರು ಹೇಳಿದ್ದು ಇದೆ. ಗಣೇಶ್ ಸರ್ ಆದ್ರೆ ನಮ್ ಕಣ್ಣನ್ ಮಾಮ ಸಾಹಿತ್ಯ ಭಾಷೆನಲ್ಲಿ ಎಷ್ಟು ಚೆನ್ನಾಗದನ್ನ ಉದಾಹರಣೆ ಕೊಟ್ರು ಅಂದ್ರೆ, ಮಿಕ್ಸಿ ಅಡಿಗೆಗೆ ಅವಶ್ಯ, ಮಿಸಸ್ ಅಡಿಗಡಿಗೆ ಅವಶ್ಯ. ಇದು ಸಾಹಿತ್ಯ ಭಾಷೆ ಅಂತ ಹೇಳಂದ್ರೆ. ಇಂದು ಮತ್ತೆ ಮೇಡಮ್ ನಿಮ್ ಮಾತುಗಳನ್ನ ಕೇಳಿದೀವಿ. ಈ ಗ್ಯಾಂಗ್ ಜೊತೆ ಹ್ಯಾಕ್ ಬಂದ್ರಿ ನೀವು? ನಾನು MA ಸೋಶಿಯಾಲಜಿ ಮಾಡಿಕೊಂಡು ವಿಜಾಪುರ ಕಾಲೇಜಲ್ಲಿ ಸೋಶಿಯಾಲಜಿ ಲೆಕ್ಚರರ್ ಆಗಿದ್ದೆ. ಆ ನೌಕರಿ ಆಗಲಿಲ್ಲ. ಆಗದೆ ಇದ್ದಿದ್ದಕ್ಕೆ ಮಠದಲ್ಲಿ ಪ್ರವಚನಗಾರ್ತಿ ಆದೆ. ಆಮೇಲೆ ನನಗೆ ಹಾಸ್ಯ ಭಾಷಣಕ್ಕ ಮೂಲ ಸ್ಫೂರ್ತಿ ಅಂದ್ರೆ ಅತಿಶಯೋಕ್ತಿ ಅಲ್ಲ. 2002ನೇ ಇಸ್ವಿಯಲ್ಲಿ ಕಲಬುರಗಿಯೊಳಗ ಪ್ರಾಣೇಶ್ ಬಂದಿದ್ರು. ಪ್ರಾಣೇಶ್ ಅವರಿಂದ ಹಾಸ್ಯ ಸಂಜೆ ಬಂದು 1.5 ಗಂಟೆ ಮಾತಾಡಿದ್ರು. ಸಿಕ್ಕಂಗ ನಕ್ವಿ. ಆಮೇಲೆ ನಿಮ್ಮ ಜೋಶಿ 2006ನೇ ಇಸ್ವಿಯೊಳಗ ನಿಮ್ಮ ಹೆಂಗ್ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತಲ್ಲ, 2006ನೇ ಇಸ್ವಿಯೊಳಗ ಕೃಷ್ಣೇಗೌಡ ಸರ್ ನಡೆಸಿಕೊಡುವಂತ ನಗೆ ಸಖತ್ ಸವಾಲ್ದಲ್ಲಿ ಉತ್ತರ ಕರ್ನಾಟಕದ ಸಿಕ್ಕಾಪಟ್ಟೆ ಜನ ಬಂದು ಮಾತಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಬೆಳಕಿಗೆ ಬಂದಂತ ಒಬ್ಬ ಕಿರಿಯ ಕಲಾವಿದೆ ನಾನು. ಕಿರಿಯ ಅಂದ್ರೆ ವಯಸ್ಸು 61 ಆಯ್ತ್ರಿ. 3 ಮಕ್ಕಳು 4 ಮಕ್ಕಳು ಇದಾರ. ಹೈಟ್ ಕಡಿಮೆ ಅಂತ ಹೇಳಿದೆ. ಅಲ್ಲಿಂದ ನನ್ನ ಜೀವನ ಪಯಣ ಶುರು ಆಯ್ತು. ಹಾಸ್ಯದಲ್ಲಿ ಬರ್ತೀನಿ ಅಂತ ಹೇಳಿ ನಾವು ಹಳೆ ಮಂಜರಿ ಅವಾಗಿನ ಸಿನಿಮಾ ನೋಡ್ತಿದ್ವಿ. ಅವಾಗಿನ ಹಾಡು ಮಾತು ಬೇರೆ. ಸೀರೆ ಮೇಲೆ ಹಾಡಿರ್ತಿದ್ವು ರೀ. ಹೆಣ್ಣು ಅಂದರೆ ಹೀಗಿರಬೇಕು, ಮೈ ತುಂಬ ಸೀರೆಯ ಹುಟ್ಟಿರಬೇಕು, ಇಂತ ಹಾಡಿರ್ತಿತ್ತು. ಈಗಿನ ಹಾಡುಗಳ ನೋಡಿ ನಮ್ ಹುಡುಗರೆಲ್ಲಾ ಹುಚ್ಚು ಮಾಡಾಕತ್ತಾವ್ರಿ. ಸೀರೆಲಿ ಹುಡುಗಿರ ನೋಡಲೇಬಾರದು, ಇಳಿಯಲ್ಲ ಟೆಂಪರೇಚರ್, ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ ಟೀಚರ್. ನೋಡ್ರಿ, ಬ್ಯಾರೆ ವಿಷಯ ಇಲ್ರಿ ಟೀಚರ್ಗಳಿಗೆ. ಜೋಶಿ ಅವರೇ, ನಮ್ ಕಡೆಯಿಂದ ಪುಟ್ಟ ಗಿಫ್ಟ್ ನಿಮ್ಗೆ. ಸ್ಪರ್ಶ್ ಮಸಾಲ, ಇದು ಶುದ್ಧತೆಯ ಸ್ಪರ್ಶ. ಥ್ಯಾಂಕ್ ಯು, ನೀವು 4 ಜನ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಇವತ್ತು ನೀವು ನಿಮ್ಮ ಶಿಷ್ಯಂದರು ಒಂದಷ್ಟು ಜನ ನಿಮ್ ಬಗ್ಗೆ ಮಾತಾಡಿದ್ರು, ಒಳ್ಳೊಳ್ಳೆ ಮಾತು. ಅಂಡ್ ಆ ಅಚೀವ್ಮೆಂಟ್ ಇದೆಯಲ್ಲ, ಅಚೀವ್ಮೆಂಟ್ ಜೊತೆಲಿ ಆ ಫ್ರೆಂಡ್ಶಿಪ್ ನ ಉಳಿಸ್ಕೊಂಡ್ ಬಂದಿದ್ ರೀತಿ ಎಲ್ಲ ನಿಜವಾಗ್ಲೂ ಅದಕ್ಕೆ ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಅಂಡ್ ಇವತ್ತು ನಮ್ಮ ವೇದಿಕೆಯಲ್ಲಿ ಅಂದ್ರೆ ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ ಇವತ್ತು ನಗೆ ಹಬ್ಬ, ನಿಮ್ಮ ಸ್ನೇಹದ ಬಗ್ಗೆ ನೀವು ಬಂದು ಮಾತಾಡೋದು ಅಲ್ದೇನೆ ನಿಮ್ಮ ಹಾಸ್ಯದ ಮಾತುಗಳಿಂದ ನಮ್ಮ ಹೊಟ್ಟೆನೆ ಹಾಕ್ಸಿದಿರಿ. ನಾನಂತೂ ತುಂಬಾ ಖುಷಿ ಪಟ್ಟಿದ್ದೀನಿ ನಿಮ್ ಜೊತೆ ಮಾತಾಡ್ತಾ. ಬಹಳ ಸಂತೋಷ ಆಯ್ತು. ಇದೇ ಖುಷಿಲಿ ನಮ್ಮ ಗೋಲ್ಡನ್ ಫ್ರೇಮ್ ಅಲ್ಲಿ ಒಂದು ಫೋಟೋನ ತಗೊಳ್ಳೋಣ. ಪ್ಲೀಸ್ ಬನ್ನಿ ಸರ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್
ಕಣ್ಣನ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ನಮ್ಮ ಸ್ಪರ್ಶ್ ಮಸಾಲಾ ಕಡೆಯಿಂದ. ಅವತ್ತಿನ ಗೋಳು ಇವತ್ತು ತಮಾಷೆ. ಪ್ರಾಣೇಶ್ ಅವರೇ, ಇದು ನಿಮಗೆ. ಅಂಡ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿತ್ತು. ಮತ್ತೆ ನಾವು ಹೇಳಲೇಬೇಕಾಗಿರೋದು ಅಂದ್ರೆ ನಾವೆಲ್ಲರೂ ಕೂಡ ವಾಪಸ್ ಅವತ್ತಿನ ದಿನಗಳಿಗೆ ನಮ್ಮನ್ನ ಕರ್ಕೊಂಡು ಹೋದ್ರಿ ನೀವು. ಈ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮ ಸೂಪರ್ ಡೂಪರ್, ನಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಖುಷಿ ಕೊಟ್ಟಿದೆ ಇದು. ಥ್ಯಾಂಕ್ ಯು ಸೋ ಮಚ್ ಜಿ ಟಿವಿಗೆ ಮತ್ತು ನಿಮಗೆ. ಕಂಡೆ ನಾನ್, ಕೈ ಮುಗಿದು ನಿಂದೆ ನಾನ್, ಧನ್ಯ ನಾನ್. ಧನ್ಯ ಸರ್. ಮೇಸ್ಟ್ರೆ, ನಮಗ್ ಸಲ್ಬೇಕಾದ ಬಹಳ ದೊಡ್ಡ ಗೌರವ ಸಂದಿದೆ. ನಮಸ್ಕಾರ. ಥ್ಯಾಂಕ್ ಯು. ಈ ನೆನಪನ್ನ ಹಾಗೆ ಇರ್ಸಕ್ಕೋಸ್ಕರ ನಿಮ್ಮ ಆಟೋಗ್ರಾಫ್ ನಮಗೆ ಬೇಕು. ಬನ್ನಿ ಸರ್, ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಇವತ್ತು ನಮ್ಮ ಗೋಲ್ಡನ್ ಗೂಡಿಗೆ ಬಂದಂತಹ ಮಾತಿನ ಮಲ್ಲರ ಗ್ಯಾಂಗು ತಮ್ಮ ಗೋಲ್ಡನ್ ಮಾತುಗಳ ಮೂಲಕ ಕನ್ನಡವನ್ನ ಮೆರೆಸಿದ್ರು, ನಮ್ಮನ್ನ ಮನ್ಸಾರೆ ನಗ್ಸಿದ್ರು. ಅಷ್ಟೇ ಅಲ್ಲ, 20 ವರ್ಷದ ತಮ್ಮ ಗೆಳತನದ ಬಗ್ಗೆ, ಅದ್ರ ಅನುಭವದ ಬಗ್ಗೆ ಹೇಳಿದ್ರು. ಇವತ್ತು ಆ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸಿದ್ರು. ನಾನಂತೂ ಈ ಎಪಿಸೋಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ನನ್ನಷ್ಟೇ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತಾ ಇವತ್ತಿನ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಇದು ಖುಷಿ ನೆಮ್ಮದಿನ ಜೊತೆಲೇ ಇಟ್ಕೊಂಡಿರೋ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡೋ ಗೋಲ್ಡನ್ ಗ್ಯಾಂಗ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಆರೋಗ್ಯದ ಭರವಸೆ ಅಮೃತ್ ನೋನಿ, ರೂಪಸ್ ಮ್ಯಾಟ್ರಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕ್ರಿಸ್ಪೆಲೋ. ನಿಮ್ಮೆಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಗುಡ್ ನೈಟ್, ನಮಸ್ಕಾರ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್.